ಥೆರಪಿ ಮತ್ತೆ ಅಕ್ಯುಪ್ರೆಷರ್ ಎಲ್ಲ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ ಆ ದಯಾನಂದ್ ಸರ್ ಮೊನ್ನೆ ಗುರುಗಳು ಕ್ಲಾಸ್ ತಗೊಂಡಿದ್ರಲ್ಲ ಅದನ್ನ ನಾನು ಅಟೆಂಡ್ ಆಗಿದ್ದೆ. ಸೊ ಅದನ್ನ ಸ್ವಲ್ಪ ರಿವಿಷನ್ ಮಾಡಿ ಹೇಳಿ, ಸ್ವಲ್ಪ ಫಾಸ್ಟ್ ಆಯ್ತು ಗುರುಗಳು ಹೇಳಿದ್ದು, ಸ್ವಲ್ಪ ಜನಕ್ಕೆ ಅರ್ಥ ಆಗಿಲ್ಲ ಅನ್ನೋ ಪರ್ಪಸ್ಗೆ ಹೇಳಿದ್ರಿಂದ ನನಗೆ ಎಷ್ಟು ವಿದ್ಯೆ ಗೊತ್ತು ಮತ್ತೆ ನಾನು ಗುರುಗಳ ಹತ್ರ ಏನ್ ಕಲ್ತಿದ್ದೀನಿ ಅದನ್ನ ಹೇಳಲಿಕ್ಕೆ ಇಲ್ಲಿ ಬಂದಿರೋದು. ನಾನು ಈ ಫೀಲ್ಡ್ ಎಕ್ಸ್ಪರ್ಟ್ ಅಲ್ಲ, ನನಗೆ ಏನು ನಾನು ನೋಡಿ ಕಲ್ತಿದ್ದೀನಿ ಅವ್ರ ಕ್ಲಾಸಲ್ಲಿ, ಮತ್ತೆ ಅವ್ರ ಜೊತೆ ಮಾತಾಡಿದಾಗ ನನಗೇನು ಇನ್ಸೈಟ್ ಸಿಕ್ಕಿದೆ ಅದ್ರ ಪ್ರಕಾರ ನಾನು ಇವತ್ತಿನ ಕ್ಲಾಸನ್ನ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಬಿಕಾಸ್ ನಂದು ಈ ಫೀಲ್ಡ್ ಅಲ್ಲ, ಆಕ್ಚುಲಿ ನನಗೆ ಈ ಫೀಲ್ಡಿಗೆ ನಾನು ಹೊಸಬ. ಬಟ್ ನಾನು ಏನ್ ಕಲ್ತಿದ್ದೀನಿ ನಾನು ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸರಿನಾ ಸರ್, ಸ್ಟಾರ್ಟ್ ಮಾಡೋದಾ? ಹಾ, ಸ್ಟಾರ್ಟ್ ಮಾಡ್ಬೋದು. ಓಕೆ. ಸೊ ಫಸ್ಟ್ ಥಿಂಗು, ಮೊನ್ನೆ ಭಕ್ತಿಭೂಷಣ್ ಗುರುಗಳು ಕ್ಲಾಸ್ ಹೇಳಿದಾಗ ನಾಡಿ ಬಗ್ಗೆ ಹೇಳಿದ್ರು ಮತ್ತೆ ಆಹಾರ ಪದ್ಧತಿ ಬಗ್ಗೆ ಹೇಳಿದ್ರು. ಅದ್ರ ಜೊತೆಗೆ ಋತು ಮತ್ತೆ ಯಾವ ಋತುವಲ್ಲಿ ಏನ್ ಫುಡ್ ತಗೋಬೇಕು ಅದ್ರ ಬಗ್ಗೆ ಹೇಳಿದ್ರು. ಲಾಸ್ಟ್ ಡೇ ಪಂಚಗವ್ಯ ಔಷಧಿಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಟ್ಟಿದ್ರು. ಸೊ ಅದು ಕೆಲವೊಬ್ಬರಿಗೆ ಫಾಸ್ಟ್ ಆಯ್ತು ಅಂತ ಹೇಳಿದ್ರು, ಕೆಲವೊಬ್ಬರಿಗೆ ಆ ಅವ್ರು ಹೇಳೋ ಶ್ಲೋಕಗಳು ಮತ್ತೆ ಕಾನ್ಸೆಪ್ಟ್ಗಳು ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರು. ಸೊ ಆ ಪರ್ಪಸ್ಗೆ ದಯಾನಂದ್ ಅವರು ಸ್ವಲ್ಪ ಅದನ್ನ ಸಿಂಪ್ಲಿಫೈ ಮಾಡಿ ಆ ಎಲ್ಲರಿಗೂ ಅರ್ಥ ಆಗೋ ತರ ಒಂದು ಪ್ಯಾಟರ್ನ್ ಅಲ್ಲಿ ಮಾಡಿ ಹೇಳಿ ಅಂತ ಹೇಳಿದ್ದಕ್ಕೆ ನಾನು ಇವಾಗ ಈ ಕ್ಲಾಸ್ ತಗೋತಾ ಇರೋದು. ಸರಿನಾ? ಫಸ್ಟ್ ಥಿಂಗ್, ಜಸ್ಟ್ ಅ ಸೆಕೆಂಡ್. ಹಾ, ನಾವು ಇದನ್ನ ಫಸ್ಟ್ ಕ್ಲಾಸ್ ಅಲ್ಲಿ ಅವ್ರು ಹೇಳುವಾಗ ಕೇಳಿದ್ವಿ ಏನು ಅಂತಂದ್ರೆ ಮಾನವನ ದೇಹದ ರಚನೆ, ಮನುಷ್ಯನ ಬಾಡಿ ಹೆಂಗಾಗಿದೆ. ಗುರುಗಳು ಹೇಳಿದ್ರು, ನೆನಪಿದೆ ನಿಮ್ಗೆಲ್ರಿಗೂ? ಸೊ ನಮ್ಮ ಬಾಡಿ ರಚನೆ ಆಗ್ಬೇಕು ಅಂತಂದ್ರೆ ಫಸ್ಟ್ ಬೇಕಾಗಿರೋದು ಆತ್ಮ. ಸರಿನಾ? ಅದರ ಜೊತೆಗೆ ಅದು ನಮ್ಗೆ ಆತ್ಮ ಕಣ್ಣಿಗೆ ಕಾಣಿಸಲ್ಲ, ಬಟ್ ಅದು ನಮ್ಮ ಜೀವ ತುಂಬುತ್ತೆ. ಒಂದು ಶಾರೀರಕ್ಕೆ ಅದು ಒಂದು ಜೀವ ತುಂಬುತ್ತೆ. ಸರಿನಾ? ಸೆಕೆಂಡ್ ಒಂದು ಬರೋದು ಆ ಬೋನ್. ಸರಿನಾ? ಅದಾದ್ಮೇಲೆ ನೆಕ್ಸ್ಟ್ ಮಾಂಸ, ಮಜ್ಜೆ, ಅಸ್ಥಿ, ಶುಕ್ರ. ಅದಾದ್ಮೇಲೆ ಸ್ಕಿನ್ ಬರುತ್ತೆ ಬಾಡಿಲಿ. ಸೊ ಇದೆಲ್ಲ ಪಾರ್ಟ್ ಸೇರಿ ನಮ್ಮ ಮನುಷ್ಯನ ಬಾಡಿ ಆಗಿರೋದು. ಸೊ ಇದು ನಮ್ಗೆ ಎನಾಟಮಿ ಇದರಲ್ಲಿ ಜಾಸ್ತಿ ಹೋಗೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಫುಡ್ ಮತ್ತೆ ಆಯುರ್ವೇದದ ಒಂದು ವಾತ ಪಿತ್ತ ಕಫ ತ್ರಿದೋಷ ಅಂತ ಏನ್ ಕರಿತೀವಲ್ಲ ಅದ್ರ ಬಗ್ಗೆ ಜಾಸ್ತಿ ಕವರ್ ಮಾಡೋಣ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಸಪ್ತಧಾತುಗಳು. ನಾನು ಆಗ್ಲೇ ಹೇಳ್ದೆ ನಿಮ್ಗೆ. ಸೊ ಸಪ್ತಧಾತುಗಳಲ್ಲಿ ಸಪ್ತ ಅಂದ್ರೆ ಏಳು. ಫಸ್ಟ್ ಕೇಳಬೇಕು ಅಂತಂದ್ರೆ ಏಳು ಧಾತುಗಳು. ಏಳು ಧಾತುಗಳಲ್ಲಿ ಮೊದಲನೇದಾಗಿ ಬರುವುದು ರಸಧಾತು. ರಸಧಾತು ಏನ್ ಕೆಲಸ ಮಾಡುತ್ತೆ ನಮ್ಮ ಬಾಡಿಯಲ್ಲಿ ಅಂತಂದ್ರೆ ಬಾಡಿಯಲ್ಲಿ ಇರತಕ್ಕಂತ ಫ್ಲೂಯಿಡ್ಸ್, ನಮ್ಮ ದೇಹದಲ್ಲಿ ಏನೇನ್ ಫ್ಲೂಯಿಡ್ಸ್ ಇರುತ್ತೆ. ಈಗ ಒಂದ್ ಎಕ್ಸಾಂಪಲ್ ಕೊಡ್ಬೇಕು ಫ್ಲೂಯಿಡ್ಗೆ ಅಂತಂದ್ರೆ, ಈಗ ನಮ್ಮ ಒಂದು ಮಂಡಿ ಆಯ್ತು ಅಥವಾ ಈ ಒಂದು ಬೋನ್ ಆಯ್ತು, ಇದು ಬೆಂಡ್ ಆಗ್ಬೇಕು ಅಂತಂದ್ರೆ ಆ ಜಾಗದಲ್ಲಿ ಫ್ಲೂಯಿಡ್ ಇದ್ದಾಗ ಮಾತ್ರ ಅದು ಬೆಂಡ್ ಆಗುತ್ತೆ. ಸರಿನಾ? ಇದೇ ರೀತಿ ನಮ್ಮ ದೇಹದಲ್ಲಿ ಸುಮಾರು ತರಹದ ಒಂದು ಫ್ಲೂಯಿಡ್ಸ್ ಇದೆ. ಅದನ್ನೆಲ್ಲ ಕಾಪಾಡ್ಕೊಳ್ಳಕ್ಕೆ ನಮ್ಗೆ ಬೇಕಾಗಿರೋದೇನು? ರಸಧಾತು. ಫಸ್ಟ್ ಥಿಂಗ್. ಸರಿನಾ? ಸೆಕೆಂಡ್ ಒಂತ್ ಯಾವುದು? ರಕ್ತಧಾತು. ರಕ್ತಧಾತು ಹೆಸರೇ ಹೇಳುವ ಹಾಗೆ, ರಕ್ತ ಅಂತಂದ್ರೆ ಬ್ಲಡ್. ಮನುಷ್ಯನ ದೇಹದಲ್ಲಿ ಏನು ರಕ್ತ ಹರಿತಾ ಇದೆ, ಸೊ ಅದರಲ್ಲಿ ಇರ್ತಕ್ಕಂಥ ವೈಟ್ ಬ್ಲಡ್ ಸೆಲ್ಸು, ರೆಡ್ ಬ್ಲಡ್ ಸೆಲ್ಸು, ಸೊ ಪ್ಲೇಟ್ಲೆಟ್ಸ್ ಬರುತ್ತೆ, ರೋಗ ನಿರೋಧಕ ಶಕ್ತಿ ಕಣಗಳು ಬರ್ತದೆ, ಇದೆಲ್ಲ ಬರೋದು ರಕ್ತಧಾತುವಲ್ಲಿ ಬರ್ತದೆ. ಸರಿನಾ? ಅದಾದ್ಮೇಲೆ ನೆಕ್ಸ್ಟ್ ಬರೋದು ಮಾಂಸಧಾತು. ಮಾಂಸಧಾತು ಅಂತಂದ್ರೆ ಮಸ್ಕ್ಯುಲರ್ ಸಿಸ್ಟಮ್, ಅಂದ್ರೆ ಈ ಒಂದು ಮಾಂಸ. ಸರಿನಾ? ಅದರಿಂದಾನೇ ನಮ್ಮ ದೇಹಕ್ಕೆ ಒಂದು ಸೃಷ್ಟಿ ಒಂದು ಶೇಪ್ ಸಿಕ್ಕಿರೋದು. ಓಕೆ. ನೆಕ್ಸ್ಟ್ ಬರೋದು ಮೇದ. ಮೇದ ಅಂತಂದ್ರೆ ಈ ಮೇಧಸ್ಸು, ಅಂದ್ರೆ ಕೊಬ್ಬು ಅಂತ ಕರಿತೀವಲ್ವಾ? ಸೊ ಗುಡ್ ಫ್ಯಾಟ್, ಬ್ಯಾಡ್ ಫ್ಯಾಟ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ. ಅದಕ್ಕೆ ಡೆಫಿನೇಷನ್ ಬಂದ್ಬಿಟ್ಟು ಅಡಿಪೋಸ್ ಟಿಶ್ಯೂ ಅಂತ ತಗೋಬಹುದು ನೀವು. ಕ್ಲಿಯರಾ? ಇದಾದ್ಮೇಲೆ ಬರೋದು ಅಸ್ಥಿಧಾತು. ಅಸ್ಥಿಧಾತು ಅಂತಂದ್ರೆ ಅಸ್ಥಿ ಅಂದ್ರೆ ಬೋನ್, ನಮ್ಮ ಒಂದು ಎಲುಬು. ಸೊ ಬೋನ್ ಏನಿರುತ್ತಲ್ಲ ಅದು ನಮಗೆ ಈ ಒಂದು ಸ್ಟ್ರೆಂತ್ ಅನ್ನ ಕೊಡುತ್ತೆ, ಮತ್ತೆ ಆ ಒಂದು ದೇಹಕ್ಕೆ ಒಂದು ಸ್ಟ್ರಕ್ಚರ್ ಕೊಡುತ್ತೆ ಬೋನ್. ಸೊ ಬೋನಿನ ಕೆಲಸ ಏನು? ದೇಹಕ್ಕೆ ಸ್ಟ್ರಕ್ಚರ್ ಕೊಡೋದು. ಅದು ಮುಗಿದ್ಮೇಲೆ ಏನ್ ಬರುತ್ತೆ? ಮಜ್ಜೆ ಧಾತು. ಮಜ್ಜೆ ಅಂತಂದ್ರೆ ಈ ಬೋನ್ ಮ್ಯಾರೋ, ಬೋನ್ ಒಳಗಡೆ ಈ ಒಂದು ಫ್ಲೂಯಿಡ್ ಇರುತ್ತಲ್ಲ ಅದಕ್ಕೆ ಬೋನ್ ಮ್ಯಾರೋ ಅಂತ ಕರೀತಾರೆ. ಕ್ಲಿಯರ್? ನೆಕ್ಸ್ಟ್ ಲಾಸ್ಟಿಗೆ, ಎಲ್ಲದಕ್ಕಿಂತ ಲಾಸ್ಟಿಗೆ ಬರೋದು ಶುಕ್ರ ಧಾತು. ಶುಕ್ರ ಅಂತಂದ್ರೆ ಗಂಡು ಮಕ್ಕಳಲ್ಲಿ ವೀರ್ಯ ಅಂತ ತಗೋಬಹುದು, ಹೆಣ್ಣು ಮಕ್ಕಳಲ್ಲಿ ಅಂಡಾಣು ಅಂತ ತಗೋಬಹುದು. ಸರಿನಾ? ಇದಿಷ್ಟು ಸಪ್ತಧಾತುಗಳ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಸೊ ಈಗ ಬೇಸಿಕ್ಸ್ ತಿಳ್ಕೊಂಡ್ವಿ. ನೆಕ್ಸ್ಟ್ ನಮಗೆ ಬರೋ ಕ್ವಶನ್ ಏನು ಅಂತಂದ್ರೆ, ಎಲ್ಲರೂ ಇಲ್ಲಿ ಬಂದಿರೋದು ಏನು ಅಂದ್ರೆ ಪ್ರಾಬ್ಲಮ್ ಯಾಕೆ ಬರುತ್ತೆ ಮತ್ತೆ ಹೆಂಗ್ ಡಯಾಗ್ನೋಸ್ ಮಾಡಬೇಕು. ಈ ನಾಡಿ ಕ್ಲಾಸಿಂದು ಮೀನಿಂಗ್ ಏನು, ಎದಕ್ಕೆ ಅರೇಂಜ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಪ್ರಾಬ್ಲಮ್ಗಳನ್ನ ಹೆಂಗ್ ಡಯಾಗ್ನೋಸ್ ಮಾಡಬೇಕು ಮತ್ತೆ ನಾಡಿಯನ್ನ ಹೆಂಗ್ ನೋಡ್ಬೇಕು ಅನ್ನೋದೇ ಮೇನ್ ಸ್ಟ್ರಕ್ಚರ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಅದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮ ಮನುಷ್ಯನ ದೇಹದಲ್ಲಿ ರೋಗ ಯಾವ ಕಾರಣಕ್ಕೆ ಬರುತ್ತೆ ಮತ್ತೆ ಆ ರೋಗ ಬರ್ಲಿಕ್ಕೆ ಕಾರಣ, ರೀಸನ್ ಏನು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ನಾನು ಆಗ್ಲೇ ಹೇಳ್ದಂಗೆ ನಮ್ಮ ದೇಹದಲ್ಲಿ ಸಪ್ತಧಾತುಗಳ ಮಹತ್ವ ಎಷ್ಟಿದೆಯೋ ಅದೇ ರೀತಿ ತ್ರಿದೋಷಗಳ ಮಹತ್ವನೂ ಇದೆ. ಸರಿನಾ? ತ್ರಿದೋಷ ಅಂದ್ರೆ ಏನೇನು? ಪಿತ್ತ, ವಾತ, ಕಫ.
ಅಥವಾ ವಾತ ಪಿತ್ತ ಕಫ ಅಂತ ಮೂರು ತಗೊಂಡ್ರು ಆಯ್ತು. ಸೊ ರೋಗಗಳು ಹುಟ್ಟೋದು ಹೆಂಗೆ ಅಂತಂದ್ರೆ, ನಿಮ್ಮ ದೇಹದಲ್ಲಿ, ಯಾವುದೇ ಮನುಷ್ಯನ ದೇಹದಲ್ಲಿ ಪಿತ್ತದಲ್ಲಿ ಬರತಕ್ಕಂಥ ದೋಷಗಳಾಗಿರ್ಬೋದು, ಅಥವಾ ಕಫ ಒಂದು ಇಂಬ್ಯಾಲೆನ್ಸ್ ಆದಾಗ ಬರೋ ದೋಷಗಳಾಗಿರ್ಬೋದು, ವಾತ ಒಂದು ಇಂಬ್ಯಾಲೆನ್ಸ್ ಆದಾಗ ದೋಷಗಳು ಬರ್ತದೆ. ಸೊ ಈ ಒಂದು ದೇಹದಲ್ಲಿರ್ತಕ್ಕಂಥ ಈ ತ್ರಿದೋಷಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾದ್ರೆ, ಪಿತ್ತ ಅತಿ ಆದ್ರೆ, ಅಥವಾ ವಾತ ಅತಿ ಆದ್ರೆ, ಅಥವಾ ಪಿತ್ತ ಕಡಿಮೆ ಆದ್ರೆ, ಅಥವಾ ವಾತ ಕಡಿಮೆ ಆದ್ರೆ, ಕಫ ಅತಿ ಆದ್ರೆ, ಅಥವಾ ಕಫ ಕಡಿಮೆ ಆದ್ರೆ, ಈ ರೀತಿ ನಮ್ಮ ದೇಹದಲ್ಲಿ ಈ ಒಂದು ತ್ರಿದೋಷಗಳು ಇಂಬ್ಯಾಲೆನ್ಸ್ ಆದಾಗ ನಮ್ಮ ಮನುಷ್ಯನ ದೇಹದಲ್ಲಿ ಈ ಒಂದು ರೋಗಗಳು ಸೃಷ್ಟಿಯಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವ ರೋಗನ ಹೆಂಗೆ ಯಾವ ಕಡಿಮೆ ಆಗಿದೆ, ಯಾವ ಜಾಸ್ತಿ ಆಗಿದೆ ಅಂತ ತಿಳಿಯೋದು ಹೆಂಗೆ ಅಂತಂದ್ರೆ, ಅದು ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ ನಾನು. ಫಸ್ಟ್ ರೋಗಗಳು ಹೆಂಗ್ ಬರುತ್ತೆ? ತ್ರಿದೋಷಗಳಲ್ಲಿ ಇಂಬ್ಯಾಲೆನ್ಸ್ ಆದಾಗ ಮನುಷ್ಯನ ದೇಹದಲ್ಲಿ ರೋಗಗಳು ಸೃಷ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸರಿನಾ? ಇದನ್ನ ತಿಳ್ಕೊಂಡ್ರೆ ನಿಮಗೆ ಕಲೀಲಿಕ್ಕೆ ಈಸಿ ಆಗ್ತದೆ ಅಂತ ಈ ಸ್ಲೈಡ್ ಹಾಕಿರೋದು. ಓಕೆನಾ? ನೆಕ್ಸ್ಟ್, ಈ ಒಂದು ತ್ರಿದೋಷಗಳಲ್ಲಿ ನಾವು ಇವತ್ತಿನ ಕ್ಲಾಸಲ್ಲಿ ನೋಡಕ್ ಹೋಗ್ತಿರೋದೇನು ಅಂತಂದ್ರೆ, ವಾತ ಪಿತ್ತ ಕಫ. ವಾತ ಪ್ರಕೃತಿಯವ್ರು ಹೆಂಗಿರ್ತಾರೆ, ಪಿತ್ತ ಪ್ರಕೃತಿಯವ್ರು ಹೆಂಗಿರ್ತಾರೆ, ಮತ್ತೆ ಕಫ ಪ್ರಕೃತಿಯವ್ರು ಹೆಂಗಿರ್ತಾರೆ ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ಕಲಿಯೋಣ. ಸರಿನಾ? ಫಸ್ಟ್ ಸ್ಲೈಡ್. ಪಿತ್ತ ಅಂದ್ರೆ ಏನು? ಬೇಸಿಕ್ಲಿ ಪಿತ್ತ ದೋಷ ಅಂದ್ರೆ ಏನು? ಪಿತ್ತ ದೋಷ ಅಂತಂದ್ರೆ ಈ ನಮ್ಮ ದೇಹದಲ್ಲಿರ್ತಕ್ಕಂತಹ ಒಂದು ಅಗ್ನಿ. ಅಗ್ನಿ ದೇಹದಲ್ಲಿ ಎಲ್ಲಿರುತ್ತೆ? ನಮ್ಮ ಒಂದು ಡೈಜೆಷನ್ ಸಿಸ್ಟಮ್, ಅಂದ್ರೆ ಜಠರಾಗ್ನಿ ಅಂತ ಕರಿತೀವಿ ನಾವು ಇದನ್ನ. ನಾವು ಊಟ ಮಾಡಿರೋ ಆಹಾರ ಪಚನ ಆಗ್ಲಿಕ್ಕೆ ಕಾರಣ ಏನು? ಅಗ್ನಿ. ಸೊ ಈ ಪಿತ್ತದೋಷ ಲೊಕೇಟ್ ಆಗಿರೋದಲ್ಲಿ ನಮ್ಮ ಒಂದು ಹೊಟ್ಟೆಯ ಭಾಗದಲ್ಲಿ. ಸರಿನಾ? ನಮ್ಮ ದೇಹದಲ್ಲಿ ಫಂಕ್ಷನಾಲಿಟೀಸ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಕಾರಣವಾಗಿರೋದು ಪಿತ್ತದೋಷ. ಓಕೆ, ಫೈನ್. ನಾನು ಆಗ್ಲೇ ಹೇಳ್ದಂಗೆ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ, ಏನು? ಡೈಜೆಷನ್ ಸಿಸ್ಟಮ್. ಅದರ ಜೊತೆಗೆ ಈ ಒಂದು ಪಿತ್ತದೋಷ ಏನೇನ್ ನಮ್ಮ ದೇಹದಲ್ಲಿ ಚಟುವಟಿಕೆ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಅನ್ನೋದನ್ನು ನೋಡೋದಾದ್ರೆ, ಫಸ್ಟ್ ಬಂತು ಪಾಚನ ಕ್ರಿಯೆ, ಅಂದ್ರೆ ಡೈಜೆಷನ್ ಸಿಸ್ಟಮ್ ನ ಕಂಟ್ರೋಲ್ ಮಾಡುತ್ತೆ. ಅದರ ಜೊತೆಗೆ ಈ ಒಂದು ರಕ್ತಕೋಶದಲ್ಲಿ ಪರಿವರ್ತನೆ, ಅಂದ್ರೆ ಈ ಬ್ಲಡ್ ಸೆಲ್ಸ್ ಕನ್ವರ್ಷನ್ ಆಗಿರ್ಬೋದು, ಮತ್ತೆ ಈ ರಕ್ತ ಒಂದು ಉತ್ಪಾದನೆ ಆಗಿರ್ಬೋದು, ಇದೆಲ್ಲ ಈ ಒಂದು ಪಿತ್ತ ದೋಷ ಕವರ್ ಮಾಡುತ್ತೆ. ಸರಿನಾ? ಅದ್ರ ಜೊತೆಗೆ ಮನುಷ್ಯನ ಒಂದು ನಾವು ಮನುಷ್ಯ ಬದುಕಿದನೋ ಅಥವಾ ಸತ್ತಿದನೋ ಅಂತ ಹೆಂಗ್ ನೋಡ್ತೀವಿ? ಅವನ ಟೆಂಪರೇಚರ್, ಬಾಡಿಯ ಟೆಂಪರೇಚರ್, ದೇಹದ ಉಷ್ಣತೆ, ಅದನ್ನ ಈ ಒಂದು ಪಿತ್ತ ದೋಷ ಕಂಟ್ರೋಲ್ ಮಾಡುತ್ತೆ. ಸರಿನಾ? ಅದಕ್ಕೆ ಹೇಳೋದು, ಈ ಒಂದು ಪಿತ್ತ ಪ್ರಕೃತಿಯನ್ನು ವಾತ ಪ್ರಕೃತಿಯನ್ನು ನೋಡ್ಬೇಕು ಅಂತಂದ್ರೆ ನಾವ್ ಹೆಂಗ್ ನೋಡ್ತೀವಿ? ಆ ವ್ಯಕ್ತಿಯ ಕೈಗಳನ್ನ ಮುಟ್ಟಿದಾಗ ನಮಗೆ ಬಿಸಿ ಫೀಲ್ ಆಗುತ್ತೆ, ಬಿಸಿ ಅನುಭವ ಆಗುತ್ತೆ. ಸರಿನಾ? ಯಾವುದೇ ಒಂದು ಪೇಷಂಟ್ ಅಥವಾ ಯಾರೇ ಒಬ್ಬರು ವ್ಯಕ್ತಿ ನಿಮ್ ಮುಂದ್ ಬಂದು ನನಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೋತಿದ್ದಾರೆ ಅಂತಂದ್ರೆ, ನಾವು ಕಾಮನ್ ಆಗಿ 3 ರೀತಿ ಡಯಾಗ್ನೋಸ್ ಮಾಡ್ತೀವಿ. ಫಸ್ಟ್ ಒಂದು ಏನ್ ಮಾಡ್ತೀವಿ? ಅಬ್ಸರ್ವೇಷನ್. ಸೆಕೆಂಡ್ ಒಂದು ಅಬ್ಸರ್ವೇಷನ್ ಅಂದ್ರೆ ಏನು? ಅವರನ್ನ ಕ್ಲೀನ್ ಆಗಿ ನೋಡೋದು, ಅವರ ಒಂದು ದೇಹದ ಬದಲಾವಣೆ, ಮತ್ತೆ ಅವರು ಮಾತನಾಡುವ ರೀತಿ. ಸರಿನಾ? ಸೆಕೆಂಡ್ ಒಂದ್ ಏನ್ ಬರುತ್ತೆ? ಅವರ ಒಂದು ಸಿಂಪ್ಟಮ್ಸ್ ಹೇಳ್ತಾರ, ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡ್ತೀರಾ ನೀವು, ಅದು ಒಂದ್ ಬರುತ್ತೆ. ಮೂರನೇದು ಏನ್ ಬರುತ್ತೆ? ಈ ಒಂದು ನಾಡಿ, ಅಥವಾ ಈ ಒಂದು ದೇಹದ ಒಂದು ಪ್ರಾಬ್ಲಮ್ ಎಲ್ಲಿದೆ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ನಾವು ಯೂಸ್ ಮಾಡೋದು ನಾಡಿಯನ್ನ ಯೂಸ್ ಮಾಡ್ತೀವಿ. ನಾಡಿ ತರಹನೇ ಇನ್ನು ಉಗುರುಗಳನ್ನ ನೋಡ್ಬಿಟ್ಟು ಸಹ ನೀವು ಪ್ರಾಬ್ಲಮ್ಗಳನ್ನ ಡಯಾಗ್ನೋಸ್ ಮಾಡ್ಬೋದು. ಉಗುರುಗಳ ಜೊತೆಗೆ ನಾಲಿಗೆಯನ್ನು ಸಹ ನೋಡ್ಬಿಟ್ಟು ನೀವು ಪ್ರಾಬ್ಲಮ್ ಏನಿದೆ ಈ ವ್ಯಕ್ತಿಗೆ, ಯಾವ ಒಂದು ದೋಷದ ಕಾರಣದಿಂದ ಈ ಪ್ರಾಬ್ಲಮ್ ಬಂದಿದೆ ಅನ್ನೋದನ್ನು ತಿಳ್ಕೊಬಹುದು. ಸರಿನಾ? ಇದರಲ್ಲಿ ಬಿಫೋರ್ ಕ್ಲಾಸ್ ಅಲ್ಲಿ ಒಂದು ಚೂರು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿತ್ತು, ಈ ಒಂದು TM ಕಾನ್ಸೆಪ್ಟ್ ನ ಇಲ್ಲಿ ಕನೆಕ್ಟ್ ಆಗಿ. ಸೊ ಅದಕ್ಕೆ ಒಂದು ಕನ್ಕ್ಲೂಷನ್ ಕೊಡ್ಬೋದು, ಏನು ಅಂತಂದ್ರೆ, ಈ ಒಂದು ಪಿತ್ತ ಅಂತಂದ್ರೆ ನಮ್ಮ ಈ ಒಂದು TM ಅಂದ್ರೆ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಂತ ಕರಿತೀವಿ. ಸೊ ಇದರಲ್ಲಿ ಸುಮಾರು ಜನ ಅಲ್ಲಿ ಅಟೆಂಡ್ ಆಗಿರೋರು ಇದ್ದಾರೆ, ಅವ್ರಿಗೆ ಹೇಳ್ತಿರೋದು, ಬಾಕಿಯವರು ಮಾಡ್ಕೊಳಕ್ ಹೋಗ್ಬೇಡಿ. ಸೊ TM ಅಲ್ಲಿ ನಾವು ತಗೊಂಡ್ರೆ ಇದನ್ನ ಪಿತ್ತ ಅಂತಂದ್ರೆ ಹೀಟ್ ಅಂತ ತಗೋತೀವಿ. ಕ್ಲಿಯರ್? ಫೈರ್, ಫೈರ್ ಎಲಿಮೆಂಟ್, ಅಗ್ನಿ. ಕ್ಲಿಯರ್? ಫೈನ್. ಸೊ ನೆಕ್ಸ್ಟ್ ಏನ್ ಬರುತ್ತೆ? ದೃಷ್ಟಿ. ನಾವು ಏನು ವಿಷನ್ ಇದೆ ನಮಗೆ, ವಿಷನ್ ದೃಷ್ಟಿ ಏನಿದೆ ಅದು ಕಾರಣ ಆಗಿರೋದು ಎದರಿಂದ? ಪಿತ್ತ ದೋಷದಿಂದಾನೇ ನಮಗೆ ದೃಷ್ಟಿ ಒಂದು ನೋಡ್ಲಿಕ್ಕೆ ಸಾಧ್ಯ ಆಗ್ತಿರೋದು ಈಗ ಎಲ್ಲನೂ. ಸರಿನಾ? ನೆಕ್ಸ್ಟ್ ಇನ್ನೊಂದು ಸ್ಕಿನ್. ನಮ್ಮ ಒಂದು ಸ್ಕಿನ್ ಏನಿದೆಯಲ್ವಾ, ಆ ಸ್ಕಿನ್ನಿನ ಒಂದು ಗ್ಲೋ ಅನ್ನ ಈ ಪಿತ್ತ ದೋಷ ಕಂಟ್ರೋಲ್ ಮಾಡುತ್ತೆ. ಫೈನ್. ಆಮೇಲೆ ಇನ್ನೊಂದು ಬುದ್ಧಿ ವಿಶ್ಲೇಷಣೆ ಅಂತಂದ್ರೆ, ಈ ಒಂದು ಮೈಂಡ್ ಓಡ್ಬೇಕು. ಈಗ ಏನೋ ಒಂದು ಕೆಲಸ ಮಾಡ್ಬೇಕು ಅಂತಂದಾಗ ಸಹ ಮೈಂಡ್ ಚೆನ್ನಾಗಿ ಕೆಲಸ ಮಾಡಿದಾಗ ಮಾತ್ರ ನೀವು ಅದಕ್ಕೆ ಪ್ರತಿಫಲ ಸಿಗುತ್ತೆ ನಿಮಗೆ. ಈಗ ಏನೋ ಒಂದು ಥಿಂಕ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಬ್ರೈನ್ ವರ್ಕ್ ಮಾಡ್ಬೇಕು. ಆ ಬ್ರೈನ್ ವರ್ಕ್ ಮಾಡ್ಬೇಕು ಅಂತಂದ್ರೆ ನಮ್ಮ ದೇಹದಲ್ಲಿ ಬೇಕಾಗಿರೋ ಎಲಿಮೆಂಟ್ ಯಾವುದು? ಫೈರ್ ಎಲಿಮೆಂಟ್ ಮತ್ತೆ ಏರ್ ಎಲಿಮೆಂಟ್. ಬೇಸಿಕ್ಲಿ ಹೇಳ್ಬೇಕು ಅಂದ್ರೆ ಫೈರ್ ಎಲಿಮೆಂಟ್ ಇವಾಗ ಹೇಳ್ತಿರೋದ್ರಿಂದ ಇದ್ರ ಮೇಲೆನೆ ಜಾಸ್ತಿ ಫೋಕಸ್ ಮಾಡೋಣ. ಯಾವಾಗ ನಿಮ್ಮ ದೇಹದಲ್ಲಿ ಎನಫ್ ಅಮೌಂಟ್ ಆಫ್ ಅಗ್ನಿ ಇರುತ್ತೆ, ಅವಾಗ ನೀವು ಈ ಒಂದು ಕೆಲಸವನ್ನ ಮಾಡಬಹುದು. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ಇವಾಗ ಎಕ್ಸಾಂಪಲ್
ಎಷ್ಟು 12ರಿಂದ 25 26 ಏಜ್ ಅಲ್ಲಿರೋವರೆಗೂ ಹುಡುಗರು ಏನ್ ಕೆಲಸ ಮಾಡ್ತಾರಲ್ವಾ, ಆ ಕೆಲಸನ ನೀವು 30 ವರ್ಷ ದಾಟಿದ್ಮೇಲೆ ಮಾಡಕ್ ಆಗಲ್ಲ. ಎದಕ್ಕೆ ಅಂತಂದ್ರೆ ಬಾಡಿಲಿ ಈ ಒಂದು ಫೈರ್ ಎಲಿಮೆಂಟ್ ಕಡಿಮೆ ಆಗ್ತಾ ಬರುತ್ತೆ. ಸರಿನಾ? ಯಾಕೆ ಅಂತಂದ್ರೆ ಪ್ರಕೃತಿ ಚೇಂಜ್ ಆಗುತ್ತೆ, ದೇಹದ ಪ್ರಕೃತಿ ಚೇಂಜ್ ಆಗ್ತಾ ಇರುತ್ತೆ ಏಜ್ಗೆ ಅನುಗುಣವಾಗಿ, ಮತ್ತೆ ನೀವು ತಗೊಳ್ಳೋ ಆಹಾರದ ಅನುಗುಣವಾಗಿ, ಮತ್ತೆ ನೀವು ಯೋಚನೆ ಮಾಡೋ ಒಂದು ಪ್ಯಾಟರ್ನ್, ಮತ್ತೆ ನೀವೊಂದು ಈ ಟೆನ್ಷನ್ ತಗೊಳ್ಳೋದು ಅಂತಾರಲ್ವಾ, ಸೊ ಅದ್ರ ಮೇಲೆಲ್ಲ ಡಿಪೆಂಡ್ ಇರುತ್ತೆ. ಅದಕ್ಕೆ ಆಯುರ್ವೇದದಲ್ಲಿ ಶಾರ್ಟ್ಕಟ್ ಆಗಿ ಹೇಳಿರೋದು ಏನು ಅಂತಂದ್ರೆ ಆಹಾರ, ವಿಹಾರ, ವಿಚಾರ ಅಂತ ಹೇಳಿ. ಸೊ ಆಹಾರ ಅಂದ್ರೆ ನಾವ್ ಏನ್ ಫುಡ್ ತಗೋತೀವಿ ಅದು, ಮತ್ತೆ ವಿಹಾರ ಅಂದ್ರೆ ನಾವ್ ಇರೋ ರೀತಿ, ಪ್ಯಾಟರ್ನ್. ಸರಿನಾ? ವಿಚಾರ ಅಂತಂದ್ರೆ ನಾವು ಥಿಂಕ್ ಮಾಡೋ ಒಂದು ರೀತಿ, ಜಲಸಿ ಆಗಿರ್ಬೋದು, ಅಥವಾ ಇನ್ನೊಬ್ರ ಬಗ್ಗೆ ಒಂದು ಮತ್ಸರ ಗುಣ ಆಗಿರ್ಬೋದು, ಅದಾಗಿರ್ಬೋದು, ಮತ್ತೆ ಈ ಎಲ್ಲಾ ಶಾಂತವಾಗಿರೋದಾಗಿರ್ಬೋದು. ಹಿಂಗೆ ನೀವು ಮಾಡೋ ಆಕ್ಷನ್ ಮೇಲೆ ನಿಮ್ಮ ಬಾಡಿಲಿ ತ್ರಿದೋಷಗಳು ಹೆಚ್ಚು ಕಡಿಮೆ ಆಗುತ್ತೆ. ಸರಿನಾ? ಅದ್ ಹೇಳ್ತೇನೆ, ಪಿತ್ತದೋಷದವ್ರು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ. ಇದಿಷ್ಟು ಪಿತ್ತದೋಷದಿಂದ ನಮ್ಮ ದೇಹದಲ್ಲಿ ನಡೀತಕ್ಕಂತಹ ಕಾರ್ಯಗಳು. ಐ ಹೋಪ್ ಇದು ಕ್ಲಿಯರ್ ಆಯ್ತು ಅನ್ಕೋತೀನಿ. ಹೌದು. ನೆಕ್ಸ್ಟ್, ಈ ಪಿತ್ತದೋಷದ ಲಕ್ಷಣಗಳು. ಈಗ ಯಾರ್ದಾರು ಬಾಡಿಲಿ, ಈಗ ನೀವು ಕೇಳ್ಬೋದು ಸುಮಾರು ಜನದ ಪ್ರಾಬ್ಲಮ್ ಏನ್ ಗೊತ್ತಾ, ಎಲ್ಲಾ ಕ್ಲಾಸ್ ಕೇಳ್ತೀವಿ, ಲಾಸ್ಟಿಗೆ ನಮಗ್ ಬರೋ ಕ್ವಶನ್ ಮಾರ್ಕ್ ಏನು ಅಂತಂದ್ರೆ, ಒಂದು ಪೇಷಂಟ್ ಇಂದು ಬಾಡಿ ಕಾನ್ಸ್ಟಿಟ್ಯೂಷನ್ ಪಿತ್ತ ಇದೆಯಾ, ವಾತ ಇದೆಯಾ, ಕಫ ಇದೆಯಾ, ಹೆಂಗ್ ಕಂಡುಹಿಡಿಬೇಕು? ಯಾರೋ ನಿಮ್ಮ ಹತ್ರ ಬಂದಿದ್ದಾರೆ ಅಂತಂದ್ರೆ ವಾತ ಪ್ರಕೃತಿನ, ಪಿತ್ತ ಪ್ರಕೃತಿನ, ಕಫ ಪ್ರಕೃತಿನ ಅಂತ ನೀವು ನೋಡ್ಬೇಕು. ಹೆಂಗ್ ಕಂಡುಹಿಡಿತೀರಾ? ಫಸ್ಟ್ ನಾನು ಆಗ್ಲೇ ಹೇಳ್ದಂಗೆ ನಾವು ಅವ್ರ ಜೊತೆಗೆ ಏನ್ ಮಾಡ್ತೀವಿ, ಅಬ್ಸರ್ವೇಷನ್ ಮಾಡ್ತೀವಿ. ಅಬ್ಸರ್ವೇಷನ್ ಅಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ? ಕಣ್ಣುಗಳು ಕೆಂಪಾಗಿದ್ರೆ, ಸರಿನಾ? ಆಮೇಲೆ ಕೋಪ ತುಂಬಾ ಬರ್ತಿದೆ ಅಂತಂದ್ರೆ, ಸರಿನಾ? ಅದ್ರ ಜೊತೆಗೆ ಈ ಒಂದು ಅಂಗೈಯನ್ನ ನಾವು ಮುಟ್ ನೋಡ್ತೀವಿ. ಅಂಗೈ ಏನಿರುತ್ತೆ? ಬಿಸಿ ಇರುತ್ತೆ, ನಾನು ಆಗ್ಲೇ ಹೇಳ್ದಂಗೆ. ಯಾರಿಗೆ? ಪಿತ್ತ ಪ್ರಕೃತಿಲಿ ಇರೋರ್ಗೆ ಅಂಗೈ ಮುಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಬಿಸಿ ಇರುತ್ತೆ. ಕ್ಲಿಯರ್? ಅದರ ಜೊತೆಗೆ ಈ ಒಂದು ದೇಹದಲ್ಲಿ ಉರಿ ಬರ್ತಿದೆ ಅಂದ್ರೆ, ಈ ಒಂದು ಫೈರ್ ಎಲಿಮೆಂಟ್ ಜಾಸ್ತಿ ಆದಾಗ್ಲೇನೆ ದೇಹದಲ್ಲಿ ಉರಿ ಬರೋದು. ಯಾವುದೇ ಒಂದು ದೇಹದ ಒಂದು ಅಂಗದಲ್ಲಿ ಉರಿ ಬರ್ತಿದೆ ಅಂತಂದ್ರೆ ಆ ಒಂದು ಅಂಗದಲ್ಲಿ ಈ ಒಂದು ಫೈರ್ ಆಕ್ಸಸ್ ಆಗಿರುತ್ತೆ, ಅಥವಾ ಪಿತ್ತ ಆಕ್ಸಸ್ ಆಗಿರುತ್ತೆ ಅಂತ ಹೇಳ್ಬೋದು ನಿಮ್ಗೆ. ಓಕೆನಾ? ಪಿತ್ತ ಸೆಕ್ರೆಟ್ ಮಾಡೋ ಒಂದು ಆರ್ಗನ್ ಯಾವುದು? ಗಾಲ್ ಬ್ಲಾಡರ್ ಮತ್ತೆ ಲಿವರ್. ಲಿವರು ಮತ್ತೆ ಗಾಲ್ ಬ್ಲಾಡರ್ ಇಂದಾನೆ ಪಿತ್ತ ಸೆಕ್ರೆಟ್ ಆಗೋದು. ಓಕೆನಾ? ಇನ್ನು ನೆಕ್ಸ್ಟ್, ಈ ಪಿತ್ತದೋಷ ಇರೋರು ಆ ಇನ್ನೂ ಒಂದು ಏನೇನ್ ಲಕ್ಷಣ ನೋಡ್ಬೋದು ನೀವು? ಬಣ್ಣ. ಅವ್ರ ಬಾಡಿಲಿ ನೀವು ಒಂದು ಕಲರ್ಗಳನ್ನ ಅಬ್ಸರ್ವ್ ಮಾಡಿ. ಅವರ ಮೂತ್ರ, ಯಾರದು ಪಿತ್ತದೋಷ ಜಾಸ್ತಿ ಇರುತ್ತೆ ಅಥವಾ ಪಿತ್ತ ದೋಷದ ಪ್ರಾಬ್ಲಮ್ ಇಂದ ಒಳಗಾಗಿರ್ತಾರೆ, ಅವರು ನಾರ್ಮಲ್ ಆಗಿರೋರು ಇದನ್ನ ತಗೋಬೇಡಿ. ಏನಾದ್ರು ಪಿತ್ತದ ಸಮಸ್ಯೆ ಬರ್ತಿದೆ ಅಂತಂದ್ರೆ ಕಂಡುಹಿಡಿಲಿಕ್ಕೆ ಹೇಳ್ತಿರೋದು ಇದು. ಸರಿನಾ? ಸೊ ಅವರ ಒಂದು ಕಣ್ಣುಗಳನ್ನ ನೀವು ಅಬ್ಸರ್ವ್ ಮಾಡಿ, ಕಣ್ಣುಗಳು ಕೆಂಪಾಗಿರುತ್ತೆ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನು? ಅವರ ಮೂಗು ಅಂದ್ರೆ ಈ ಒಂದು ಟಿಪ್ ಆಫ್ ದಿ ನೋಸ್ ಸ್ವಲ್ಪ ರೆಡ್ ಇರುತ್ತೆ, ಪೂರ್ತಿ ಮೂಗಾಗಲ್ಲ. ಈ ಒಂದು ಟಿಪ್ ಆಫ್ ದಿ ನೋಸ್ ಮತ್ತೆ ಈ ಸೈಡ್ ನೋಸ್ ರೆಡ್ ಕಲರ್ ಇದ್ರೆ ಅವರಲ್ಲಿ ಪಿತ್ತ ಆಕ್ಸಸ್ ಇದೆ ಅಂತ ಅರ್ಥ. ಅದರ ಜೊತೆಗೆ ಅವರ ಒಂದು ಮೂತ್ರದ ಕಲರ್ ಬಂದ್ಬಿಟ್ಟು ಹಳದಿ ಕಲರ್ ಇರುತ್ತೆ, ಅಥವಾ ಡಾರ್ಕ್ ಹಳದಿ ಅಂತ ತಗೋಬಹುದು. ಪೇಲ್ ಎಲ್ಲೋ ಇದ್ರೆ ನಾರ್ಮಲ್. ಪೇಲ್ ಎಲ್ಲೋ ಅಂತಂದ್ರೆ ಈ ಒಂದು ಭತ್ತದ ಹುಲ್ಲು ಬರುತ್ತಲ್ಲ, ಆ ಹುಲ್ಲಿನ ಕಲರ್ ಇದ್ರೆ ಒಂದು ಮೂತ್ರ ನಾರ್ಮಲ್ ಅಂತ ಕನ್ಸಿಡರ್ ಆಗುತ್ತೆ. ಜಾಸ್ತಿ ಹಳದಿ ಬರ್ತಿದೆ ಅಂತಂದಾಗ ಅವಾಗ ನಿಮ್ಮ ದೇಹದಲ್ಲಿ ಪಿತ್ತ ಆಕ್ಸಸ್ ಇದೆ ಅಂತ ಅರ್ಥ. ಕ್ಲಿಯರ್? ಆಮೇಲೆ ಮೂಗಿನಲ್ಲಿ ಬ್ಲಡ್ ಬರ್ತಾ ಇದೆ ಅಂತಂದ್ರೆ ಅವಾಗನು ಪಿತ್ತ ಸಹ ಎಕ್ಸಸ್ ಆಗಿರುತ್ತೆ. ಸರಿನಾ? ಆಮೇಲೆ ಇನ್ನೂ ಒಂದು, ಈ ಕಾಂತಿ ಅಂತಂದ್ರೆ ಗ್ಲೋ ಅಂತ ತಗೋಬಹುದು ನೀವು. ಗ್ಲೋ ಅಂದ್ರೆ ಏನು? ಈ ಒಂದು ನಮ್ಮ ಒಂದು ಕಣ್ಣಿಗೆ ಏನು ಕಾಣಿಸುತ್ತೆ ಒಬ್ಬ ಮನುಷ್ಯನನ್ನ ನೋಡಿದಾಗ, ಅವನ ಸ್ಕಿನ್ ಗ್ಲೋ, ಹೊಳಪು ಬೇಸಿಕ್ಲಿ ಹೇಳ್ಬೇಕು ಅಂದ್ರೆ, ನಿಮ್ಮ ಮುಖ ಕಾಂತಿ ಆಗಿರ್ಬೋದು, ಅಥವಾ ಕೂದಲಿನ ಕಾಂತಿ ಆಗಿರ್ಬೋದು, ಕಣ್ಣುಗಳಲ್ಲಿ ಕಾಂತಿ ಆಗಿರ್ಬೋದು. ಒಬ್ಬ ವ್ಯಕ್ತಿನ ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಅವನ ಹಾವ ಭಾವನ ನೀವು ಕರೆಕ್ಟ್ ಆಗಿ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಏನು, ಅವನ ಒಂದು ಸ್ಕಿನ್ ಗ್ಲೋ ಫುಲ್ ರೆಡ್ಡಿಶ್ ಆಗುತ್ತೆ, ಅದನ್ನ ನೀವು ಗಮನಿಸಬಹುದು. ನೆಕ್ಸ್ಟ್, ಅವನೊಂದು ಸ್ಕಿನ್ ಅಲ್ಲಿ ರೆಡ್ ಕಲರ್ ಪ್ಯಾಚಸ್ ಬರಬಹುದು. ಎಲ್ಲರಿಗೂ ಬರ್ಬೇಕಂತಿಲ್ಲ, ಸಮ್ ಪೀಪಲ್, ಕೆಲವೊಬ್ರಿಗೆ ಬರಬಹುದು. ಅದರ ಜೊತೆಗೆ ಕೂದಲು ಉದುರುತ್ತೆ. ಹೇರ್ ಫಾಲ್ ಆಗೋದು ಏನಕ್ಕೆ? ಸುಮಾರು ಜನಕ್ಕೆ ಹೇರ್ ಫಾಲ್ ಯಾಕಾಗತ್ತೆ ಅನ್ನೋದೇ ಗೊತ್ತಿಲ್ಲ. ಹೇರ್ ಫಾಲ್ ಆಗಿ ಕಾರಣ ಏನ್ ಗೊತ್ತಾ ನಿಮ್ಗೆ? ಹೊಟ್ಟೆ ಮತ್ತೆ ಮೈಂಡ್. ಸೊ ನೀವು ಏನು ಥಿಂಕ್ ಮಾಡ್ತೀರಾ, ನೀವು ಥಿಂಕ್ ಮಾಡೋದ್ರಿಂದ ಕೆಲವೊಬ್ರು ಡಾಕ್ಟರ್ ಹೇಳ್ತಾರೆ ಸ್ಟ್ರೆಸ್ಗೆ ಹೇರ್ ಫಾಲ್ ಆಗಿದೆ ನಿಮಗೆ ಅಂತ. ಸ್ಟ್ರೆಸ್ಗೆ ಯಾಕೆ ಹೇರ್ ಫಾಲ್ ಆಗ್ಬೇಕು? ಯಾಕಾಗತ್ತೆ ಅಂತಂದ್ರೆ, ನೀವು ಯಾವಾಗ ತಲೆಗೆ ಜಾಸ್ತಿ ವಿಚಾರ ಕೊಟ್ಟು ಸ್ಟ್ರೆಸ್ ಕೊಡ್ತೀರಾ ಮೈಂಡ್ಗೆ, ಆವಾಗ ಆಟೋಮೆಟಿಕ್ಲಿ ನಿಮ್ಮ ಒಂದು ಹೊಟ್ಟೆಯಲ್ಲಿರ್ತಕ್ಕಂಥ ಜಠರಾಗ್ನಿ ಜಾಸ್ತಿ ಆಗುತ್ತೆ. ಜಠರಾಗ್ನಿ ಜಾಸ್ತಿ ಆದಾಗ ನೀವು ಆಬ್ವಿಯಸ್ಲಿ ಕೆಳಗಡೆ ಉರಿತಿದೆ ಅಂತಂದ್ರೆ, ಏನೋ ಒಂದು ಆ ಬೆಂಕಿ ಉರಿತಿದೆ ಅಂತಂದ್ರೆ ಅದರದ್ದು ಹಬೆ ಎಲ್ಲಿ ಬರುತ್ತೆ? ಮೇಲ್ಗಡೆನೆ ಬರುತ್ತಲ್ವಾ? ಸೊ ಹೊಟ್ಟೆಯಲ್ಲಿ ನಿಮ್ದು ಫೈರ್ ಎಲಿಮೆಂಟ್ ಜಾಸ್ತಿ ಆದಾಗ ಅದು ಸೀದಾ ನಿಮ್ದು ಎಫೆಕ್ಟ್ ಆಗೋದು ನಿಮ್ಮ ಒಂದು ಹೇರ್ ಫಾಲಿಕಲ್ಸ್
ಡ್ರೈ ಆಗುತ್ತೆ ಅಥವಾ ಕೂಲ್ ಉದುರುತ್ತೆ. ಸೊ ಅದು ತಲೆಗೆ ಬರುತ್ತೆ ಸ್ಟಮಕ್ ಹೀಟು. ಹಿಂಗಾಗಿ ಈ ಒಂದು ಪಿತ್ತ ದೋಷ ಇರೋರು ಈ ಒಂದು ಹೇರ್ ಫಾಲ್ ಇಂದ ಸಮಸ್ಯೆಯಿಂದ ಇರುತ್ತೆ. ಅಥವಾ ಈ ಒಂದು ಕೂದಲು ಬೇಗ ಬೆಳ್ಳಗಾಗುತ್ತೆ ಕೆಲವೊಬ್ಬರಿಗೆ. ದಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ಎಕ್ಸಸ್ ಪಿತ್ತ. ಪಿತ್ತ ಕಾನ್ಸ್ಟಿಟ್ಯೂಷನ್ ಇರೋರಿಗೆಲ್ಲ ಈ ಸಿಂಪ್ಟಮ್ಸ್ ಕಾಣ್ಬೇಕಾ? ಇಲ್ಲ. ಕೆಲವೊಬ್ಬರಲ್ಲಿ ಕೆಲವೊಂದಿಷ್ಟು ಕಾಣಿಸುತ್ತೆ, ಕೆಲವೊಂದು ಕಾಣಿಸಲ್ಲ. ಸರಿನಾ? ಇನ್ನೂ ಒಂದು ಹೇಳ್ತೀನಿ. ಕೆಲವೊಬ್ರು, ನಾನು ಆಗ್ಲೇ ಹೇಳಿದೆ, ಈ ಪಿತ್ತ ಪ್ರಕೃತಿ ಇದೆ ಅವರಿಗೆ ಅಂತಂದ್ರೆ ಅದನ್ನ ಕಂಡುಹಿಡಿಬೇಕು ಅಂತ ಏನ್ ಮಾಡ್ಬೇಕು ಅಂತ ಹೇಳಿದೆ, ಒಂದು ಕೈ ಮುಟ್ಟಿ ನೋಡಿ ಹೇಳಿ ಅಂತ. ಕೆಲವೊಬ್ರು ಕೈ ಮುಟ್ಟಿದ್ರೆ ನಿಮ್ ಕೋಲ್ಡ್ ಇರುತ್ತೆ, ಗೊತ್ತಾಗಲ್ಲ ಬೇಗ. ಸೊ ಅಂತ ಟೈಮಲ್ಲಿ ನೀವೇನ್ ಮಾಡ್ಬೇಕು? ಕ್ವಶನಿಂಗ್ ಮಾಡ್ಬೇಕು. ಅವರ ಬಾಡಿ ಯಾವ ರೀತಿ ಇದೆ, ಅವರ ಬಾಡಿಲಿ ಯಾವ ರೀತಿ ಚೇಂಜಸ್ ಆಗ್ತಿದೆ ಅನ್ನೋದನ್ನ ನೀವು ಕ್ವಶನಿಂಗ್ ಮಾಡಿದಾಗ ಅವರೇ ಹೇಳ್ತಾ ಹೋಗ್ತಾರೆ. ನನಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಮತ್ತೆ ನನಗೆ ಹಾಟ್ ಫ್ಲಾಶಸ್ ಬರುತ್ತೆ, ಮತ್ತೆ ನನಗೆ ಕಣ್ಣುಗಳು ಕೆಂಪಾಗುತ್ತೆ, ಮತ್ತೆ ನನ್ನ ಬಾಡಿಲಿ ಉರಿ ಬರುತ್ತೆ, ಹೊಟ್ಟೆಲಿ ಹೊಟ್ಟೆಲಿ ಉರಿ ಅನುಭವ ಆಗುತ್ತೆ. ಆಮೇಲೆ ತುಂಬಾ ಹೊತ್ತು ಊಟ ತಡಿಯಕ್ಕಾಗಲ್ಲ, ಹೊಟ್ಟೆ ಗ್ಯಾಸ್ಟ್ರಿಕ್ ಆಗುತ್ತೆ. ಇನ್ನೂ ಒಂದು ಹೇಳ್ತೀನಿ, ಗ್ಯಾಸ್ಟ್ರಿಕ್ಕೇ ಬೇರೆ, ಅಸಿಡಿಟಿನೇ ಬೇರೆ. ಸುಮಾರು ಜನ ಅದನ್ನ ಎರಡನ್ನೂ ಒಂದೇ ಅನ್ಕೊಂಡಿದ್ದಾರೆ. ಗ್ಯಾಸ್ಟ್ರಿಕ್ಕೇ ಬೇರೆ ಇರುತ್ತೆ, ಅಸಿಡಿಟಿನೇ ಬೇರೆ ಇರುತ್ತೆ. ಯಾವಾಗ ಸ್ಟಮಕ್ ಕೋಲ್ಡ್ ಆಗುತ್ತೆ ಅವಾಗ ಬರೋದು ಯಾವುದು? ಅಸಿಡಿಟಿ. ಕ್ಲಿಯರ್? ಕೋಲ್ಡ್ ಅನ್ನೋದಕ್ಕಿಂತ ಇನ್ನೂ ಒಂದು ಬೆಟರ್ ವರ್ಡ್ ಆಯುರ್ವೇದ ಹೇಳ್ಬೇಕು ಅಂತಂದ್ರೆ, ಯಾವಾಗ ನಿಮ್ಮ ಒಂದು ಹೊಟ್ಟೆಯಲ್ಲಿ ಈ ಒಂದು ಪಿತ್ತದ ಅಂಶ ಕಡಿಮೆ ಆಗುತ್ತೆ, ಹೊಟ್ಟೆಯಲ್ಲಿ ಪಿತ್ತ ಮಂದ ಆಗುತ್ತೆ ಅಥವಾ ಅಗ್ನಿ ಮಂದ ಆಗುತ್ತೆ, ಆವಾಗ ನಿಮಗೆ ಈ ಒಂದು ಅಸಿಡಿಟಿ ಸಿಂಪ್ಟಮ್ಸ್ ಬರುತ್ತೆ. ಯಾವಾಗ ನಿಮ್ಮ ಒಂದು ಹೊಟ್ಟೆಯಲ್ಲಿ ಈ ಒಂದು ಪಿತ್ತ ಜಾಸ್ತಿ ಆಗುತ್ತೆ, ಸರಿನಾ, ಪಿತ್ತ ಜಾಸ್ತಿ ಆದಾಗ ಅವಾಗ ನಿಮಗೆ ಬರೋ ಸಮಸ್ಯೆ ಯಾವುದು? ಗ್ಯಾಸ್ಟ್ರಿಕ್. ಟೋಟಲಿ ಹೇಳಬೇಕು ಅಂತಂದ್ರೆ, ಡೈಜೆಸ್ಟಿವ್ ಇಶ್ಯೂಸ್ ಬರ್ತಿದೆ ನಿಮ್ಮ ಬಾಡಿಲಿ ಅಂತಂದ್ರೆ ಅದಕ್ಕೆ ಕಾರಣ ಏನು? ಪಿತ್ತ ದೋಷನೇ. ನೀವು ಆಯುರ್ವೇದ ಪ್ರಕಾರ ಹೇಳ್ತಿರೋದು. ಬೇರೆ ಕಾನ್ಸೆಪ್ಟ್ಗಳು ಸ್ವಲ್ಪ ಆದಷ್ಟು ಅದನ್ನ ಸೈಡ್ ಇಟ್ಟು ಇದನ್ನ ಕರೆಕ್ಟ್ ಆಗಿ ಫೋಕಸ್ ಮಾಡಿ ಇದರಲ್ಲಿ ಕಲ್ತ್ರೆ ನಿಮ್ಗೆ ಈಸಿ ಆಗುತ್ತೆ ಕಲೀಲಿಕ್ಕೆ. ಸರಿನಾ? ಇನ್ನೂ ಒಂದು, ಈ ಕೆಲವೊಬ್ಬರಿಗೆ ಅಪೆಂಡಿಕ್ಸ್ ಆಗುತ್ತೆ, ಮತ್ತೆ ಹರ್ನಿ ಆಗುತ್ತೆ. ಈ ಒಂದು ಬಾಡಿಲಿ, ಒಂದು ನಿಮಿಷ, ಗೀಸ್ತಾ ಇದಾರೆ ಸ್ವಲ್ಪ. ಡಿಸೇಬಲ್ ಮಾಡಿದೆ ಸರ್, ಸಾರಿ. Okay. ಇದನ್ನ ತೆಗಿಲಿಕ್ಕೆ ಆಗಲ್ವಾ ಈಗ? ಜಸ್ಟ್ ಅ ಸೆಕೆಂಡ್. ಮಕ್ಕಳು ಕೊಟ್ಬಿಡ್ತಾರೆ ಅವರು. ಆಯ್ತು ಬಿಡಿ. ಓಕೆ, ಸಾರಿ. ಸೊ ನಿಮ್ಮ ಒಂದು ಬಾಡಿಲಿ ಸ್ವೆಲ್ಲಿಂಗ್ ಬರ್ತಾ ಇದೆ, ಊತ ಬರ್ತಾ ಇದೆ ಅಂತಂದ್ರೆ ದಟ್ ಇಸ್ ಬಿಕಾಸ್ ಆಫ್ ಪಿತ್ತ. ಪಿತ್ತದಲ್ಲಿ ಹೆಚ್ಚು ಕಡಿಮೆ ಆದ್ರೆ, ಪಿತ್ತ ದೋಷದಲ್ಲಿ ಸಮಸ್ಯೆ ಆದ್ರೆ ಇದು ಒಂದು ಈ ಪ್ರಾಬ್ಲಮ್ ಅನ್ನು ನೀವು ನೋಡ್ಬೋದು. ಓಕೆನಾ? ನೆಕ್ಸ್ಟ್. ಸೊ ಈ ಒಂದು ಪಿತ್ತ ಪ್ರಕೃತಿ, ಸರ್ ಆಲ್ರೆಡಿ ನಮ್ಗೆ ಪಿತ್ತ ಇದೆ, ತುಂಬಾ ಬಾಡಿ ಹೀಟ್ ಇದೆ, ಏನ್ ಮಾಡ್ಬೇಕು? ಸೊ ಅದಕ್ಕೆ ಕೆಲವೊಂದಿಷ್ಟು ಸಜೆಷನ್ಸ್ ಅನ್ನ ನಾವು ಕೊಡ್ಬೋದು. ತಂಪ ಪದಾರ್ಥಗಳ ಸೇವನೆ ಮಾಡಿ ಅಂತ ಹೇಳ್ತಾರೆ. ಅದು ಏನು? ಪಿತ್ತ ಏರುವ ಮುನ್ನ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಈಗ ನಿಮ್ಗೆ ಗೊತ್ತಾಗಿರುತ್ತೆ ನನ್ನ ಬಾಡಿ ಕಾನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು ಪಿತ್ತ ಅಂತ. ನೀವು ಪಿತ್ತ ಉಲ್ಬಣ ಆಗುವಂತ ಆಹಾರಗಳನ್ನೇ ತಗೊಳಕ್ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗದು ಪಿತ್ತ ಎಕ್ಸಸ್ ಆಗಿ ಅದರಿಂದ ಸಮಸ್ಯೆಗಳು ಬರುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು? ಸಾಧ್ಯ ಆದಷ್ಟು ಪಿತ್ತ ಏರಿಸದೇ ಇರೋ ಆಹಾರಗಳನ್ನ ತಗೊಳ್ಳಿ. ಸರಿನಾ? ಯಾವ ಆಹಾರ ಅಂತ ನೆಕ್ಸ್ಟ್ ಹೇಳ್ತೀನಿ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆ, ಹೇಳ್ತೀನಿ. ಅದರ ಜೊತೆಗೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಪಿತ್ತ ಬರೀ ಆಹಾರದಿಂದನೇ ಏರ್ತದ? ಇಲ್ಲ. ಥಿಂಕ್ ಮಾಡೋದ್ರಲ್ಲಿ. ಈ ಹಳೆ ಕಾಲದ ಒಂದು ಮನೆಗಳಲ್ಲಿ ನೀವು ಅಜ್ಜಿರಿಂದ್ರೆಲ್ಲ ಮಾತಾಡ್ತಿರ್ತಾರೆ, ಪಿತ್ತ ಏರಿಸ್ಬೇಡ ನನಗೆ ಅಂತ ಬೈತಿರ್ತಾರೆ, ನೋಡಿದೀರಾ? ಯಾರು ವಾತ ಏರಿಸ್ಬೇಡ, ಕಫ ಏರಿಸ್ಬೇಡ ಅಂತಾರ. ಪಿತ್ತಾನೆ ಅಂತ ಯಾಕೆ ಹೇಳೋದು ಅಂತಂದ್ರೆ ದಟ್ ಈಸ್ ಬಿಕಾಸ್ ಆಫ್ ಫೈರ್. ಯಾವಾಗ ನೀವು ಕೋಪ, ಅಗ್ರೆಷನ್ ಅಂದ್ರೆ ಫೈರ್, ಕರೆಕ್ಟಾ? ಸೊ ನೀವು ಕೋಪ ತೋರಿಸ್ಕೋಬೇಕು ಅಂತಂದ್ರೆ ನಿಮ್ಮ ದೇಹದಲ್ಲಿ ಬೇಕಾಗಿರೋ ಎಲಿಮೆಂಟ್ ಯಾವುದು? ಪಿತ್ತ. ಸೊ ನಿಮ್ಮ ಒಂದು ದೇಹದಲ್ಲಿ ಸಿಟ್ಟು, ಕೋಪ, ಅಸೂಯೆ ಇದೆಲ್ಲ ಭಾವ ಬರಬೇಕು ಅಂತಂದ್ರೆ ನಿಮ್ಮ ದೇಹದಲ್ಲಿ ಪಿತ್ತ ದೋಷದ ವಿಕಾರಗಳು ಇರಬೇಕು, ಅಂದಾಗ ಬರುತ್ತೆ. ಸರಿನಾ? ಹೇಳ್ತೀನಿ, ಒಂದ್ ನಿಮಿಷ. ಹಾ, ಇಲ್ಲಿ ನೋಡಿ, ಪಿತ್ತದಲ್ಲೇನೆ ಎರಡು ತರ ಇರುತ್ತೆ. ಏನು? ಸಂತುಲಿತ ಪಿತ್ತ ಅಂದ್ರೆ ಪಿತ್ತ ನಾರ್ಮಲ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅನ್ನೋರಿಗೆ. ಈಗ ನಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಂದು ಪಿತ್ತ ಪ್ರಕೃತಿ ಅಂತ ಇಮ್ಯಾಜಿನ್ ಮಾಡಿ. ಸರಿನಾ? ಪಿತ್ತ ಪ್ರಕೃತಿ ಇದೆ ನಂದು, ಬಟ್ ಆದ್ರೆ ನನಗೆ ಏನು ಪ್ರಾಬ್ಲಮ್ಸ್ ಬರ್ತಿಲ್ಲ. ಪಿತ್ತ ಪ್ರಕೃತಿ ಇರೋರಿಗೆಲ್ಲ ಪ್ರಾಬ್ಲಮ್ ಬರ್ಬೇಕಂತಿಲ್ಲ. ಯಾವಾಗ ನೀವು ಆ ಪ್ರಕೃತಿಯನ್ನ ಆಹಾರ ವಿಹಾರ ವಿಚಾರದಿಂದ ಸಮಸ್ಯೆ ಮಾಡ್ಕೊಂಡು ಹಾಳು ಮಾಡ್ಕೋತಿರೋ ಅವಾಗ ನಿಮ್ಗೆ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಈಗ ನಾನು ಪಿತ್ತ ಪ್ರಕೃತಿ ಏನು ಅಂತಂದ್ರೆ ನನ್ಗೇನು ಒಂದು ಒಳ್ಳೆ ಒಂದು ಗುಣಗಳೇನಿರುತ್ತೆ? ಫಸ್ಟ್ ಒಂದು ಡಿಸಿಷನ್ ತಗೊಳ್ಳುವಾಗ ನಾನು ಲೇಟ್ ಮಾಡಲ್ಲ. ಸಡನ್ ಡಿಸಿಷನ್ಸ್ ಯಾರು ತಗೋತಿರ್ತಾರೆ ಅಬ್ಸರ್ವ್ ಮಾಡ್ಬೇಕು. ಸಡನ್ ಡಿಸಿಷನ್ಸ್ ಯಾರು ತಗೋತಿರ್ತಾರೆ ಅವರು ಒಂದು ಪಿತ್ತ ಪ್ರಕೃತಿಯ ವ್ಯಕ್ತಿ ಆಗಿರ್ತಾರೆ. ಇದು ನಾನು ಹೇಳ್ತಿರೋದು ವ್ಯಕ್ತಿಯ ವ್ಯಕ್ತಿತ್ವ, ಮೈಂಡ್ ಲೆವೆಲ್ ಅಂತ ತಗೋಬಹುದು ನೀವು. ಸೆಕೆಂಡ್ ಒಂದು ದೂರದೃಷ್ಟಿ ಅಂದ್ರೆ ವಿಷನ್ ಥಿಂಕಿಂಗ್, ವಿಷನರಿ ಥಿಂಕಿಂಗ್ ಅಂತ ಕರಿತೀವಿ.
ವಿಷನರಿ ಥಿಂಕಿಂಗ್ ಅಂತ ಕರಿತೀವಿ. ಇನ್ನು ಥರ್ಡ್ ಬಂತು ಈ ಒಂದು ಪ್ಲಾನಿಂಗ್, ಯೋಜನೆಬದ್ಧ ಕಾರ್ಯ ಅಂತಂದ್ರೆ ಪ್ರಾಪರ್ ಪ್ಲಾನಿಂಗ್ ಮಾಡಿ ಕೆಲಸ ಮಾಡೋದು. ಸರಿನಾ? ಪ್ಲಾನಿಂಗ್ ಮಾಡಿ ಇಡೋದಲ್ಲ, ಅದು ಮತ್ತೆ ಅದು ಕಫ ಪ್ರಕೃತಿಯವ್ರಿಗೆ ಒಂದು ಲಿಸ್ಟಿಗೆ ಬರುತ್ತೆ. ಬರೀ ಪ್ಲಾನಿಂಗ್ ಮಾಡೋದಿರ್ತಾರ ಅವರು ಎಕ್ಸಿಕ್ಯೂಷನ್ ಮಾಡಲ್ಲ. ಒಂದೇ ವರ್ಡ್ ಅಲ್ಲಿ ಇಂಗ್ಲಿಷಲ್ಲಿ ಬರ್ಕೋಬೇಕು ಅಂತಂದ್ರೆ ಎಕ್ಸಿಕ್ಯೂಷನ್ ಅಂತ ಬರ್ಕೊಳ್ಳಿ. ಇದು ಯಾವಾಗ ನಮ್ಮ ದೇಹದಲ್ಲಿ ಪಿತ್ತ ಸ್ಟೇಬಲ್ ಆಗಿದೆ, ಪಿತ್ತದ ಒಂದು ಯಾವುದೇ ಒಂದು ದೋಷ ಇಲ್ಲ ಅಂದಾಗ ಈ ರೀತಿ ಸಿಂಪ್ಟಮ್ಸ್ ಅನ್ನ ನೀವು ನೋಡ್ಬೋದು. ಅಂದ್ರೆ ನೀವು ಆರಾಮಾಗಿದ್ದೀರಾ, ಹುಷಾರಾಗಿದ್ದೀರಾ ಅಂತ ಅರ್ಥ. ಅದೇ ನಿಮ್ಮ ದೇಹದಲ್ಲಿ ಏನಾದ್ರೂ ಪಿತ್ತ ಎಕ್ಸಸ್ ಆಗಿ ಅಥವಾ ಪಿತ್ತದ ಒಂದು ಏನೋ ಕಡಿಮೆ ಆಯ್ತು ಅಥವಾ ಎಕ್ಸಸ್ ಆಯ್ತು ಅಂದ್ರೆ ಅವಾಗ ಏನ್ ಸಮಸ್ಯೆ ಬರುತ್ತೆ? ಫಸ್ಟ್ ಒಂದು ಲಾಭದ ಅಪೇಕ್ಷೆ. ಲಾಭದ ಅಪೇಕ್ಷೆ ಅಂತ ತಗೊಳ್ಳೋದಕ್ಕಿಂತ ನೀವೇನ್ ತಗೋಬಹುದು ಅಂತಂದ್ರೆ ಅತಿ ಆಸೆ ಅಂತ ತಗೋಬಹುದು, ಗ್ರಿಡಿನೆಸ್. ಎಷ್ಟಿದ್ರು ಬೇಕು 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 ಅಂತಿರ್ತಾರಲ್ವಾ, ಅವರ ದೇಹದಲ್ಲಿ ಈ ಒಂದು ಪಿತ್ತದ ವಿಕಾರಗಳು ಆಗಿರುತ್ತೆ. ಸರಿನಾ? ಆಮೇಲೆ ಪ್ರತಿಕಾರ ಭಾವ. ಪ್ರತಿಕಾರ ಭಾವ ಅಂದ್ರೆ ಜಲಸಿ. ಆಮೇಲೆ ಸೇಡು ಅಂತ ನೀವು ತಗೋಬಹುದು. ಕನ್ನಡದಲ್ಲಿ ಇನ್ನೂ ಈಸಿಯಾಗಿ ಹೇಳ್ಬೇಕು ಅಂದ್ರೆ ಸೇಡಿನ ಭಾವ ಇರುತ್ತೆ. ಈಗ ಯಾರು ನಿಮ್ಗೆ ಏನಾರು ಅಂದ್ರೆ ಅವ್ರು ಅದನ್ನ ಮರೆಯಲ್ಲ ಬೇಗ, ಅದನ್ನ ಸೇಡ್ ತೀರಿಸ್ಕೋಬೇಕು ಅಂತ ಅದನ್ನ ಕಾದು ಸೇಡ್ ತೀರಿಸ್ಕೋತಾರೆ. ಸೊ ಈ ರೀತಿ ಭಾವ ಯಾರ್ದು, ಅವ್ರ ಮೈಂಡ್ ಯಾರ್ದಿರುತ್ತೆ, ಅವರ ಒಂದು ಬಾಡಿಲಿ ಈ ಒಂದು ಪಿತ್ತದ ಒಂದು ವಿಕಾರ ಆಗಿರುತ್ತೆ. ಸರಿನಾ? ಆಮೇಲೆ ಕ್ರೋಧ ಅಂದ್ರೆ ಕೋಪ. ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ಕೋಪ ಮಾಡ್ಕೊಳ್ಲಿಕ್ಕೆ ಬೇಕಾಗಿರೋದೇನು? ಫೈರ್ ಎಲಿಮೆಂಟ್. ಫೈರ್ ಅಂದ್ರೆ ಏನು? ಪಿತ್ತ. ಸೊ ನಿಮ್ಮ ದೇಹದಲ್ಲಿ ಪಿತ್ತ ಏನಾದ್ರು ಇಂಬ್ಯಾಲೆನ್ಸ್ ಆಗಿದೆ ಅಂತಂದ್ರೆ, ಅಥವಾ ಇಂಬ್ಯಾಲೆನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿದೆ ಅಂತಂದ್ರೆ ತಗೋಬಹುದು ನೀವು. ಕೋಪ ತುಂಬಾ ಬರುತ್ತೆ, ಕೋಪ ಕಂಟ್ರೋಲೇ ಆಗಲ್ಲ ನಿಮ್ಗೆ. ರೈಟ್? ಓಕೆ. ನೆಕ್ಸ್ಟ್ ಇನ್ನೊಂದು ತಿರಸ್ಕಾರ ಭಾವನೆ ಅಂತಂದ್ರೆ ಅಷ್ಟು ಬೇಗ ಯಾರನ್ನು ಒಪ್ಕೊಳ್ಳಲ್ಲ, ಏನನ್ನು ಒಪ್ಕೊಳ್ಳಲ್ಲ. ತುಂಬಾ ನೋವು ಅಂತ ಯಾರು ಹೇಳ್ತಿರ್ತಾರಲ್ವಾ, ತುಂಬಾ ನೋವು ಹೇಳೋದು, ಬೇಡ ಬೇಡ ಅಂತ ಹೇಳೋದು. ಸೊ ಅವರಲ್ಲಿ ಒಂದು ಪಿತ್ತ ಜಾಸ್ತಿ ಇರುತ್ತೆ. ಯಾಕಂಗಾಗುತ್ತೆ ಅಂತಂದ್ರೆ ಯಾರಲ್ಲಿ ಪಿತ್ತ ಇರುತ್ತೋ ಆ ವ್ಯಕ್ತಿ ತುಂಬಾ ಯೋಚನೆ ಮಾಡ್ತಾರೆ, ಕಂಟಿನ್ಯೂ ಥಿಂಕ್ ಮಾಡ್ತಿರ್ತಾರೆ. ಯಾರು ಹೇಳ್ತಾರೆ ನೋಡಿ, ಸುಮಾರು ಜನ ಹೇಳ್ತಾರೆ, ಸರ್ ನನ್ನ ಮೈಂಡ್ ತುಂಬಾ ಹೈಪರ್ ಮೈಂಡ್ ಇದೆ ನಂದು, ನಾನು ಕೂತಲ್ಲೇ ಕೂತಿರ್ತೀನಿ ಬಟ್ ಮೈಂಡ್ ಅಲ್ಲಿ ತುಂಬಾ ಓಡ್ತಾ ಇರುತ್ತೆ ವಿಷಯ ಅಂತ ಹೇಳಿ. ಸೊ ಅಂತವರಿಗೆ ಈ ಒಂದು ಪಿತ್ತದ ಒಂದು ಸಮಸ್ಯೆ ಇರುತ್ತೆ. ಓಕೆನಾ? ಆಮೇಲೆ ಅಸೂಯೆ ಅಂತ ತಗೋಬಹುದು. ಅಸೂಯೆ ಅಂತಂದ್ರೆ ಈ ಒಂದು ಯಾರು ಏನೇ ಒಂದು ಮಾಡಿದ್ರು ಅದನ್ನ ಸಹಿಸ್ಲಿಕ್ಕೆ ಆಗಲ್ಲ ಇವರಿಗೆ, ಜಲಸಿ ಅದನ್ನ ನೋಡಿ. ಸೊ ಈ ರೀತಿ ಯಾರಿಗೆ ಸಮಸ್ಯೆ ಇರುತ್ತೋ ಅವರು ಈ ಒಂದು ಪಿತ್ತ ದೋಷದಿಂದ ಸಮಸ್ಯೆ ಆಗಿರುತ್ತೆ. ಸರಿನಾ? ಪಿತ್ತ ಪ್ರಕೃತಿ ಇರೋರಿಗೆ ಎಲ್ಲರಿಗೂ ಈ ಪ್ರಾಬ್ಲಮ್ ಬರಬೇಕು ಅಂತಿಲ್ಲ. ರೈಟ್? ಸೊ ಯಾರಿಗಾದ್ರೂ ಸಮಸ್ಯೆ ಆಗಿದ್ರೆ ಅವ್ರು ಇದನ್ನ ಅಬ್ಸರ್ವ್ ಮಾಡಿ. ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಈ ಸಿಂಪ್ಟಮ್ಸ್ ಇದೆ ಅಂತಂದ್ರೆ ನಾನು ಹೇಳಿರೋದು ಅವರ ದೇಹದಲ್ಲಿ ಈ ಒಂದು ಪಿತ್ತದ ಸಮಸ್ಯೆ ಇದೆ ಅಂತ ಅರ್ಥ. ರೈಟ್? ಒಂದ್ ನಿಮಿಷ. ಓಕೆ. ಸೊ ಈಗ ಸುಮಾರು ಜನ ತಲೆಯಲ್ಲಿ ಇದೆ ಪಿತ್ತ ಮತ್ತೆ ಪಿತ್ತ ದೋಷ ಬಾಡಿ ಇದೆ ಅಂತಂದ್ರೆ ನಮ್ಮ ದೇಹದಲ್ಲಿ ಯಾವ ಫುಡ್ ಅನ್ನ ತಗೋಬೇಕು, ಯಾವ ಫುಡ್ ಅನ್ನ ತಗೋಬಾರ್ದು ಅನ್ನೋದು ಸುಮಾರು ಜನದ ಒಂದು ಡೌಟ್. ಸೊ ಫಸ್ಟ್ ಅಂತ ಏನು ಅಂತಂದ್ರೆ ಬಾದಾಮಿ ಮತ್ತೆ ಗೋಡಂಬಿ ಇದು ಏನ್ ಮಾಡುತ್ತೆ, ನಿಮ್ಮ ಪಿತ್ತವನ್ನ ಬ್ಯಾಲೆನ್ಸ್ಡ್ ಆಗಿಡುತ್ತೆ ಅಥವಾ ಪಿತ್ತವನ್ನ ಹೆಚ್ಚು ಮಾಡುತ್ತೆ. ಬ್ಯಾಲೆನ್ಸ್ಡ್ ಅಲ್ಲ, ಹೆಚ್ಚು ಮಾಡುತ್ತೆ. ಯಾರಿಗೂ ಈಗ ಒಂದು ಡೈಜೆಷನ್ ಆಗ್ತಾ ಇಲ್ಲ, ತುಂಬಾ ಅಸಿಡಿಟಿ, ಗ್ಯಾಸ್ಟ್ರಿಕ್ ಅಲ್ಲ, ಅಸಿಡಿಟಿ ಇದೆ, ಡೈಜೆಷನ್ ಆಗ್ತಾ ಇಲ್ಲ ಅಂದ್ರೆ ಗೋಡಂಬಿ ತಗೊಳ್ಳಿ. ಅವಾಗ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ಪಿತ್ತ ಜಾಸ್ತಿ ಆಗುತ್ತೆ, ಫೈರ್ ಜಾಸ್ತಿ ಆಗುತ್ತೆ. ಸರಿನಾ? ಅದು ಗೋಡಂಬಿ ತಿನ್ಲಿಕ್ಕೂ ಪದ್ಧತಿ ಇದೆ ಆಯುರ್ವೇದದಲ್ಲಿ. ಒಣ ಗೋಡಂಬಿ ತಿನ್ಲಿಕ್ಕಿಲ್ಲ. ಯಾವುದೇ ಡ್ರೈ ಫ್ರೂಟ್ಸ್ ಅನ್ನ ತಗೊಂಡ್ರು ಅದನ್ನ ಕಂಪಲ್ಸರಿ ನೆನೆಸ್ಬಿಟ್ಟು ತಿನ್ಬೇಕು. ಯಾಕೆ ನೆನೆಸ್ಬಿಟ್ಟು ತಿನ್ಬೇಕು ಅಂತಂದ್ರೆ ನೀವು ಅದನ್ನ ನೆನೆಸಿದಾಗ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಪ್ರಾಪರ್ ಆಗಿ ನಿಮ್ಮ ದೇಹಕ್ಕೆ ಸಿಗುತ್ತೆ. ಯಾಕಂದ್ರೆ ನಮ್ಮ ಇಡೀ ಒಂದು ಬಾದಾಮಿ ತಿಂದ್ವಿ ಅಂತ ಇಟ್ಕೊಳ್ಳಿ, ಇಮ್ಯಾಜಿನ್ ಮಾಡಿ, ಅದನ್ನ ಸಂಪೂರ್ಣವಾಗಿ ಕರಗಿಸೋ ಶಕ್ತಿ ದೇಹಕ್ಕಿಲ್ಲ. ಅದು ಈಗಿನ ಒಂದು ಜಠರಾಗ್ನಿ ಎಷ್ಟು ಮಂದ ಆಗ್ಬಿಟ್ಟಿದೆ ಜನಗಳಲ್ಲಿ ಅಂತಂದ್ರೆ 70% ಡೈಜೆಸ್ಟ್ ಆಗೋದು ಜಾಸ್ತಿ ಆಗಿದೆ. ಈಗ ಊಟ ಮಾಡಿರೋ 70% ಡೈಜೆಸ್ಟ್ ಆಗ್ತಿಲ್ಲ. ಬಿಕಾಸ್ ಯಾಕೆ ಅಂತಂದ್ರೆ ನಮ್ಮ ಒಂದು ಲೈಫ್ ಸ್ಟೈಲ್ ಮತ್ತೆ ಫುಡ್ ಸ್ಟೈಲ್ ಹಂಗಾಗ್ಬಿಟ್ಟಿದೆ. ಅದಕ್ಕೆ ಯಾವುದೇ ಒಂದು ಡ್ರೈ ಫ್ರೂಟ್ಸ್ ತಿಂದ್ರು ಅದನ್ನ ನೆನೆಸ್ಬಿಟ್ಟು ತಿನ್ನಿ. ಸರಿನಾ? ನೆಕ್ಸ್ಟ್, ಆದಷ್ಟು ಬಿಸಿ ಆಹಾರ ಊಟ ಮಾಡಿ. ಸರಿನಾ? ಇನ್ನು ಒಂದು ತುಪ್ಪವನ್ನ ಸೇವಿಸಬಹುದು. ಯಾರಿಗೆ ಈ ಒಂದು ಬಾಡಿಲಿ ಫೈರ್ ಎಲಿಮೆಂಟ್ ಇಂಬ್ಯಾಲೆನ್ಸ್ ತುಂಬಾ ಇದೆ ಅವ್ರು ತುಪ್ಪ ತಗೊಳ್ಳಿ. ಅದು ಶುದ್ಧ ನಾಟಿ ಹಸುವಿನ ತುಪ್ಪನೇ ಇರಬೇಕು. ತುಪ್ಪ ಅಂದ್ರೆ ಈ ಪ್ಯಾಕೆಟ್ ತುಪ್ಪಗಳಲ್ಲ. ಸಾಧ್ಯ ಆದಷ್ಟು ನಾಟಿ ಹಸುವಿನ ತುಪ್ಪ ತಗೊಳ್ಳಿ. ಅದರಲ್ಲೂ ಇದೆ, ತುಪ್ಪದಲ್ಲಿ ಸುಮಾರು ತುಪ್ಪಗಳು ಬರುತ್ತೆ. ಈಗ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಎಮ್ಮೆ ತುಪ್ಪ ಇದೆ, ಆಕಳ ತುಪ್ಪ ಇದೆ, ಕರೆಕ್ಟಾ? ಸೊ ಎಲ್ರೂ ಎಮ್ಮೆ ತುಪ್ಪ ತಿನ್ಲಕ್ಕಾಗತ್ತಾ? ಇಲ್ಲ. ಯಾಕೆ? ಎಮ್ಮೆ ತುಪ್ಪ ಏನು ಅಂತಂದ್ರೆ ಅದರಲ್ಲಿ ತುಂಬಾ ಈ ಒಂದು ಸ್ಟ್ರೆಂತ್ ತುಂಬಾ ಜಾಸ್ತಿ ಇರುತ್ತೆ ಎಮ್ಮೆ ತುಪ್ಪದಲ್ಲಿ. ಯಾರು ಮನೆ ಬಿಟ್ಟು ಹೊರಗೆ ಹೋಗಿ ಕೆಲಸ ಮಾಡ್ತಾರೋ, ಮೈ ಬಗ್ಗಿಸಿ ದುಡಿಯೋದು ಅಂತ ನಮ್ ಸೈಡ್ ನಾವು ಕರಿತೀವಿ. ಸೊ ಯಾರು ಬಾಡಿಗೆ ಸ್ಟ್ರೈನ್ ಕೊಟ್ಟು ಕೆಲಸ ಮಾಡ್ತಾರೋ ಅವರು ಎಮ್ಮೆ ತುಪ್ಪನ ಸೇವಿಸಿ.
ಯಾರು ಮೈಂಡ್ ಲೆವೆಲ್ ವರ್ಕ್ ಮನೆಯಲ್ಲೇ ಕೂತ್ ಕೆಲಸ ಮಾಡೋರು, ಮತ್ತೆ IT ಜಾಬ್ ಅಲ್ಲಿ ಇರೋರು, ಮತ್ತೆ ಮೈಂಡ್ ಅನ್ನ ಓಡಿಸಿ ಕೆಲಸ ಮಾಡೋರು ಯಾರಿದ್ದೀರಾ, ಅವ್ರು ಏನ್ ಮಾಡಿ ಆಕಳ ತುಪ್ಪವನ್ನ ಸೇವಿಸಿದ್ರೆ ಬೆಸ್ಟ್. ಆಯುರ್ವೇದದಲ್ಲಿ ಅದು ಸಹ ಇದೆ, ಯಾವ ತುಪ್ಪವನ್ನ ಯಾವ ಟೈಮಲ್ಲಿ ಸೇವಿಸಬೇಕು ಮತ್ತೆ ಯಾರು ಸೇವಿಸಬೇಕು ಅನ್ನೋದು. ಕ್ಲಿಯರ್? ಫೈನ್. ನೆಕ್ಸ್ಟ್ ಇನ್ನೊಂದು, ತುಳಸಿ ಕಷಾಯನ ಮಾಡ್ಕೊಂಡು ಕುಡಿಬಹುದು ಮನೇಲೇನೆ. ಸೊ ತುಳಸಿ ದಳಗಳನ್ನ ತಗೊಂಡ್ಬನ್ನಿ, ಅದಕ್ಕೆ ಸಕ್ಕರೆಯನ್ನ ಯಾವ ಕಾರಣಕ್ಕೂ ಉಪಯೋಗ ಮಾಡಂಗಿಲ್ಲ, ಬೆಲ್ಲ ಬೇಕಿದ್ರೆ ನೀವು ಹಾಕೋಬಹುದು, ಇಲ್ಲ ಅಂತಂದ್ರೆ ಹಂಗೆ ಕುಡಿದ್ರು ಆಯ್ತು. ಸೊ 1 ಗ್ಲಾಸ್ ನೀರನ್ನ ಹಾಕ್ಬಿಟ್ಟು ಅದರಲ್ಲಿ ತುಳಸಿ ಒಂದು ಎಲೆಗಳನ್ನ ಬಿಡಿಸಿ ಹಾಕಿ ಅದನ್ನ ಕುದಿಲಿಕ್ಕೆ ಇಡಬೇಕು. ಅದು 3/4 ಗ್ಲಾಸ್ ಬರೋವರೆಗೂ ಕುದಿಬೇಕು. ಕುದ್ದ ಮೇಲೆ ಅದನ್ನ ಸೋಸ್ಬಿಟ್ಟು ನಿಮ್ಗೆ ಬೇಕಿದ್ರೆ ಬೆಲ್ಲ ಹಾಕಿ, ಇಲ್ಲ ಅಂದ್ರೆ ಹಂಗೆ ತಗೊಂಡ್ರು ಆಯ್ತು. ಸರಿನಾ? ಇಷ್ಟ ಆಯ್ತು. ಇನ್ನು ನೆಕ್ಸ್ಟ್, ಆಲ್ರೆಡಿ ಪಿತ್ತ ಎಕ್ಸಸ್ ಆಗ್ಬಿಟ್ಟಿದೆ, ಏನ್ ತಿನ್ಬಾರ್ದು ಸರ್ ನಾವು, ನಾವು ಏನ್ ತಿಂದ್ರೆ ನಮಗ್ ಪ್ರಾಬ್ಲಮ್ ಆಗುತ್ತೆ ಅನ್ನೋರಿಗೆ ಈ ಉತ್ತರ. ಫಸ್ಟ್ ಒಂದು, ಈ ಒಂದು ಪ್ರೊಸೆಸ್ಡ್ ಆಲೂ ಅಂತ ಕರಿತೀವಿ, ಆಲೂಗಡ್ಡೆ ಏನಿರುತ್ತಲ್ವಾ, ಪ್ರೊಸೆಸ್ಡ್ ಅಂದ್ರೆ ಹೆಂಗಿರುತ್ತೆ? ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಫಿಂಗರ್ ಚಿಪ್ಸ್, ಎಲ್ರಿಗೂ ಗೊತ್ತು, ಫ್ರೆಂಚ್ ಫ್ರೈಸ್ ಅಂತ ಕರೀತಾರೆ. ಸೊ ಈ ಫಿಂಗರ್ ಚಿಪ್ಸ್ ಗಳನ್ನ ತಿನ್ನೋದ್ರಿಂದ ಆಗಿರ್ಬೋದು, ಅಥವಾ ಎಕ್ಸ್ಪೆಷಲಿ ಚಿಪ್ಸ್ ಬರುತ್ತೆ, ಪ್ಯಾಕೆಟ್ ಚಿಪ್ಸ್, ಅದನ್ನ ಯಾವ ಕಾರಣಕ್ಕೂ ತಿನ್ಬಾರ್ದು. ಯಾರಿಗೆ ಪಿತ್ತ ದೋಷದ ಒಂದು ಸಮಸ್ಯೆ ಇದೆ, ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಪ್ಯಾಕ್ಡ್ ಫುಡ್ ಅನ್ನ ಯಾರು ತಿನ್ಬಾರ್ದು. ಬಿಕಾಸ್ ಅದರಲ್ಲಿ ಹಾಕಿರೋ ಪ್ರಿಸರ್ವೇಟಿವ್ಸ್ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಈ ಒಂದು ಡೈಜೆಷನ್ ಸಿಸ್ಟಮ್ ಅನ್ನೇ ಹಾಳು ಮಾಡುತ್ತೆ. ಹಿಂಗಾಗಿ ಸಾಧ್ಯ ಆದಷ್ಟು ಮಕ್ಕಳಿಗೆ, ಎಕ್ಸ್ಪೆಷಲಿ ಈಗಿನ ಕಾಲದ ಮಕ್ಕಳು ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಪ್ಯಾಕೆಟ್ ಫುಡ್ಗೆ. ಸೊ ಸಾಧ್ಯ ಆದಷ್ಟು ಕಡಿಮೆ ಮಾಡಿ ಪ್ಯಾಕೆಟ್ ಫುಡ್ಗಳನ್ನ. ಸರಿನಾ? ಸೊ ಅದರ ಜೊತೆಗೆ ಈ ಒಂದು ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಏನ್ ಮಾಡುತ್ತೆ, ಆಗ್ಲೇ ಹೇಳ್ದಂಗೆ ಪಿತ್ತ ಒಂದು ವಿಕಾರ ಆಗ್ಲಿಕ್ಕೆ ಈ ಒಂದು ಬೆಳ್ಳುಳ್ಳಿನೂ ಕಾರಣ. ಹಿಂಗಾಗಿ ಬೆಳ್ಳುಳ್ಳಿಯನ್ನ ನಿಯಮಿತವಾಗಿ ಸೇವಿಸಿ, ಅಥವಾ ಸೇವಿಸದೇ ಇದ್ರೆ ತುಂಬಾ ಒಳ್ಳೇದು. ಲಿಮಿಟ್ ಆಗಿ ತಗೊಳ್ಳಿ, ಏನ್ ತಗೊಂಡ್ರು ಲಿಮಿಟ್ ಆಗಿರ್ಲಿ. ಸರಿನಾ? ಆಮೇಲೆ ಎಕ್ಸ್ಪೆಷಲಿ ಇನ್ನೂ ಒಂದು ಏನು ಅಂದ್ರೆ ಕರೆದಿರೋ ಐಟಮ್ಸ್, ಈ ಒಂದು ಫ್ರೈಡ್ ಐಟಮ್ಸ್ ಏನಿರುತ್ತೆ ಅದನ್ನ ಸ್ವಲ್ಪ ಕಡಿಮೆ ತಗೊಳ್ಳಿ ಆದಷ್ಟು. ಓಕೆ. ಇನ್ನು ಒಂದೇನು, ಅತಿಯಾಗಿ ಖಾರ ಇರೋ ಐಟಮ್ಸು, ಅತಿಯಾಗಿ ಹುಳಿ ಇರೋ ಐಟಮ್ಸು. ಹುಳಿ ಅಂದ್ರೆ ಏನು? ಫೈರ್. ಕರೆಕ್ಟಾ? ಖಾರ ಅಂದ್ರೆ ಏನು? ಫೈರ್. ನೀವು ಪಿಕ್ಚರ್ಗಳೆಲ್ಲ ನೋಡಿರ್ತೀರಾ, ಈ ಕಾರ್ಟೂನ್ಗಳಲ್ಲೆಲ್ಲ ಕಿವಿಯಲ್ಲೆಲ್ಲ ಹೊಗೆ ಬರ್ತಿರುತ್ತೆ. ಮೆಣಸಿನಕಾಯಿ ಜೊತೆಗೆ ಫೈರ್ ಒಂದು ಬೆಂಕಿ ಚಿತ್ರ ಹಾಕಿರ್ತಾರೆ. ಯಾಕೆ? ರೀಸನ್ ಏನದು? ಬಿಕಾಸ್ ಮೆಣಸಿನಕಾಯಿ ಅಂತಂದ್ರೆ ಫೈರ್, ಸ್ಪೈಸಸ್ ಅಂದ್ರೆ ಫೈರ್, ಮಸಾಲೆ ಐಟಮ್ಗಳು ಅಂತಂದ್ರೆ ಫೈರ್. ಈಗ ನೀವು ಖಾರ ಪುಡಿ ಎಲ್ಲ ತಗೊಂಡು ಬಾಯಲ್ಲಿ ಹಾಕೊಂಡಾಗ ನಿಮ್ಗೆ ಏನ್ ಫೀಲ್ ಆಗುತ್ತೆ? ಬಾಯಿ ಉರಿ ಬರುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಪಿತ್ತ ಈಸ್ ನಥಿಂಗ್ ಬಟ್ ಉರಿ, ಅಂದ್ರೆ ಫೈರ್ ಈಸ್ ನಥಿಂಗ್ ಬಟ್ ಉರಿ. ನಿಮ್ಮ ದೇಹದಲ್ಲಿ ಎಕ್ಸಸ್ ಫೈರ್ ಕ್ರಿಯೇಟ್ ಮಾಡೋದೇನು? ಖಾರ, ಮಸಾಲೆ, ಹುಳಿ ಪದಾರ್ಥಗಳು. ಹುಳಿ ಪದಾರ್ಥ ಅಂದ್ರೆ ಬರೀ ಲಿಂಬೆ ಹುಳಿ ಮಾತ್ರ ಅಲ್ಲ, ಎಲ್ಲಾ ರೀತಿಯ ಹುಳಿ ಪದಾರ್ಥಗಳು ಬಂತು. ಕ್ಲಿಯರ್? ಓಕೆ. ಇನ್ನ ಕಾಫಿ, ಟೀ, ಎಕ್ಸ್ಪೆಷಲಿ ಹೇಳ್ತೀನಿ, ಪಿತ್ತ ವಿಕಾರ ಇರೋರು ಕಾಫಿ ಟೀ ತಗೋಬಾರ್ದು. ಎಲ್ಲರಿಗೂ ಬಂತು ನೋಡಿ, ಕಾಮನ್ ಆಗಿ ಹೇಳ್ತೀನಿ, ಕಾಫಿ ಟೀ ನೀವು ತಗೊಳ್ಳೇಬೇಕು. ನಾವು ಇಲ್ಲ ಅಂದ್ರೆ ಇರಕ್ಕಾಗಲ್ಲ ಸರ್ ಅಂತಾರೆ ಕಾಫಿ ಟೀ ಎಷ್ಟೋ ಜನ, ಹಲವರು. ಎಷ್ಟೋ ಜನಕ್ಕಂತೂ ಅದು ಕಾಫಿ ಟೀ ಅಡಿಕ್ಷನ್ ಆಗ್ಬಿಟ್ಟಿರುತ್ತೆ. ನೀವು ಕುಡಿಲೇಬೇಕು ಅಂತಿದ್ರೆ ನಿಮಗೆ, ನೀವೇನ್ ಮಾಡಿ, ಆ ಒಂದು ಹಾಲು ಹಾಕ್ಬಿಡಿ, ಅದಕ್ಕೆ ಡಿಕಾಕ್ಷನ್ ಅನ್ನ ಡೈರೆಕ್ಟ್ ಆಗಿ ಕುಡಿಬೇಕು, ಅದು ಬೆಲ್ಲದ ಜೊತೆ ಕುಡಿಬೇಕು ಸಾಧ್ಯ ಆದಷ್ಟು. ಇಲ್ಲ ಅಂದ್ರೆ ಬೆಸ್ಟ್ ಆಪ್ಷನ್ ಹೇಳ್ಬೇಕು ಅಂತಂದ್ರೆ, ನಿಮ್ಮ ದೇಹದಲ್ಲಿ ಈ ಒಂದು ಪಿತ್ತ ದೋಷ ಕಡಿಮೆ ಇದೆ ಅಂದ್ರೆ, ಒಂದು ಡೈಜೆಷನ್ ಪ್ರಾಪರ್ ಆಗ್ತಿಲ್ಲ, ಮತ್ತೆ ಈ ಒಂದು ಬ್ರೀದಿಂಗ್ ಪ್ರಾಬ್ಲಮ್ಸ್ ತುಂಬಾ ಇದೆ, ಮತ್ತೆ ಈ ಒಂದು ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು ಬರ್ತಾ ಇದೆ ನಿಮಗೆ ಅಂತಂದ್ರೆ, ಬ್ಲಡ್ ಪ್ಯೂರಿಫಿಕೇಶನ್ ಅಂತ ಕರಿತೀವಿ ನಾವು. ಇದಕ್ಕೆಲ್ಲದಕ್ಕೂ ನಿಮ್ಗೆ ಬೆಸ್ಟ್ ಏನ್ ಗೊತ್ತಾ? ಅರ್ಜುನ ಟೀ ಅಂತ ಬರುತ್ತೆ. ಅರ್ಜುನ ಟೀ ಅಂದ್ರೆ ಏನು ಅಂತಂದ್ರೆ, ನಿಮ್ಮ ಅರ್ಜುನ ಟೀ ಅಂದ್ರೆ ಅದು ಒಂದು ಅರ್ಜುನ ಅನ್ನೋದು ಒಂದು ಮರ ಆಕ್ಚುಲಿ, ಆ ಮರದ ಚಕ್ಕೆಯಿಂದ ಮಾಡಿರೋ ಒಂದು ಪೌಡರ್ ಅದು. ಅದರ ಒಂದು ಟೀಯನ್ನ ಕುಡಿದಾಗ ನಿಮ್ಮ ದೇಹದಲ್ಲಿ ಫೈರ್ ಎಲಿಮೆಂಟ್ ಎಕ್ಸಸ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಯಾರ್ಯಾರಿಗೆ ಈ ಒಂದು ನಾನು ಹೇಳಿದ್ನಲ್ವ ಆಗಲೇ, ಪಿತ್ತ ಕಡಿಮೆ ಇದೆ ತುಂಬಾ ಅಂತ ನಿಮ್ಗೆ ಅನಿಸ್ತಿದೆ ಅಂತಂದ್ರೆ ಅರ್ಜುನ ಟೀ ತಗೋಬಹುದು ನೀವು. ಸರಿನಾ? ಆಮೇಲೆ ಯಾರ್ಯಾರಿಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅವರು ಸಹ ಅರ್ಜುನ ಟೀನ ತಗೋಬಹುದು. ಹೆಂಗೆ? ಬ್ಲಾಕೇಜಸ್ ಆಗಿದೆ ಅಥವಾ ಹಾರ್ಟ್ ಹೆಲ್ತ್ ಅದಕ್ಕೆ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಯಾವಾಗ ಬೇಕಾವಾಗ ಅರ್ಜುನ ಟೀ ಕುಡಿಲಿಕ್ಕಿಲ್ಲ, ಅದಕ್ಕೂ ಪದ್ಧತಿ ಇದೆ ಆಯುರ್ವೇದದಲ್ಲಿ. ಎಕ್ಸ್ಪೆಷಲಿ ಈ ಒಂದು ಚಳಿಗಾಲದಲ್ಲಿ ಈ ಒಂದು ಅರ್ಜುನ ಟೀನ ತಗೋಬೇಕು. ಸರಿನಾ? ಓಕೆ. ನೆಕ್ಸ್ಟ್. ಸೊ ಇಷ್ಟೊತ್ತವರೆಗೂ ನಾವು ನೋಡಿದ್ದೇನು ನೋಡಿದ್ವಿ? ಈ ಒಂದು ಪಿತ್ತದ ಒಂದು ಸಿಂಪ್ಟಮ್ಸ್ ಅನ್ನ ನೋಡ್ತಾ ಬಂದ್ವಿ. ಈಗ ನೆಕ್ಸ್ಟ್ ಬರೋದೇನು? ವಾತ. ವಾತ ಅಂದ್ರೆ ಏನ್ ಹೇಳಿ? ವಾತ ಇಸ್ ನಥಿಂಗ್ ಬಟ್ ಏರ್. ವಾತ ಇಸ್ ನಥಿಂಗ್ ಬಟ್ ಮೊಮೆಂಟಮ್. ಸರಿನಾ? ಈ ಒಂದು ವಸ್ತು, ಯಾವುದೇ ಒಂದು ವಸ್ತು ಈ ಕಡೆಯಿಂದ ಈ ಕಡೆ ಹೋಗ್ಬೇಕು ಅಂತಂದ್ರೆ, ಚಲನೆ ಬೇಕು ಅಂದ್ರೆ ಅಲ್ಲಿ ಏನ್ ಬೇಕು? ಪ್ರೆಷರ್ ಬೇಕು, ಗಾಳಿ ಬೇಕು. ಕರೆಕ್ಟಾ? ವಾತ ನಮ್ಮ ದೇಹದಲ್ಲಿ ಏನ್ ಮಾಡುತ್ತೆ? ರಕ್ತ ಚಲಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಲಸ್ ಅದ್ರ ಜೊತೆಗೆ ಉಸಿರಾಟದ ಸಮಸ್ಯೆ, ಉಸಿರಾಟ ಒಂದು ಕಂಟ್ರೋಲ್ ಮಾಡೋದು ವಾತ. ನಿಮ್ಮ ದೇಹದಲ್ಲಿ ಗಾಳಿ ಇದ್ದಾಗ್ಲೇನೆ ನಿಮ್ಗೆ ಇದು ಆಗೋದಲ್ವಾ ಅದು. ಇನ್ನೂ ಒಂದೇನು ಅಂತಂದ್ರೆ, ನಮ್ಮ ದೇಹದಲ್ಲಿ ನೋವು, ಈಗ ಮೊಮೆಂಟಮ್ ಇರುತ್ತೆ ನೋಡಿ, ನಮ್ಮ ದೇಹದಲ್ಲಿ ಏನೇ ಆಕ್ಷನ್ ಮೊಮೆಂಟಮ್ ಇದ್ರೆ ಅದು ವಾತದಿಂದ ಬಂದಿರೋ ಸಮಸ್ಯೆನೆ. ಕ್ಲಿಯರ್?
ಓಕೆ. ಸೊ ಪ್ರವೀಣ್ ಅವರೇ, ಒಂದು ಇಂಟರಪ್ಟ್ ಮಾಡಲ ಸ್ವಲ್ಪ. ಹೇಳಿ. ಸ್ಪೆಷಲಿ ಚಾ ಕುಡಿಯೋರು ಡಿಕಾಕ್ಷನ್ಗಳನ್ನ ಕುಡಿತಾರೆ. ಬ್ರಿಟಿಷರು ಇಂಡಿಯಾಗೆ ಬಂದಾಗ ಡಿಕಾಕ್ಷನ್ ಅಷ್ಟೇ ಕುಡಿತಾ ಇದ್ರು. ನಮ್ಮಲ್ಲಿ ನೀರ್ಗಿಂತ ಹಾಲು, ಎಲ್ಲರ ಮನೆಯಲ್ಲಿ ಹಸು ಇರೋದ್ರಿಂದ ಹಾಲನ್ನ ಮಿಕ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದು ಎಲ್ಲಿವರೆಗೂ ನಾವು ಅದಕ್ಕೆ ಹಾಲು ಹಾಕಲ್ವೋ ಅಲ್ಲಿವರೆಗೂ ಅದು ಬೆಸ್ಟ್ ಔಷಧಿ ಸರ್, ಟೀ. ಯಾವಾಗ ನಾವು ಅದಕ್ಕೆ ಹಾಲು ಅದಕ್ಕೆ ಮಿಕ್ಸ್ ಮಾಡ್ತೀವಿ. ಕಷಾಯ ಅಂತ ವಿ- ಹೇಳ್ತಿದ್ರು. ಆಕ್ಚುಲಿ ಹಾ. ಹಾಲು ಮಿಕ್ಸ್ ಮಾಡೋದು ಕ್ಷೀರಪಾಕ ಅಂತ ಹೇಳ್ತೇವೆ. ಕ್ಷೀರಪಾಕವನ್ನ ಅರ್ಜುನ ಟೀ ಅಥವಾ ಈ ಆಯುರ್ವೇದ ಪ್ರಕಾರ ಅರ್ಜುನ ಟೀ ಅಂತ ಬರುತ್ತೆ. ಆಮೇಲೆ ಹ್ಮ್ ವೆಬ್ಸೈಟ್ ಅಲ್ಲಿ ಆಗ್ಲೇ ಇದೆ, ಹೇಳ್ದೆ. ಅರ್ಜುನ ಪೌಡರ್ ಅಂತ ಬರುತ್ತೆ. ಅದರೊಟ್ಟಿಗೆ ಹಾಕಿ ಕುಡಿದಾಗ ಈ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇರೋರು ಒಳ್ಳೇದು. ಹಾರ್ಟ್ ರಿಲೇಟೆಡ್ ಹ್ಮ್ ಅಂದ್ರೆ ಹಾರ್ಟ್ ಅಲ್ಲಿ ಎನರ್ಜಿ ಜಾಸ್ತಿ ಮಾಡುತ್ತೆ ಅಷ್ಟೇ, ಅದರಲ್ಲಿ ಫ್ಯಾಟ್ ಕಡಿಮೆ ಮಾಡುತ್ತೆ ಅಂತ ಎಲ್ಲೂ ಕೊಟ್ಟಿಲ್ಲ ರಿಸರ್ಚ್ ಪ್ರಕಾರ. ಹಾರ್ಟ್ ಹ್ಮ್ ಎನರ್ಜಿ ಜಾಸ್ತಿ ಮಾಡಿ ಪಂಪ್ ಮಾಡುತ್ತೆ ಅಂತ ಇದೆ. ಆದರೆ ಚಾ ಹ್ಮ್. ಕುಡಿದಾಗ ಅದು ಆಗಲ್ಲ. ಚಾ ಪುಡಿ ಬದಲಾಗಿ ಈ ಅರ್ಜುನ ಪೌಡರ್ ನಾವು ಯೂಸ್ ಮಾಡ್ಬೋದು ನಾರ್ಮಲ್ ಆಗಿ. ನಾವು ಹಿಂದೆ ಅರ್ಜುನ ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ, ನಮ್ಮ ಹೊಟ್ಟೆಲಿ ಒಂದು ಅಗ್ನಿ ಮಂದಾಗಿರುತ್ತಲ್ವಾ, ಜೀರ್ಣಾಗ್ನಿ ಆದಾಗ್ಲೇನೆ ನಮ್ಮ ದೇಹದಲ್ಲಿ ಸಮಸ್ಯೆಗಳು ಬರೋದು. ಅರ್ಜುನ ಟೀ ಏನ್ ಮಾಡುತ್ತೆ, ಅರ್ಜುನ ಒಂದು ಪೌಡರ್ ಏನ್ ಮಾಡುತ್ತೆ, ನಮ್ಮ ಹೊಟ್ಟೆಲಿ ಇರ್ತಕ್ಕಂಥ ಅಗ್ನಿಯನ್ನ ತೀಕ್ಷ್ಣ ಮಾಡುತ್ತೆ. ಅಗ್ನಿ ತೀಕ್ಷ್ಣ ಆದಾಗ ನಮ್ಮ ದೇಹದಲ್ಲಿ ಆಗಿರ್ತಕ್ಕಂಥ ಕೊಬ್ಬಿನ ಗಂಟುಗಳಾಗಿರ್ಬೋದು, ಅಥವಾ ದೇಹದಲ್ಲಿ ಆಗಿರ್ತಕ್ಕಂಥ ಈ ಒಂದು ಮೊಮೆಂಟಮ್, ನಮ್ಮ ದೇಹದಲ್ಲಿ ರಕ್ತ ಪ್ರಾಪರ್ ಮೂಮೆಂಟ್ ಆಗ್ತಿಲ್ಲ, ಅಥವಾ ಹಾರ್ಟ್ ಪ್ರಾಪರ್ ಫಂಕ್ಷನ್ ಮಾಡ್ತಿಲ್ಲ. ಬಿಕಾಸ್ ಹಾರ್ಟ್ ಬಂದ್ಬಿಟ್ಟು ಫೈರ್ ಎಲಿಮೆಂಟ್ ಇಂದ ವರ್ಕ್ ಆಗೋದು. ಸೊ ಅರ್ಜುನಿಟಿ ಏನ್ ಮಾಡುತ್ತೆ, ನಮ್ಮ ದೇಹದಲ್ಲಿ ಫೈರ್ ಅನ್ನ ಮ್ಯಾನೇಜ್ ಮಾಡಿ ಬ್ಯಾಲೆನ್ಸ್ ಮಾಡುತ್ತೆ. ಅದನ್ನು ನಾನು ಆಗ್ಲೇ ಹೇಳಿದೆ, ಚಳಿಗಾಲದಲ್ಲೇ ತಗೋಬೇಕು, ಬೇಸಿಗೆ ಕಾಲದಲ್ಲಿ ಅರ್ಜುನಿಟಿ ತಗೋಬೇಡಿ. ಯಾಕೆ ಅಂದ್ರೆ ಅದರಿಂದ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಫೈರ್ ಎಕ್ಸಸ್ ಆಗಿ ನಿಮ್ಗೆ ಉಲ್ಟಾ ಪ್ರಾಬ್ಲಮ್ಸ್ ಕಾಣಕ್ ಸ್ಟಾರ್ಟ್ ಆಗುತ್ತೆ. ಹಿಂಗಾಗಿ ಆಯುರ್ವೇದದಲ್ಲಿ ಹೇಳಿರೋದು ಚಳಿಗಾಲದಲ್ಲಿ ತಗೊಳ್ಳಿ ಅಂತ. ಈಗ ಕರೆಕ್ಟ್ ಟೈಮಿಂಗ್ ಈ 3 months. ಹಾರ್ಟ್ ಅಟ್ಯಾಕ್ ಜಾಸ್ತಿ ಈಗ ಈ ಸೀಸನ್ ಅಲ್ಲಿ. ಹ್ಮ್ ನಿದ್ದೆ ಎದಕ್ಕೆ ಅಂತಂದ್ರೆ ನೀವು ಹೋಗ್ತಾ ಇರ್ತಾರೆ ಈಗ. ನಿನ್ನೆ ಹಾ ಒಬ್ಬರು ಮನೆ ಪಕ್ಕದಲ್ಲೇನೆ ಒಬ್ರು ತುಂಬಾ ಫೇಮಸ್ ಪರ್ಸನ್ ಅವರು, ಉಡುಪಿಯಲ್ಲಿ ನಮ್ಮ ಸಂಘದ ಅಧ್ಯಕ್ಷರು, ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಇದು ವೆದರ್ ಆಕ್ಚುಲಿ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ. ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಹೇಳಿ ಮಾಡ್ಸಿದ ವೆದರ್ ಇದೆ ಆಕ್ಚುಲಿ. ಎಕ್ಸ್- ಆಯುರ್ವೇದದಲ್ಲಿ ಎಲ್ಲ ಕೊಟ್ಟಿದ್ದಾರೆ, ಈ ಒಂದು ಟೈಮಿಂಗ್ ಅಲ್ಲಿ ಇದನ್ನ ಮಾಡ್ಬೇಕು, ಈ ಟೈಮಿಂಗ್ ಅಲ್ಲಿ ಇದನ್ನ ಮಾಡಬಾರ್ದು ಅಂತ. ನಾವ್ ಏನ್ ಮಾಡ್ತಿದೀವಿ ಅಂದ್ರೆ, ಈಗೀಗ ಎಲ್ಲ ಒಂದು ಲೈಫ್ ಸ್ಟೈಲ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸಂಜೆ ಜಿಮ್ಮಿಗೆ ಹೋಗ್ಬಾರ್ದು. ಸಂಜೆ ಇರೋದೇನು ಟೈಮಿಂಗು, ನಮ್ಮ ಒಂದು ಮೈಂಡ್ಗೆ ಮತ್ತೆ ನಮ್ಮ ಬಾಡಿಗೆ ಕೂಲ್ ಆಗಿರೋ ತರ ನಾವು ಮಾಡ್ಬೇಕು. ಈ ಇನ್ ಅಂಡ್ ಹ್ಯಾಂಗ್ ಅಂತ ಬರುತ್ತೆ, ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಇನ್ ಅಂತಂದ್ರೆ ಏನು, ರಾತ್ರಿ. ಯಾಂಗ್ ಅಂದ್ರೆ ಬೆಳಿಗ್ಗೆ. ಸೊ ಬೆಳಿಗ್ಗೆ ಏನ್ ಕೆಲಸ ಮಾಡ್ಬೇಕು ಅದನ್ನೇ ಮಾಡ್ಬೇಕು. ಸಾಯಂಕಾಲ ಆದಂಗೆ ನಮ್ಮ ಮೈಂಡ್ ಅನ್ನ ರಿಲ್ಯಾಕ್ಸ್ ಮಾಡ್ತಾ ಬರ್ಬೇಕು. ಈ ವಾತ ಪಿತ್ತ ಕಫ ದೋಷಗಳು ಬರೀ ನೀವು ಫುಡ್ ಅನ್ನ ಕಂಟ್ರೋಲ್ ಮಾಡಿದ್ರೆ ಕಂಟ್ರೋಲ್ ಆಗಲ್ಲ. ಅದ್ರ ಜೊತೆಗೆ ನಿಮ್ಮ ಒಂದು ನಡವಳಿಕೆ ಮತ್ತೆ ನಿಮ್ಮ ಮನೆಯಲ್ಲಿ ನಡ್ತಕ್ಕಂಥ ರೀತಿನೂ ಚೇಂಜ್ ಮಾಡ್ಬೇಕು. ಏನು, ಸುಮಾರು ಜನ ಎಕ್ಸ್ಪೆಷಲಿ ಯಾರಿಗೆ ಪಿತ್ತ ದೋಷ ಬರುತ್ತೆ ಗೊತ್ತಾ, ಹೇಳ್ತೀನಿ ನೋಡಿ, ಕಾಮನ್ ಆಗಿ ಹೇಳ್ತೀನಿ. ಮೇಜರ್ ಆಗಿ ಕಾಣಿಸ್ಕೊಡೋದು ಲೇಡೀಸ್ ಅಲ್ಲಿ. ಯಾಕೆ ಗೊತ್ತಾ, ಸೀರಿಯಲ್ ನೋಡ್ತಾರೆ. ಸುಮ್ನೆ ನೋಡ್ತಾರಾ, ಅದಕ್ಕೆ ಕಮೆಂಟ್ರಿ ಕೊಡ್ತಾ ನೋಡ್ತಾ ಹೋಗ್ತಾರೆ. ಅವ್ರನ್ನ ಅವ್ರು ಅಷ್ಟು ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸಾಯಂಕಾಲದ ಹೊತ್ತು ಬರೋ ಸೀರಿಯಲ್ ಅಂತ ಅಷ್ಟೇ ಅಂತಲ್ಲ, ಫಿಲ್ಮ್ಸ್ ಆಗಿರ್ಬೋದು. ಸಾಯಂಕಾಲ ನಮ್ಮ ಮೈಂಡ್ ಅನ್ನ ರೆಸ್ಟ್ ಮಾಡಬೇಕು. ಎಷ್ಟು ನೀವು ರೆಸ್ಟ್ ಮಾಡ್ತಿರೋ ಅಷ್ಟು ನಿಮ್ಮ ದೇಹದಲ್ಲಿ ಈ ಒಂದು ಫಂಕ್ಷನ್ಸ್ ಪ್ರಾಪರ್ ಆಗಿ ಆಗುತ್ತೆ. ನೀವು ಆಕ್ಚುಲಿ ಹೇಳ್ಬೇಕು ಅಂದ್ರೆ 11 ಗಂಟೆಯಿಂದ 2 ಗಂಟೆ ಮಿಡಲ್ ಏನ್ ಟೈಮಿಂಗ್ ಇದೆ, ಈ ಟೈಮಿಂಗ್ ಅಲ್ಲಿ ನಮ್ಮ ದೇಹದಲ್ಲಿ ಗ್ರೋತ್ ಹಾರ್ಮೋನ್ಸ್ ಆಕ್ಟಿವೇಟ್ ಆಗುತ್ತೆ. ಆ ಟೈಮಿಂಗ್ ಅಲ್ಲಿ ನೀವು ಕರೆಕ್ಟ್ ಆಗಿ ನಿದ್ದೆ ಮಾಡಬೇಕು. ಗಾಢ ನಿದ್ರೆ ಅಂತ ಕರಿತೀವಿ ನಾವು. ನಿದ್ರೆಯಲ್ಲೂ ಸುಮಾರು ವಿಧ ಇದೆ. ಅದರಲ್ಲಿ ಗಾಢ ನಿದ್ರೆ ಏನಿರುತ್ತಲ್ಲ, ಅದು 11 ಗಂಟೆಯಿಂದ 2 ಗಂಟೆ ಮಿಡಲ್ ಇರಬೇಕು. ಆ ಟೈಮಲ್ಲಿ ನೀವು ನಿದ್ದೆ ಮಾಡಿದಾಗ ಅವಾಗ ನಿಮ್ಮ ದೇಹದಲ್ಲಿ ಗ್ರೋತ್ ಹಾರ್ಮೋನ್ ಪ್ರಾಪರ್ ರಿಲೀಸ್ ಆಗುತ್ತೆ. ಅವಾಗ ನಿಮ್ಗೆ ಜೆನೆಟಿಕಲಿ ಏನ್ ಪ್ರಾಬ್ಲಮ್ಸ್ ಬರ್ತಿರುತ್ತೋ ಅದರಲ್ಲಿ ಆ ಪ್ರಾಬ್ಲಮ್ ಅಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಈಗ ಜೆನೆಟಿಕ್ ಡಿಸೀಸಸ್ ಅಂತ ಏನ್ ಕರಿತೀವಲ್ವಾ, ಅದೆಲ್ಲ ಬರ್ಲಿಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಆಗಿದೆ ಇದು. ಏನು ಅಂತಂದ್ರೆ ತುಂಬಾ ಹೊತ್ತು ನಿದ್ರೆಗೆಡೋದು. ಫೋನ್ ನೋಡ್ತಾ ನೋಡ್ತಾ ನಮಗೆ 3 ಗಂಟೆ ಆಗಿದೆಯೋ 4 ಗಂಟೆ ಆಗಿದೆಯೋ ನಾವು ಮರ್ತು ಬಿಡ್ತೀವಿ. ಸೊ ಅದು ಇದಕ್ಕೆ ಅಪ್ಲೈ ಆಗುತ್ತೆ. ಕೆಲಸ ಇದ್ದಾಗ ಕೂತ್ಕೊಳ್ಳಿ, ಅದು ಏನು ಆದಷ್ಟು ಅವಾಯ್ಡೇ ಮಾಡಿ. ಬಟ್ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ಅಂದ್ರೆ ಮಾಡಿ, ಸರಿನಾ. ನಮ್ಮ ಕ್ಲೈಂಟ್ ಈಗ ನೈಟ್ 2 ಗಂಟೆ 3 ಗಂಟೆ ಮಲ್ಕೊಂಡು ಅವ್ರು ನಿದ್ದೆನೆ ಬರ್ತಾ ಇಲ್ಲ. ಅವ್ರು ಮರ್ತು ಬಿಟ್ಟಾರೆ ನಿದ್ದೆನ. ಬಿಕಾಸ್ ಹೌದು. ದೇರ್ ಹಸ್ಬೆಂಡ್ ಅವ್ರು ಲೇಟಾಗಿ ಮಲ್ಕೋತಾರಂತೆ ನೈಟ್. ಆ ಇದು ತಗೊಂಡು ಅವ್ರೊಟ್ಟಿಗೆ ಅವ್ರು ಕುಂತು ಹ್ಮ್. ಕುಂತು ಕುಂತು ಇವ್ರಿಗೆ ನಿದ್ದೆ ಹೋಗ್ಬಿಟ್ಟಿದೆ ಪಾಪ. ನಾ ಪ್ರತಿ ಬಾರಿ ಹೇಳಿದಾಗ ಅದೇನೆ, ನೀವು ಫಸ್ಟ್ ನಿದ್ದೆ ಮಾಡಿ ಎಲ್ಲ ಕರೆಕ್ಟ್ ಆಗತ್ತೆ ಅಂತೇಳಿ. ಯಾವುದೇ ಮೆಡಿಸಿನ್ ಏನು ವರ್ಕ್ ಆಗಲ್ಲ. ನಿದ್ದೆ ಪ್ರಾಕ್ಟೀಸ್ ಸರ್ ನಮ್ಮ ಅದೇ ಮಾಡಿದ್ರೆ ಸರ್, ಪ್ರಾಕ್ಟೀಸ್ ಬರುತ್ತೆ. ಕರೆಕ್ಟ್. ಆಯುರ್ವೇದದಲ್ಲಿ ಡಿಟಾಕ್ಸಿಫಿಕೇಶನ್ ಅಂತ ಕರೀತಾರೆ. ಡಿಟಾಕ್ಸಿಫಿಕೇಶನ್ ಅಂದ್ರೆ ನಿಮ್ಮ ದೇಹದಿಂದ ಟಾಕ್ಸಿನ್ಸ್ ಹೊರಗಡೆ ಹೋಗ್ಬೇಕು. ಈಗ ನಮ್ಮ ದೇಹದಲ್ಲಿ ರೆಡಿ ಆಗಿರ್ತಕ್ಕಂಥ ಫ್ಲೂಯಿಡ್ಸ್ ಮತ್ತೆ ಇದೆಲ್ಲ ಮೂತ್ರ, ಮಲ ಮತ್ತೆ ಸ್ವೇದ ಅಂತ ಕರಿತೀವಿ, ಬೆವರು. ಇದ್ರ ಮೂರು ಹೋಗುತ್ತೆ. ಬಟ್ ಆದ್ರೆ ಇದು ಬಾಡಿ ಲೆವೆಲ್ ಅಲ್ಲಿ ಆಗಿರೋ ಚೇಂಜಸ್. ಅದೇ ರೀತಿ ಮೈಂಡ್ ಅಲ್ಲೂ ಟಾಕ್ಸಿನ್ಸ್ ಇರುತ್ತೆ. ನೀವು ಬೆಳಗಿಂದ ಸಾಯಂಕಾಲವರೆಗೂ ಏನೇನೋ ಕೇಳಿ ಎಲ್ಲೋ ಒಂದು ಹೆವಿ ಬಿಸಿ ವರ್ಕ್ ಶೆಡ್ಯೂಲ್ ಅಲ್ಲಿ ವರ್ಕ್ ಮಾಡಿರ್ತೀರ, ಏನೇನೋ ಎಲ್ಲ ಮೈಂಡ್ ಅಲ್ಲಿ ಇರುತ್ತೆ. ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ. ಮೈಂಡ್ ಫ್ರೀ ಆಗ್ಲಿಕ್ಕೆ ನಾವು ಕೊಡೋ ಟೈಮೇ ನಿದ್ರೆ.
ನೀವು ನಿದ್ರೆನ ಪ್ರಾಪರ್ ಆಗಿ ಮಾಡಿ. ಎಷ್ಟು ಸುಮಾರು ಜನಕ್ಕೆ ಒಂದು ಇದು ಇದೆ, ಏನು ಮಿಸ್ಕನ್ಸೆಪ್ಷನ್ ಅಂತ ಕರಿಬೋದು ಇದನ್ನ. ಇಷ್ಟೇ ಅವ್ರು ನಿದ್ದೆ ಮಾಡಬೇಕು, ಇಷ್ಟೇ ಅವ್ರು ನಿದ್ರೆ ಮಾಡಬಾರ್ದು ಅಂತ. ಆ ತರ ಏನೂ ಇಲ್ಲ. ಆಕ್ಚುಲಿ ಹೇಳ್ಬೇಕಾದ್ರೆ ಆಸ್ ಪರ್ ಆಯುರ್ವೇದ 6 ಗಂಟೆ ನಿಮ್ ಊಟ ಮುಗ್ದಿರ್ಬೇಕು. ಬೆಳಗ್ಗೆ ಹೊತ್ತು ನೀವು ಯಾವ ಲೆವೆಲ್ ತಗೋಬೇಕು ಫುಡ್ ಅಂತಂದ್ರೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಕೂಡ್ಸಿದ್ರೆ ಎಷ್ಟಾಗುತ್ತೋ ಆ ಲೆವೆಲ್ ಫುಡ್ ತಿಂದ್ರು ಬೆಳಗ್ಗೆ ಅರಗಿಸೋ ಶಕ್ತಿ ನಿಮಗೆ ಇರುತ್ತೆ. ಸರಿನಾ? ಸೊ ಅದೇ ಮಧ್ಯಾಹ್ನ ಸ್ವಲ್ಪ ಕಡಿಮೆ ಮಾಡಿ ಫುಡ್ ಅನ್ನ. ರಾತ್ರಿ ಹೊತ್ತು ಊಟ ಮಾಡದೇ ಇದ್ರೆ ತುಂಬಾ ಉತ್ತಮ ಆಸ್ ಪರ್ ಆಯುರ್ವೇದ. ಇಲ್ಲ ಸರ್ ನಮ್ಗೆ ಹೊಟ್ಟೆ ಹಸಿವು ತಡೆಯಕ್ ಆಗಲ್ಲ, ಎಸ್ಪೆಷಲಿ ಗ್ಯಾಸ್ಟ್ರಿಕ್ ಇರೋದು ಇದೇ ಪ್ರಾಬ್ಲಮ್, ಹೊಟ್ಟೆ ಹಸಿವು ತಡೆಯಕ್ ಆಗಲ್ಲ ಅನ್ನೋರು ಲೈಟ್ ಆಗಿ ತಗೊಳ್ಳಿ ಫುಡ್ ಅನ್ನ. ಅದು 6 ರಿಂದ 6:30 7 ಗಂಟೆ ಈ ಒಂದು ಟೈಮ್ ಡ್ಯೂರೇಷನ್ ಅಲ್ಲಿ ನೀವು ಊಟ ಮುಗ್ದಿರ್ಬೇಕು. ಸಾಯಂಕಾಲ ಯಾರು ಯೋಗ ಒಂದು ಈ ತರ ಒಂದು ಆದಷ್ಟು ಯೋಗ ಮಾಡಿ, ಬಟ್ ಈ ಒಂದು ಎಕ್ಸರ್ಸೈಸ್ಗಳನ್ನ ಮಾಡಬೇಡಿ. ಜಿಮ್ಮಿಗೆ ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡಿ ಸಾಯಂಕಾಲದ ಹೊತ್ತು. ಬೆಳಗ್ಗೆ ಹೊತ್ತು ಹೋಗಿ. ಸುಮಾರು ಜನ ವರ್ಕ್ ಬಿಸಿ ಶೆಡ್ಯೂಲ್ ಅಲ್ಲಿ ಸಾಯಂಕಾಲನೇ ಅವ್ರಿಗೆ ಟೈಮ್ ಸಿಗೋದು ಜಿಮ್ಮಿಗೆ ಹೋಗ್ಬೇಕು ಅಂತ ಹೇಳಿ. ಸಾಧ್ಯ ಆದಷ್ಟು ಬೆಳಗ್ಗೆ ಹೋಗಕ್ ಟ್ರೈ ಮಾಡಿ. ಇಲ್ಲ ಅಂತಂದ್ರೆ ಬೆಳಗ್ಗೆ ಮನೇಲಿ ಯೋಗ ಮಾಡಿದ್ರು ಆಗತ್ತೆ. ಕ್ಲಿಯರಾ? ಬೆಸ್ಟ್ ಅಂದ್ರೆ ಈಗ ಹಾರ್ಟ್ ಅಟ್ಯಾಕ್ ಸೀಸನ್ ಜಾಸ್ತಿ ಆಗೋದ್ರಿಂದ ನಾನೊಬ್ರು ಕೇಳಿದೆ, ತುಂಬಾ ಫೇಮಸ್ ವ್ಯಕ್ತಿ ಅವರು. ಅವ್ರು ಹೇಳಿದ್ದಂದೇನೆ ಒಂದ್ ಹೊತ್ತು ಊಟ ಮಾಡಿ ಅಂತ ಹೇಳಿ, ಅಷ್ಟೇ ಹ್ಮ್. ಸೊಲ್ಯೂಷನ್. ಒಂದ್ ಹೊತ್ತು ಊಟ ಮಾಡಿ, ಬಿಸಿನೀರು ಕುಡೀರಿ, ವಾಕ್ ಮಾಡಿ, 3 ಕೆಲಸ. ಅದಂತೂ ಇನ್ನೂ ಈಸಿ ನಿಮ್ಗೆ. ಅದು ಅದಕ್ಕಿಂತ ಕಷ್ಟ ಆಗ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸ್ ಕಡಿಮೆ. ಯಾಕಂದ್ರೆ ಫ್ಯಾಟ್ ತಿನ್ನುತ್ತೆ ಅದು. ಉಪವಾಸ ಮಾಡಿದಾಗ ಹೌದು. ಫ್ಯಾಟ್ ತಿಂತ ಹೋಗುತ್ತೆ. ಸಿಂಪಲ್, ವೆರಿ ಸಿಂಪಲ್. ಫ್ಯಾಟ್ ಸುಮಾರು ಜನಕ್ಕೆ ಮೈಂಡ್ ಅಲ್ಲಿ ಇದೆ, ಉಪವಾಸ ಮಾಡಿದ ತಕ್ಷಣ ನಮ್ಮ ಬಾಡಿಲಿ ಫ್ಯಾಟ್ ಹೆಂಗ್ ಕಡಿಮೆ ಆಗುತ್ತೆ ಅಂತ. ನೀವು ಫುಡ್ ಕೊಟ್ಟಾಗ ನಮ್ಮ ದೇಹ ಏನ್ ಮಾಡುತ್ತೆ, ಆ ಫುಡ್ ಅನ್ನ ಡೈಜೆಸ್ಟ್ ಮಾಡಿ ಡಿವೈಡ್ ಮಾಡಿ ಎನರ್ಜಿ ಕೊಡುತ್ತೆ. ಕರೆಕ್ಟಾ? ಎಲ್ಲಾ ಆರ್ಗನ್ಗಳಿಗೂ. ಅದೇ ನೀವು ಫುಡ್ ಕೊಡ್ತಿಲ್ಲ ಅಂತಂದ್ರೆ ನಮ್ಮ ಬಾಡಿಲಿ ಡೆಪಾಸಿಟ್ ಆಗಿರೋ ಒಂದು ಫ್ಯಾಟ್ ಏನಿರುತ್ತಲ್ಲ ಅದನ್ನ ಮೆಟಬಾಲಿಸಮ್ ಆಕ್ಟಿವೇಟ್ ಆಗಿ ಆ ಫ್ಯಾಟ್ ಅನ್ನ ಕರಗಿಸಿ ದೇಹಕ್ಕೆ ಶಕ್ತಿಯಾಗಿ ಕನ್ವರ್ಟ್ ಮಾಡಿ ಕೊಡಕ್ ಸ್ಟಾರ್ಟ್ ಆಗುತ್ತೆ. ಹಿಂಗಾಗಿನೇ ವೇಟ್ ಲಾಸ್ ಆಗುತ್ತೆ. ಉಪವಾಸ ಮಾಡ್ಲಿಕ್ಕೂ ಪದ್ಧತಿ ಇದೆ. ಸುಮಾರು ಜನ ಉಪವಾಸ ಡಿಫ್ರೆಂಟ್ ಡಿಫ್ರೆಂಟ್ ತರದಲ್ಲಿ ಮಾಡ್ತಾರೆ. ಕೆಲವೊಬ್ರು ಒಂದೇ ಹೊತ್ತು ಅಂತ ಹೇಳ್ತಾರೆ, ಬಟ್ ಒಂದೇ ಹೊತ್ತಿಗೆ ಎಷ್ಟು ತಿಂದ್ಬಿಡ್ತಾರೆ ಅಂದ್ರೆ 4 ಹೊತ್ತಿಂದ ಒಂದೇ ಹೊತ್ತಿಂದ ಉಪವಾಸ ಮಾಡ್ತಾರೆ ಇಡೀ ದಿವಸ. ಸೊ ಈ ರೀತಿ. ಆಮೇಲೆ ನೀವು ಕೆಲವೊಬ್ರು ಜ್ಯೂಸ್ಗಳ ಮೇಲೆನೆ ಇರ್ತಾರೆ, ಅದು ಒಂದು ಉಪವಾಸ ಬೇರೆ. ಕೆಲವೊಬ್ರು ನಿರಾಹಾರ ಇರ್ತಾರೆ, ನೀರಿನ ಮೇಲೆನೆ ಇರ್ತಾರೆ. ಸೊ ಅದು ನಿಮ್ಮ ಒಂದು ದೇಹದ ಮೇಲೆ ಡಿಪೆಂಡ್ ಇರುತ್ತೆ. ಸಡನ್ ಆಗಿ ಒಂದು ದಿವಸಕ್ಕೆ ನಾನು 2 ದಿವಸ ಉಪವಾಸ ಇರ್ತೀನಿ, ನಾನು ಇಡೀ ದಿವಸ ಉಪವಾಸ ಇರ್ತೀನಿ, ಈ ತರ ಮಾಡಬೇಡಿ. ನಿಧಾನಕ್ಕೆ ಫಸ್ಟ್ 1 ಹೊತ್ತು ಮಾಡಿ, 1 ಹೊತ್ತು ಉಪವಾಸ ಇರಿ. 2 ಹೊತ್ತು ಮಾಡಿ, 3 ಹೊತ್ತು ಮಾಡಿ. ವಾರಕ್ಕೆ 1 ದಿನ ಉಪವಾಸ ಮಾಡೋದಷ್ಟು ತುಂಬಾ ಉತ್ತಮ. ನಮ್ಮ ಬಾಡಿಗೂ ಸಹ ನಾವು ಸ್ವಲ್ಪ ಟೈಮ್ ಕೊಟ್ಟಂಗೆ ಆಗುತ್ತೆ. ಮತ್ತೆ ಈ ಒಂದು ಡೈಜೆಷನ್ ಪ್ರಾಸೆಸ್ ಮತ್ತೆ ನಮ್ಮ ದೇಹದಲ್ಲಿ ನಡೀತಕ್ಕಂಥ ಎಲ್ಲಾ ಒಂದು ಏನು ಸರ್ಕ್ಯುಲೇಷನ್ ಸಿಸ್ಟಮ್ ಇದೆಯಲ್ಲ ಅದೆಲ್ಲ ಆಕ್ಟಿವೇಟ್ ಆಗುತ್ತೆ ಉಪವಾಸ ಮಾಡಿದಾಗ. ಸ್ವಲ್ಪ ಬಾಡಿಗೂ ಲಿವರ್ಗೂ ರೆಸ್ಟ್ ಕೊಡಿ. ನಿಮ್ಗೆ ಹೆಂಗೆ ಸಂಡೇ ರೆಸ್ಟ್ ಕೊಡ್ತಾರಲ್ಲ ನಿಮ್ ಕಂಪ್ನಿಯವರು, ಹಂಗೆ ನೀವು ಸ್ವಲ್ಪ ಬಾಡಿಗೆ ಮತ್ತೆ ನಿಮ್ಮ ಹೊಟ್ಟೆಗೆ ರೆಸ್ಟ್ ಕೊಡಿ. ನೀವು ಯಾವಾಗ ರೆಸ್ಟ್ ಕೊಡ್ತೀರಾ ಅವಾಗ ಎಲ್ಲಾ ಆರ್ಗನ್ಗಳು ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ಪ್ರವೀಣರ, ಇವನ್ ಈಗ ರೀಸೆಟ್ ಅಂತ ಹೇಳ್ತಾರೆ, ಕ್ಲಾಕ್ ಅಂತ ಇರುತ್ತೆ, ಬಾಡಿ ಕ್ಲಾಕ್. ಅದು ಕೂಡ ರೀಸೆಟ್ ಆಗುತ್ತಲ್ಲ ಉಪವಾಸ ಮಾಡಿದಾಗ ಆಟೋಮೆಟಿಕ್ಲಿ. ನಿದ್ದೆ ಕೂಡ ಹೌದು ಸರ್. ಸ್ಟಾರ್ಟ್ ಆಗ್ಬಿಡುತ್ತೆ, ನಿದ್ದೆ ಬರದೇ ಕರೆಕ್ಟ್. ಇರುತ್ತೆ. ಕರೆಕ್ಟ್. ಆರ್ಗನ್ ಕ್ಲಾಕ್ ಅಂತ ಕರಿತೀವಿ. ಸೊ ಆರ್ಗನ್ ಕ್ಲಾಕ್. ಆರ್ಗನ್ ಕ್ಲಾಕ್ ಅಂತಂದ್ರೆ ಈ ಒಂದು ಆರ್ಗನ್ ಈ ಟೈಮಲ್ಲಿ ವರ್ಕ್ ಮಾಡುತ್ತೆ ಅನ್ನೋದು ಒಂದು ರೂಲ್ ಇರುತ್ತೆ. ಸೊ ಆರ್ಗನ್ ಕ್ಲಾಕ್ ಅಂದ್ರೆ ಏನು ಅಂತ ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಸರ್ ಹೇಳಿದ್ರು, ತುಂಬಾ ಚೆನ್ನಾಗಿರೋ ಕಾನ್ಸೆಪ್ಟ್. ಹಿಂಗಾಗಿ ಒಂದೇ ನಿಮಿಷ. ಅಲ್ಲ, ನಿಮ್ನ ಒಂದ್ಸಲ ನೆನಪಿರಲ್ಲ, ಅದಕ್ಕೆ ನಾವು ಸ್ವಲ್ಪ ಇಲ್ಲ ಇಲ್ಲ, ಅಲ್ಲಲ್ಲ ನೋ ಪ್ರಾಬ್ಲಮ್ ಸರ್. ಇಲ್ಲ ಅಲ್ಲೇ ನಾನು ಕಿಡಿ ಹೊತ್ಕೊಂಡ್ಬಿಡುತ್ತೆ. ಇರ್ಲಿ ಸರ್, ನನಗೆ ಎಷ್ಟು ಗೊತ್ತು ನಾನು ಶೇರ್ ಮಾಡಕ್ ಟ್ರೈ ಮಾಡ್ತೀನಿ, ನೋಡೋಣ. ಸ್ಕ್ರೀನ್ ಕಾಣಿಸ್ತಿದೆಯಾ ಸರ್? ನಾ ಕಾಣಿಸ್ತದೆ, ಕಾಣಿಸ್ತದೆ. ಓಕೆ. ನೀವು ಈ ಆರ್ಗನ್ ಕ್ಲಾಕ್ ನೋಡಿದ್ರೆ ಇದು ಆಕ್ಚುಲಿ ಚೈನೀಸ್ ಅನ್ನ ಕೊಟ್ಟಿದ್ದಾರೆ, ನಾವ್ ಯಾರು ಕೂಡ ಡಾಕ್ಯುಮೆಂಟೇಶನ್ ಮಾಡಿಲ್ಲ. ಅದಕ್ಕೋಸ್ಕರ ನಮ್ದು ಇಲ್ಲಿ ಆಯುರ್ವೇದ ಅಂತ ಬರಲ್ಲ. ಚೈನೀಸ್ ಎಲ್ಲಾನು ಚೆನ್ನಾಗಿ ಸಿಸ್ಟಮೆಟಿಕ್ ಆಗಿ ಅವ್ರನ್ನ ಕಳಿಸ್ತಾರೆ. ಇಲ್ಲ, ಆಕ್ಚುಲಿ ಎಲ್ಲಾ ಬಂದಿರೋದು ಎಲ್ಲದಕ್ಕೂ ಮೂಲ ಆಧಾರ ನಮ್ಮ ಆಯುರ್ವೇದನೇ. ಅದನ್ನ ತಗೊಂಡಿರೋದೇ ಎಲ್ಲ. ಬಟ್ ಅವ್ರು ಅದನ್ನ ಇಂಪ್ರೂವ್ ಮಾಡಿ ಇಂಪ್ರೂವೈಸೇಷನ್ ಮಾಡ್ತಾ ಮಾಡ್ತಾ ಹೋದ್ರೆ ಇವನ್ ನ್ಯೂಮರಾಲಜಿ ಅದೆಲ್ಲ ಬಂದಿರೋದು ನಮ್ಮ ದೇಶದಿಂದಾನೇ. ರೀಜನ್ ಅದಿರ್ತಿರೋದು. ಅದನ್ನೆಲ್ಲ ತಮಗೆ ಹೆಂಗ್ ಬೇಕಂಗೆ ಮಾಡಿಫಿಕೇಶನ್ಸ್ ಮಾಡಿ ಇಂಪ್ರೂವ್ಮೆಂಟ್ ಮಾಡ್ತಾ ರಿಸರ್ಚ್ ಮಾಡ್ತಾ ಹೋದಂಗೆ ಅವ್ರದ್ದಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನ ಗೋವು ನಮ್ಮದು, ನಮ್ಮ ಒಂದು ಭಾರತ ದೇಶದ ಹೆಮ್ಮೆ ಅದು, ಅದನ್ನ ತಮ್ಮದು ಅಂತೇಳಿ ಎಷ್ಟೋ ರಿಸರ್ಚ್ಗಳನ್ನ ಪೇಟೆಂಟ್ ಮಾಡ್ಕೊಂಡಿದ್ದಾರೆ ಬೇರೆ ದೇಶದವರು. ಅದು ಏನ್ ಮಾಡಕ್ಕಾಗಲ್ಲ ಸರ್. ನಾವು ಜನಗಳಿಗೆ ಚಾನ್ಸ್ ಕೊಡ್ತಾ ಇದೀವಿ, ಅವ್ರು ಮಾಡ್ತಿದ್ದಾರೆ ಅಷ್ಟೇ. ನಮಗೆ ಅದ್ರ ಬಗ್ಗೆ ಅಲರ್ಟ್ನೆಸ್ ಇದ್ರೆ ಡೆಫಿನೆಟ್ಲಿ ಅದು ಆತರ ಆಗಲ್ಲ. ಸೊ ಅದೇ ತರ ಈಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಸುಮಾರು ಜನಕ್ಕೆ ಡೌಟ್ ಇದೆ, ಸರ್ ನಾವು ಟಿಫಿನ್ ಯಾವಾಗ ಮಾಡ್ಬೇಕು ಬೆಳಿಗ್ಗೆ ಅನ್ನೋದು. ಸೊ ಅದಕ್ಕೆ ಇಲ್ಲಿ ಸೊಲ್ಯೂಷನ್ ಇದೆ ನೋಡಿ. ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಸ್ಟಮಕ್ ಟೈಮಿಂಗ್ ಇದೆ. ಮಾರ್ನಿಂಗ್ 7 ಗಂಟೆಯಿಂದ 9 ಗಂಟೆವರೆಗೂ ಏನ್ ಡ್ಯೂರೇಷನ್ ಇದೆ, ಈ ಡ್ಯೂರೇಷನ್ ಅಲ್ಲಿ ಟಿಫಿನ್ ಅನ್ನ ತಗೊಳ್ಳಿ. ಉಪಹಾರ ಏನ್ ಮಾಡ್ತೀರಾ ಬೆಳಗ್ಗೆ ಫುಡ್, ಅದನ್ನ ಮಾರ್ನಿಂಗು 7 ರಿಂದ 9 ಗಂಟೆವರೆಗೆ ತಗೊಳ್ಳಿ. ಸಾಧ್ಯ ಆದಷ್ಟು ಒಣ ಆಹಾರಗಳನ್ನ ಅವಾಯ್ಡ್ ಮಾಡಿ. ಒಣ ಆಹಾರ ಅಂದ್ರೆ ಏನು? ದೋಸೆ, ಪಡ್ಡು, ಪುಳಿಯೋಗರೆ, ಅವಲಕ್ಕಿ, ಒಗ್ಗರಣೆಯನ್ನ, ಇದೆಲ್ಲ ಏನ್ ಬರುತ್ತೆ ಇದೆಲ್ಲ ಒಣ ಆಹಾರ. ಇನ್ನು ಏನ್ ತಗೋಬೇಕು?
ಹಸಿ ಆಹಾರ ಅನ್ನೋದಕ್ಕಿಂತ ಸ್ವಲ್ಪ ಆ ಆಹಾರದಲ್ಲಿ ಒಂದು ಏನಂತಾರೆ ಅದಕ್ಕೆ ಡ್ರೈನೆಸ್ ಇರಬಾರ್ದು. ಸಾಧ್ಯ ಆದಷ್ಟು ಈ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ರೀಜನ್ ಅಲ್ಲಿ ನೀವು ಹೋದ್ರೆ ಅಂಬಲಿ ಅಂತ ತಗೋತಾರೆ, ಕಟ್ಟಂಬಲಿ ಅಂತ ಕರಿತೀವಿ ನಾವು. ಅಂಬಲಿ ಮಾಡ್ತಾರೆ, ಗಂಜಿ ಮಾಡ್ತಾರೆ. ಸೊ ಈ ತರ ಆಹಾರಗಳನ್ನ ತಗೊಳ್ಳಿ, ನಿಮ್ಮ ಒಂದು ಡೈಜೆಷನ್ ಸಿಸ್ಟಮ್ ರಿಜಿನೇಟ್ ಆಗ್ತಾ ಹೋಗುತ್ತೆ ನಿಧಾನಕ್ಕೆ. ಆಮೇಲೆ ನಾವು ಈ ಫರ್ಮೆಂಟ್ ಮಾಡಿರೋದು ಅಂತಂದ್ರೆ ಅದಕ್ಕೆ ಸುಮಾರು ಜನ ಸುಮಾರು ತರ ಹೇಳ್ತಾರೆ. ಬಟ್ ಫರ್ಮೆಂಟ್ ಅಲ್ಲಿ ಮೊಸರು ಸಹ ಅದು ಅದೇ ಫಾರ್ಮೆಟ್ ಅಲ್ಲಿ ವರ್ಕ್ ಆಗೋದು. ಬಟ್ ಮೊಸರು ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಬೆಳಗ್ಗಿನ ಹೊತ್ತು ಮೊಸರು ತಗೊಳ್ಳಿ, ಯಾವುದೇ ಕಾರಣಕ್ಕೆ ರಾತ್ರಿ ಹೊತ್ತು ಮೊಸರನ್ನ ಸೇವಿಸಬೇಡಿ. ಅದರಲ್ಲಿ ಇರತಕ್ಕಂಥ ಹುಳಿ ಅಂಶ ಡೈಜೆಸ್ಟ್ ಆಗಲ್ಲ, ಅದರಿಂದ ನಿಮ್ದು ಕಫ ವಿಕಾರಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಿಂಗಾಗಿ. ಓಕೆನಾ? ಸೊ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೂ ಬ್ರೇಕ್ಫಾಸ್ಟ್ ಟೈಮಿಂಗು. ಅದು ಮುಗಿದ ಮೇಲೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೆಕ್ಸ್ಟ್ ಸ್ಪ್ಲೀನ್ ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ನೆಕ್ಸ್ಟ್ ಹಾರ್ಟ್ ಟೈಮಿಂಗು, ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟೈನು, ನೆಕ್ಸ್ಟ್ ಲಾರ್ಜ್ ಇಂಟೆಸ್ಟೈನ್, ಹಂಗೆ ಹೋಗುತ್ತೆ. ಸೊ ಇದೆಲ್ಲ ಎವ್ರಿ ಆರ್ಗನ್ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ರೆ ಇವತ್ತು ಒಂದು ಕ್ಲಾಸ್ ಪೂರ್ತಿ ಅದ್ರ ಮೇಲೆ ಆಗುತ್ತೆ. ಸೊ ನೋಡೋಣ, ಲಾಸ್ಟಿಗೆ ಟೈಮ್ ಉಳಿದ್ರೆ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಸೊ ಈ ಕ್ಲಾಕ್ ಆರ್ಗನ್ ಕ್ಲಾಕ್ ಅಂತ ನೀವು ಗೂಗಲ್ ಅಲ್ಲಿ ಹಾಕಿದ್ರೆ ಇದು ಬರುತ್ತೆ. ಇದ್ರ ಪ್ರಕಾರ ನಿಮ್ ಲೈಫ್ ಸ್ಟೈಲ್ ಇತ್ತು ಅಂತಂದ್ರೆ ನಿಮಗೆ ಯಾವ ಪ್ರಾಬ್ಲಮು ಬರಲ್ಲ. ಸಿಂಪಲ್. ಕ್ಲಿಯರ್? ಓಕೆ. ಪ್ರವೀಣ್ ಅವ್ರೆ, ನೆಕ್ಸ್ಟ್ ಚಾರ್ಟ್ ಮಾಡಿ ವಾಲಲ್ಲಿ ಹಾಕ್ಲಿಕ್ಕೆ ಕೊಟ್ಬಿಡುವ ಸ್ಟಿಕರ್ನ ಜನರಿಗೆ. ಮಾಡೋಣ ಸರ್, ಮಾಡೋಣ, ಡೆಫಿನೆಟ್ಲಿ ಮಾಡೋಣ. ಇಟ್ಬಿಡ್ತಾರೆ ಹಾಕಿ. ಇದು ಕಾಣಿಸ್ತಿದೆಯಲ್ಲ ಸರ್ ಪಿಪಿಟಿ? ಕಾಣಿಸ್ತದೆ ಕಾಣಿಸ್ತದೆ. ಸೊ ಈಗ ವಾತದೋಷ ಇದೆ ಆಲ್ರೆಡಿ ಅನ್ನೋರಿಗೆ ಏನು ತಗೋಬೇಕು ಏನು ತಗೋಬಾರ್ದು ಫುಡ್ ಅನ್ನೋದನ್ನ ಹೇಳ್ತೀನಿ. ಸೊ ಫಸ್ಟ್ ಒಂದು ವಾತದೋಷ ಜಾಸ್ತಿ ಆಗಿದೆ ಅಂತಂದ್ರೆ ಏನ್ ಮಾಡ್ಬೇಕು? ತುಪ್ಪ ಮತ್ತೆ ಎಣ್ಣೆಯನ್ನ ಸೇವಿಸಿ. ಅದು ಮಿತವಾಗಿರ್ಬೇಕು, ಜಾಸ್ತಿ ತಗೊಳಕ್ಕಿಲ್ಲ. ಕ್ಲಿಯರ್? ಎಣ್ಣೆ ಮತ್ತು ತುಪ್ಪವನ್ನ ಸೇವಿಸಬಹುದು. ಮತ್ತೆ ಆದಷ್ಟು ಆಯುರ್ವೇದ ಹೇಳೋದೇನು ಅಂತಂದ್ರೆ ನಿಮ್ದು ವಾತ ಆಗ್ಲಿ, ಪಿತ್ತ ಆಗ್ಲಿ, ಕಫ ಆಗ್ಲಿ, ಮೂರರಲ್ಲಿ ಯಾವ ಪ್ರಕೃತಿ ಇದ್ರೂ ಸಹ ಸಾಧ್ಯ ಆದಷ್ಟು ಬಿಸಿ ಆಹಾರನೇ ತಗೊಳ್ಳಿ ಅಂತ ಹೇಳುತ್ತೆ. ಸರಿನಾ? ಅದ್ರ ಜೊತೆಗೆ ಉಪ್ಪನ್ನ ನೀವು ತಗೋಬಹುದು, ಉಪ್ಪನ್ನ ಸೇವಿಸಬಹುದು. ಅದೇ ನೀವೇನಾದ್ರೂ ಈ ಒಂದು ಬಾಡಿ ಹೀಟ್ ಇರೋರು ಉಪ್ಪು ಜಾಸ್ತಿ ತಗೋಬಾರ್ದು. BP ಜಾಸ್ತಿ ಆಗೋದು ಯಾಕೆ? ಹೊಟ್ಟೆಯಲ್ಲಿ ನೀವು ಉಪ್ಪು, ಡಾಕ್ಟರ್ ಹೇಳ್ತಾರೆ ಉಪ್ಪು ಕಡಿಮೆ ತಿನ್ನಿ ಅಂತ ಹೇಳ್ತಾರೆ. ನೀವು ಇದು ಕೇಳಕ್ ಹೋದ್ರೆ ಅವ್ರ ಕೆಮಿಕಲ್ ಲೆವೆಲ್ ಕರೆಕ್ಟ್ ಅವ್ರು ಹೇಳೋದು, ಕೆಮಿಕಲ್ ಲೆವೆಲ್ ಅಲ್ಲಿ ಅವ್ರು ಹೇಳ್ತಾರೆ ಈ ಒಂದು ಉಪ್ಪು ತಿಂದಾಗ ಈ ಕೆಮಿಕಲ್ಸ್ ಜಾಸ್ತಿ ರಿಲೀಸ್ ಆಗುತ್ತೆ ಬಾಡಿಲಿ, ಅದರಿಂದ BP ಜಾಸ್ತಿ ಆಗುತ್ತೆ ಅಂತ. ಬಟ್ ಆದ್ರೆ ನೀವು ಅದನ್ನ ಲಾಜಿಕಲಿ ನೋಡ್ಲಿಕ್ಕೆ ಹೋದ್ರೆ ಉಪ್ಪು ಏನ್ ಮಾಡುತ್ತೆ ಅಂತಂದ್ರೆ ಫೈರ್ ಅನ್ನ ಆಕ್ಸೆಸ್ ಮಾಡುತ್ತೆ. ಸ್ಟಮಕ್ ಅಲ್ಲಿ ಇರ್ತಕ್ಕಂಥ ಒಂದು ಹೊಟ್ಟೆಯಲ್ಲಿ ಇರ್ತಕ್ಕಂಥ ಜಠರಾಗ್ನಿನ ಅದು ಇನ್ನೂ ಆಕ್ಟಿವೇಟ್ ಮಾಡುತ್ತೆ. ಯಾವಾಗ ಜಠರಾಗ್ನಿ ಆಕ್ಟಿವೇಟ್ ಜಾಸ್ತಿ ಆಗುತ್ತೋ ಅವಾಗ ಆಟೋಮೆಟಿಕ್ಲಿ ನಿಮ್ಗೆ ಏನಾಗುತ್ತೆ? BP ಜಾಸ್ತಿ ಆಗುತ್ತೆ. ಕ್ಲಿಯರ್? ಓಕೆ. ನೆಕ್ಸ್ಟ್ ಇನ್ನೂ ಒಂದು, ಹುಳಿ ಒಂದು ಆಹಾರಗಳನ್ನ ತಗೋಬಹುದು. ಲಿಮಿಟೆಡ್ ಆಗಿರ್ಬೇಕು, ಜಾಸ್ತಿ ತಗೊಳಂಗಿಲ್ಲ. ಹುಳಿ ಆಹಾರಗಳನ್ನ ನೀವು ಸೇವಿಸಬಹುದು. ಇನ್ನೊಂದು ಏನ್ ಮಾಡ್ಬೋದು? ಸ್ವೀಟ್ ಅನ್ನ ತಗೊಳ್ಳಿ. ನಿಮ್ಮ ದೇಹದಲ್ಲಿ ವಾತದೋಷ ಏನಾದ್ರು ಇದೆ ಅಂತಂದ್ರೆ ನೀವು ಸ್ವೀಟ್ ಅನ್ನ ತಗೋಬಹುದು. ಓಕೆನಾ? ಹಾಲು ಮೊಸರನ್ನ ನೀವು ಸೇವಿಸಬಹುದು. ಓಕೆ. ಈಗ ಯಾವುದನ್ನ ತಗೋಬಾರ್ದು, ವಾತ ಪ್ರಕೃತಿ ಇರೋರು ಯಾವ ಫುಡ್ ಅನ್ನ ಸೇವಿಸಬಾರ್ದು ಅಂತ ಹೇಳ್ತಾರೆ. ಒಣ ಆಹಾರಗಳು. ಒಣ ಆಹಾರ ಅಂದ್ರೆ ಫಸ್ಟ್ ಥಿಂಗ್ ಬರೋದು ಏನು? ಬಿಸ್ಕೆಟು, ಚಾಕ್ಲೇಟು, ಬೇಕರಿ ಫುಡ್. ಮತ್ತೆ ಈ ಒಣ ಚಪಾತಿ ತಿನ್ನೋದು, ಒಣ ರೊಟ್ಟಿ ತಿನ್ನೋದು, ಒಣ ಹಪ್ಪಳ ಅಂತ ಬರುತ್ತೆ ಅದು ತಿನ್ನೋದು, ಸಂಡಿಗೆ ತಿನ್ನೋದು. ಒಣದೇನು ತಿನ್ಲಿಕ್ಕಿಲ್ಲ. ಸಾಧ್ಯ ಆದಷ್ಟು ಈ ಒಂದು ನಾನು ಆಗ್ಲೇ ಹೇಳ್ದಂಗೆ ಅದು ಫ್ಲೂಯಿಡ್ ಇರಬೇಕು, ಫುಡ್ ಅಲ್ಲಿ ಮಾಯಿಶ್ಚರ್ ಇರಬೇಕು, ಅಂತ ಫುಡ್ ಅನ್ನ ತಗೊಳ್ಳಿ ಸಾಧ್ಯ ಆದಷ್ಟು. ಆಮೇಲೆ ಹೂಕೋಸು ತಿನ್ಲಿಕ್ಕಿಲ್ಲ. ಸರಿನಾ? ಈರುಳ್ಳಿ ಆದಷ್ಟು ಕಡಿಮೆ ಮಾಡಿ. ಮೈದಾ ಹಿಟ್ಟು ನಿಮ್ದು ವಾತ ಇರ್ಲಿ, ಪಿತ್ತ ಇರ್ಲಿ, ಕಫ ಪ್ರಕೃತಿ ಇರ್ಲಿ, ಮೈದಾ ಹಿಟ್ಟು ಯಾರು ತಿನ್ಬೇಡಿ. ಮೈದಾ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ. ಈಗಿನ ಕಾಲದಲ್ಲಿ ಮೈದಾ ತಿನ್ಲೇ ಇರೋದು ಕಷ್ಟ. ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ. ಓಕೆನಾ? ಒಂದು ಸ್ಲೈಡ್ ಮಿಸ್ ಆಯ್ತು. ಹಾ, ಈಗ ಇನ್ನೂ ಒಂದು, ಈಗ ನಾನು ಆಗ್ಲೇ ಒಂದಿಷ್ಟು ಫುಡ್ ಸಜೆಷನ್ಸ್ ಹೇಳಿದೆ ನಿಮ್ಗೆ. ಇನ್ನೂ ಒಂದು ಏನ್ ಮಾಡ್ಬೋದು? ಈ ಒಂದು ವಾತ ಒಂದು ವಿಕೃತಿ ಆಲ್ರೆಡಿ ಬಂದ್ಬಿಟ್ಟಿದೆ, ವಾತದಿಂದ ಆಲ್ರೆಡಿ ಸಮಸ್ಯೆಗಳಾಗ್ಬಿಟ್ಟಿದೆ. ಅದನ್ನ ನಾವು ಹೆಂಗ್ ಕಂಟ್ರೋಲ್ ಮಾಡ್ಕೋಬಹುದು? ಒಂದು ಗತಿಯ ನಿಯಂತ್ರಣ ಅಂತಂದ್ರೆ ಈ ಒಂದು ನಮ್ಮ ಒಂದು ಲೈಫ್ ಸ್ಟೈಲ್ ನಾವ್ ಹೆಂಗ್ ಚೇಂಜ್ ಮಾಡ್ಬೋದು? ಫಸ್ಟ್ ಥಿಂಗ್, ಶಾಸ್ತ್ರೀಯ ಸಂಗೀತಗಳನ್ನ ಕೇಳಿ. ಗುರುಗಳ ಮೊನ್ನೆ ಹೇಳಿದ್ರು, ಕ್ಲಾಸಿಕಲ್ ಮ್ಯೂಸಿಕ್ ಅನ್ನ ಕೇಳಿದಾಗ ನಿಮ್ಮ ಮೈಂಡ್ ಆಟೋಮೆಟಿಕ್ಲಿ ನಾರ್ಮಲ್ ಸ್ಟೇಜಿಗೆ ಬರುತ್ತೆ, ನಿಮ್ಮ ಹಾರ್ಟ್ ರೇಟ್ ನಾರ್ಮಲ್ ಸ್ಟೇಜಿಗೆ ಬರುತ್ತೆ, ನಿಮ್ಮ ಮೈಂಡ್ ಥಿಂಕ್ ಜಾಸ್ತಿ ಮಾಡಲ್ಲ, ಪ್ರೆಸೆಂಟ್ ಸಿಚುವೇಶನ್ ನೀವು ಬರ್ತೀರಾ. ವಾತ ಹೆಂಗಿರುತ್ತೆ ಅಂದ್ರೆ ಮೈಂಡ್ ಅಲ್ಲಿ ಯಾರಿಗೆ ವಾತ ಜಾಸ್ತಿ ಇರುತ್ತೋ ಅವ್ರ ಕೆಲ್ಸಗಳನ್ನ ಹೆಂಗ್ ಮಾಡ್ತಾರೆ ಅಂತಂದ್ರೆ ಟಕ 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 ಕೆಲಸ ಆಗ್ಬೇಕು. ಲೇಸಿನೆಸ್ ಅವ್ರಿಗೆ ಆಗ್ಬರಲ್ಲ, ಯಾರಿಗೆ ವಾತ ಪ್ರಕೃತಿ ಇರುತ್ತೋ ಅವ್ರಿಗೆ. ಓಕೆನಾ? ಲೇಸಿನೆಸ್ ಇರೋದು ಕಫ ಪ್ರಕೃತಿ ಅವರಿಗೆ. ಓಕೆನಾ? ಅದ್ರ ಜೊತೆಗೆ ಈ ಒಂದು ಬ್ರೀದಿಂಗ್ ಎಕ್ಸರ್ಸೈಸಸ್ ಅನ್ನ ಆದಷ್ಟು ಮಾಡ್ಬೋದು, ಲಿಮಿಟೆಡ್ ಆಗಿ ಮಾಡ್ಬೇಕು. ಆಮೇಲೆ ಫುಡ್ ಅನ್ನ ತಗೊಳ್ಳುವಾಗ ನಿಧಾನವಾಗಿ ತಗೋಬೇಕು. ಅರ್ಜೆನ್ಸಿಯಾಗಿ ಫುಡ್ ಅನ್ನ ಸೇವನೆ ಮಾಡಂಗಿಲ್ಲ. ಯಾಕಂದ್ರೆ ಇವ್ರಿಗೆ ಸ್ವಲ್ಪ ಡೈಜೆಷನ್ ರಿಲೇಟೆಡ್ ಇಶ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಕೆಲವೊಬ್ರು ಊಟ ಮಾಡುವಾಗ ಕೆಲವೊಬ್ರು 5 ನಿಮಿಷಕ್ಕೆ ಊಟ ಮುಗಿಸ್ತಾರೆ, ಕೆಲವೊಬ್ರು 10 ನಿಮಿಷಕ್ಕೆ ಮುಗಿಸ್ತಾರೆ, ಕೆಲವೊಬ್ರು ನಿಧಾನಕ್ಕೆ ಮಾಡ್ತಾರೆ.
ಯಾಕೆ ಹಿಂಗ್ ಮಾಡ್ತಾರೆ ಅಂತಂದ್ರೆ, ಅವ್ರು ಊಟ ಮಾಡ್ತಿರೋದು ಅವ್ರ ತಟ್ಟೆ ಮೇಲೆ ಅವ್ರ ಗಮನನೇ ಇರಲ್ಲ. ಈ ಫೋನು ಟಿವಿ ಬಂದಾಗಿಂದ ಎಡಗಡೆ ಕೈಯಲ್ಲಿ ಫೋನು, ಬಲಗಡೆ ಕೈಗೆ ಊಟ ಮಾಡ್ತಾ ಇರುತ್ತೆ, ತಟ್ಟೆಗೂ ಬಾಯಿಗೂ ಜಗಳ. ಬಟ್ ಆದ್ರೆ ಊಟದಲ್ಲಿ ಏನ್ ಬೀಳುತ್ತೋ ಅನ್ನೋದನ್ನು ನಾವು ಗಮನ ಕೊಡಲ್ಲ. ಎಸ್ಪೆಷಲಿ ಮಕ್ಕಳು ಆ ರೀತಿ ಆಗ್ಬಿಟ್ಟಿದೆ ಈಗ. ಅದನ್ನ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ. ಆಮೇಲೆ ನೀವು ಒಂದ್ ಏನು ಆ ಫುಡ್ ತಗೋತಿದ್ದೀರಾ ಅದನ್ನ ನಿಧಾನ ಜಗದು ತಿನ್ಬೇಕು. ನೀವ್ ಯಾವಾಗ ಅಗಿತೀರೋ, ಅಗಿಯೋದ್ರ ಹಿಂದಿರೋ ರೀಸನ್ ಏನು, ಎಲ್ಲರೂ ಹೇಳ್ತಾರೆ 32 ಹಲ್ಲಿದೆ, 32 ಸರಿ ಅಗಿಬೇಕು ಅಂತ. ಅಗದಾಗ ಏನಾಗುತ್ತೆ, ನಿಮ್ಮ ಬಾಯಲ್ಲಿ ಲಾಲಾರಸ ಉತ್ಪತ್ತಿ ಆಗುತ್ತೆ. ಸರಿನಾ? ಅದೇನ್ ಸಲೈವ ಕ್ರಿಯೇಟ್ ಆಗುತ್ತಲ್ವಾ, ಆ ಸಲೈವ ಫುಡ್ ಜೊತೆ ಮಿಕ್ಸ್ ಆಗುತ್ತೆ. ಆ ಸಲೈವ ಏನ್ ಮಾಡುತ್ತೆ, ಫುಡ್ ಪ್ರಾಪರ್ ಆಗಿ ಡೈಜೆಷನ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಸರಿನಾ? ಓಕೆ, ಫೈನ್. ಇನ್ನು ನೆಕ್ಸ್ಟ್ ಇನ್ನೊಂದು ಏನ್ ಮಾಡ್ಬೋದು, ಈ ಒಂದು ಸಾಧ್ಯ ಆದಷ್ಟು ಈ ಒಂದು ಬಿಸಿನೀರನ್ನ ತಗೋಬಹುದು. ಯಾರ್ದು ವಾತ ಪ್ರಕೃತಿ ಇರುತ್ತೆ ಅವ್ರು ಮಾಡ್ಬೋದು. ಮತ್ತೆ ತಾಮ್ರದ ಪಾತ್ರೆಯಲ್ಲಿ ಸಾಧ್ಯ ಆದ್ರೆ ಈ ಒಂದು ನೀರನ್ನ ತಗೊಳ್ಳಿ. ಸೂರ್ಯ ನಮಸ್ಕಾರ ಮಾಡಿ ಬೆಳಿಗ್ಗೆ. ಸರಿನಾ? ಇನ್ನು ಒಂದು, ಆದಷ್ಟು ಸಾಧ್ಯ ಆದಷ್ಟು ಗಾಳಿಯ ಒಂದು ಕಾಂಟ್ಯಾಕ್ಟ್ ಅನ್ನ ಕಡಿಮೆ ಮಾಡ್ತಾ ಬನ್ನಿ. ಹೆಂಗೆ ಕಡಿಮೆ ಮಾಡೋದಂದ್ರೆ ಅರ್ಥ ಬೇರೆ ತರ ತಗೋಬೇಡಿ, ಆಕ್ಸಿಜನ್ ಹೇಳ್ತೀರಾ ನಾನಿಲ್ಲಿ. ಗಾಳಿ ಕಾಂಟ್ಯಾಕ್ಟ್ ಅಂತಂದ್ರೆ ತುಂಬಾ ಈ ಕಿವಿಗಳಲ್ಲಿ ಎಲ್ಲೂ ಟ್ರಾವೆಲ್ ಮಾಡ್ತಿದಾರ ನೀವು, ಸೊ ಕಿವಿಗಳಲ್ಲಿ ಹತ್ತಿ ಹಾಕೊಂಡು ಟ್ರಾವೆಲ್ ಮಾಡಿ ಸಾಧ್ಯ ಆದಷ್ಟು. ಯಾಕಂದ್ರೆ ತುಂಬಾ ನೀವು ಆಲ್ರೆಡಿ ವಾತ ಪ್ರಕೃತಿಯವರು ಇರೋದ್ರಿಂದ ನಿಮಗೆ ಇನ್ನೂ ಗಾಳಿ ಬಡಿಲಿಕ್ಕೆ ಸ್ಟಾರ್ಟ್ ಆದ್ರೆ ನಿಮಗೆ ವಾತದಲ್ಲಿ ಒಂದು ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಹಿಂಗಾಗಿ ಸಾಧ್ಯ ಆದಷ್ಟು ಈ ಒಂದು ಗಾಳಿಯಲ್ಲಿ ಅಡ್ಡಾಡೋದನ್ನ ಕಡಿಮೆ ಮಾಡಿ. ಆಮೇಲೆ ಇನ್ನೂ ಒಂದು, ಸುಮಾರು ಜನಕ್ಕೆ ಪ್ರಾಬ್ಲಮ್ ಇದೆ. ಎ ಸಿಯಲ್ಲಿ ಕೆಲಸ ಮಾಡೋರಿಗೆ ಈ ಒಂದು ವಾತ ಪ್ರಕೃತಿ ತುಂಬಾ ಗ್ಯಾರಂಟಿ ಇಂಬ್ಯಾಲೆನ್ಸ್ ಆಗುತ್ತೆ. ಯಾಕೆ ಅಂತಂದ್ರೆ ನಮ್ಮ ದೇಹದ ಒಂದು ಟೆಂಪರೇಚರ್ ಏನಿರುತ್ತಲ್ವಾ, ಆ ಟೆಂಪರೇಚರ್ ಮೇಲೆ ನಮ್ಮ ದೇಹ ನಿಂತಿರೋದು. ನಾವು ಈ ಎ ಸಿ ಹಾಕಿದಾಗ ಆಟೋಮೆಟಿಕ್ಲಿ ಅಲ್ಲಿ ಪ್ರಕೃತಿಯಲ್ಲಿ ಟೆಂಪರೇಚರ್ ಕಡಿಮೆ ಆದ್ರೆ ನಮ್ಮ ದೇಹ ಅದಕ್ಕೆ ಅಡ್ಜಸ್ಟ್ ಆಗಲ್ಲ ಬೇಗ. ಸೊ ಹಿಂಗಾಗಿ ಸಾಧ್ಯ ಆದಷ್ಟು ಎ ಸಿ ಕೆಳಗಡೆ ಕೆಲಸ ಮಾಡೋದನ್ನ ಕಡಿಮೆ ಮಾಡಿ, ವಾತ ಪ್ರಕೃತಿಯವ್ರು ನೀವು ಆದ್ರೆ. ಅದರ ಜೊತೆಗೆ ಸುಮಾರು ಜನ ಫ್ಯಾನ್ ಕೆಳಗಡೆ ಮಲ್ಕೋತಾರೆ. ಅದನ್ನ ಅವಾಯ್ಡ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಫ್ಯಾನ್ ಕೆಳಗಡೆ ಮಲಗೋದನ್ನ ಅವಾಯ್ಡ್ ಮಾಡಿ. ಕ್ಲಿಯರ್? ಓಕೆ. ಸೊ ಇದು ವಾತದೋಷ. ಇನ್ನು ನೆಕ್ಸ್ಟ್ ಕಫ ದೋಷ. ಓಕೆನಾ? ಕಫ ಅಂತಂದ್ರೆ ಈ ಸುಮಾರು ಜನಕ್ಕೆ ಈ ಒಂದು ಫ್ಲೆಮ್ ಅಂತ ಕರಿತೀವಿ ನಾವು. ಸೊ ಅಂಟು ಪದಾರ್ಥ ಅಂತ ನೀವು ತಗೋಬಹುದು. ಓಕೆನಾ? ಸೊ ಕಫ ಅಂದ್ರೆ, ಈಗ ಇದರಲ್ಲಿ ಕಫ ದೋಷ ಏನ್ ಮಾಡುತ್ತೆ ನಮ್ಮ ಬಾಡಿಲಿ ಅಂತ ನೀವು ಕೇಳ್ಬೋದು. ಕಫ ದೋಷ ಫಸ್ಟ್ ಕಂಟ್ರೋಲ್ ಮಾಡೋದೇನು ಅಂತಂದ್ರೆ ಫಿಯರ್, ಭಯ. ಈಗ ನಾವು ಮನುಷ್ಯ ಭಯನೇ ಇಲ್ಲ ಅವನಿಗೆ ಅನ್ನೋದು ಯಾರು ಇಲ್ಲ. ಆತರ ಭಯ ಇರ್ಲೇಬೇಕು ಮನುಷ್ಯನಿಗೆ. ಸರಿನಾ? ಆ ಭಯನ ಕಂಟ್ರೋಲ್ ಮಾಡೋದು ಯಾವುದು, ಕಫದೋಷ. ಅದ್ರ ಜೊತೆಗೆ ಈ ಒಂದು ಟೆನ್ಷನ್ನು, ಇದೆರಡನ್ನೂ ಮ್ಯಾನೇಜ್ ಮಾಡಿಕೊಂಡು ಪ್ರಾಪರ್ ಆಗಿ ಎಕ್ಸಸ್ ಆದ್ರೆ ಅದನ್ನ ಶಮನ ಮಾಡೋದು ಯಾವುದು, ಕಫದೋಷನೇ. ಹಿಂಗಾಗಿ ಈ ಒಂದು ಭಯ ಮತ್ತೆ ಆತಂಕ ಎರಡನ್ನೂ ಕಂಟ್ರೋಲ್ ಮಾಡೋದು ಯಾವುದು, ಕಫದೋಷ. ಓಕೆ. ಆಮೇಲೆ ಮನುಷ್ಯನ ಮೈಂಡ್ ಅಲ್ಲಿ ಈ ಒಂದು ಕ್ಲೀನ್ ಆಗಿ ಇರಬೇಕು ಅಂತ ಒಂದು ಥಾಟ್ ಬರುತ್ತಲ್ವಾ, ಅದು ಬರೋದು ಬಿಕಾಸ್ ಆಫ್ ಕಫ ಪ್ರಕೃತಿ. ಕ್ಲಿಯರ್? ಇನ್ನು ಒಂದು, ಕೆಲ್ಸನ ಹೆಂಗಿದ್ರು ಮಾಡಿಸೋ ಒಂದು ಕೆಪಬಿಲಿಟಿ ಅವರಲ್ಲಿ ಇರುತ್ತೆ. ಯಾರಲ್ಲಿ ಯಾರ್ದು ಕಫ ಪ್ರಕೃತಿ ಇರುತ್ತೋ ಅವರಿಗೆ ಹೆಂಗ್ ಕೆಲಸ ತಗೋಬೇಕು ಅಂತ ಗೊತ್ತಿರುತ್ತೆ. ಕ್ಲಿಯರ್? ಅವ್ರಿಗೆ ಕೆಲಸ ಮಾಡಿಸ್ಬೇಕು ಅಂತ ಮೈಂಡ್ ಅಲ್ಲಿ ಬಂದ್ರೆ ಅದನ್ನ ಯಾವುದೇ ಒಂದು ರೀತಿಯಲ್ಲಿ ಅವ್ರಿಗೆ ಹೆಂಗ್ ಬೇಕಂಗೆ ಮೌಲ್ಡ್ ಮಾಡ್ಕೊಂಡು ಕೆಲಸ ತಗೋತಾರೆ. ಸರಿನಾ? ಅದು ಒಂದು. ಆಮೇಲೆ ಕಫ ನಿಮ್ಮ ಬಾಡಿಲಿ ಬ್ಯಾಲೆನ್ಸ್ಡ್ ಆಗಿದ್ರೆ ಅದೇನ್ ಮಾಡುತ್ತೆ, ನಿಮ್ಮ ಒಂದು ದೇಹದ ಒಂದು ಸುವ್ಯವಸ್ಥೆಯನ್ನ ಕಾಪಾಡುತ್ತೆ. ಸರಿನಾ? ಇದು ಕಫ ಪ್ರಕೃತಿಯ ಒಂದು ಕಾರ್ಯಗಳು. ನೆಕ್ಸ್ಟ್, ಈ ಕಫ ದೋಷದ ಒಂದು ಲಕ್ಷಣಗಳು ಏನಿರುತ್ತೆ, ಈ ಒಂದು ತುಂಬಾ ಕೆಲವೊಬ್ರು ನೋಡ್ಬೇಕು ನೀವು, ತುಂಬಾ ಆಲಸ್ಯತನ ಇರುತ್ತೆ. ಅಂದ್ರೆ ಲೇಸಿನೆಸ್ ಅಂತ ಕರಿತೀವಲ್ವಾ, ಏನು ಮಾಡಲ್ಲ ಬೇಗ ಕೆಲಸನ. ನಾಳೆ ನೋಡೋಣ, ನಾಡಿದ್ದು ನೋಡೋಣ, ಈ ಶಿಫ್ಟ್ ಮಾಡ್ತಾ ಇರ್ತಾರೆ. ನಾಳೆ ನಾಡಿದ್ದು, ಅಚ್ಚೆ ನಾಡಿದ್ದು, ಈ ರೀತಿ ಯಾರು ಮಾಡ್ತಿದಾರಲ್ವಾ ಅವರ ಒಂದು ಬಾಡಿ ಕಾನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು ಕಫ ದೋಷ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಅದ್ರ ಜೊತೆಗೆ ಯಾರು ತುಂಬಾ ದಪ್ಪ ಇರ್ತಾರೆ, ಎಕ್ಸ್ಟ್ರಾ ಫ್ಯಾಟ್ನೆಸ್ ಇರುತ್ತೆ, ಎಕ್ಸ್ಟ್ರೀಮ್ ಫ್ಯಾಟ್ನೆಸ್, ಸೊ ಅವರು ಕಫ ದೋಷದ ಸಮಸ್ಯೆಯಿಂದ ಅವ್ರು ಆಗಿರ್ಬೋದು ಆ ತರ. ಸರಿನಾ? ಆಮೇಲೆ ಇನ್ನೂ ಒಂದಿನ ಸಡನ್ ಆಗಿ ತೆಳಗಾಗ್ಬಿಡ್ತಾರೆ, ಸಡನ್ ಆಗಿ ದಪ್ಪಗಾಗ್ತಾರೆ, ಸಡನ್ ತೆಳಗಾಗ್ತಾರೆ. ಇದು ಯಾಕಾಗತ್ತೆ ಈ ತರ ಅಂತಂದ್ರೆ ನಿಮ್ಮ ದೇಹದಲ್ಲಿ ಕಫದೋಷ ಇಂಬ್ಯಾಲೆನ್ಸ್ ಆದಾಗ ಈ ರೀತಿ ಪ್ರಾಬ್ಲಮ್ಗಳನ್ನ ನೀವು ಕಾಣ್ಬೋದು. ಆಮೇಲೆ ಇನ್ನೊಂದು, ಎಲ್ಲ ಏನೋ ಯಾರೋ ಏನೋ ಹೇಳಿರ್ತಾರೆ ಥಾಟ್ಗಳನ್ನ, ಇದನ್ನ ಇವ್ರು ಬೇಗ ಮರಿಯಲ್ಲ, ಮೈಂಡ್ ಅಲ್ಲೇ ಇಟ್ಕೊಳ್ಳೋದು. ಏನ್ ಬಂದ್ರು ಅದನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು ಒಂದು ಒಂದು ಏನಂತಾರೆ ಅದಕ್ಕೆ, ಎಲ್ಲ ಕಲೆಕ್ಟ್ ಮಾಡ್ಬೇಕು ಅನ್ನೋದು ಒಂದು ಗುಣ ಇವರಲ್ಲಿ ಇರುತ್ತೆ. ಏನೇ ಇದ್ರು ನೋಡೋಣ, ನನಗ್ ಬೇಕಾಗತ್ತೆ, ನಾಳೆಗ್ ಬೇಕಾಗತ್ತೆ, ನಾಡಿದ್ದು ಬೇಕಾಗತ್ತೆ ಅಂತ ಸಂಗ್ರಹ ಮಾಡ್ತಾ ಹೋಗ್ತಾರೆ. ಆ ಒಂದು ಗುಣ ಇವರಲ್ಲಿರುತ್ತೆ ಕಫ ಪ್ರಕೃತಿಯವರಾದ್ರೆ. ಸರಿನಾ? ಇದರಲ್ಲಿ ನಾನು ಲಿಮಿಟೆಡ್ ಹಾಕಿರೋದು ಪಿಪಿಟಿಲಿ, ಗುರುಗಳು ಕೊಟ್ಟಿರೋದನ್ನ ನಾನು ಇಲ್ಲಿ ಹಾಕಿರೋದು ಪಿಪಿಟಿಲಿ. ಇದ್ರಲ್ಲಿ ಲಿಮಿಟೆಡ್ ಇದೆ, ಇನ್ನು ತುಂಬಾ ಒಂದು ಗುಣಗಳು ಇರುತ್ತೆ ಒಂದೊಂದೊಂದಕ್ಕೆ. ಅದು ರಿಸರ್ಚ್ ಮಾಡ್ತಾ ಹೋದ್ರೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಸರಿನಾ? ಇನ್ನು ಒಂದು, ಈ ಒಂದು ಕಫ ಪ್ರಕೃತಿಯಲ್ಲಿ ಒಂದು ಪ್ರಾಬ್ಲಮ್ಸ್ ಇಂದ ನೀವು ಹೊರಗೆ ಬರಬೇಕು ಅಂತಂದ್ರೆ, ಒಂದು ನಿಮಿಷ,
ಅದಕ್ಕಿಂತ ಮುಂಚೆ ಬಂದ್ರೆ ಕಫ ಪ್ರಕೃತಿಯಲ್ಲಿ ಹೆಚ್ಚು ಕಡಿಮೆ ಆಗಿ ಕಫ ಪ್ರಕೃತಿ ದೋಷಗಳು ಸ್ಟಾರ್ಟ್ ಆದ್ರೆ ಏನೇನ್ ಪ್ರಾಬ್ಲಮ್ ಬರುತ್ತೆ ನಮ್ಮ ದೇಹದಲ್ಲಿ. ಫಸ್ಟ್ ಸ್ಟೇಜ್, ಯಾವುದೇ ಒಂದು ದೋಷ ಇಂಬ್ಯಾಲೆನ್ಸ್ ಆಗ್ಲಿಕ್ಕೆ ಸ್ಟೇಜ್ಗಳಿದೆ, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ. ಸೊ ಅದರಲ್ಲಿ ನಾವು ಫಸ್ಟ್ ಸ್ಟೇಜ್ ಅನ್ನ ತಗೊಂಡ್ರೆ ಈ ಒಂದು ಬಾಯಿಗಳಲ್ಲಿ ಹುಣ್ಣಾಗುತ್ತೆ ಟೈಮ್, ಆಮೇಲೆ ಬೇದಿ ಕ್ರಿಯೇಟ್ ಆಗುತ್ತೆ ಟೈಮ್, ಆಮೇಲೆ ಈ ಒಂದು ಪಿಂಪಲ್ಸ್ ಆಗುತ್ತಲ್ಲ ಕೆಲವೊಬ್ಬರಿಗೆ ತುಂಬಾ ಎಕ್ಸಸ್ ಹೀಟಿಗೂ ಪಿಂಪಲ್ಸ್ ಆಗುತ್ತೆ, ಕಫ ಪ್ರಕೃತಿ ಇದಾದ್ರೂ ವಿಕೃತಿ ಆದ್ರೂ ಪಿಂಪಲ್ ಆಗುತ್ತೆ. ಸೊ ಅದನ್ನ ನೀವು ಹೆಂಗ್ ನೋಡ್ಬೇಕು, ಕ್ವಶನಿಂಗ್ ಮಾಡ್ಬೇಕು ಪ್ರಾಪರ್ ಆಗಿ. ನಾಡಿ ನಾನು ಹೇಳ್ತೀನಿ ನಾಡಿ ಹೆಂಗ್ ನೋಡ್ಬೇಕು ಅಂತ, ಅದಕ್ಕಿಂತ ಮುಂಚೆ ಕ್ವಶನಿಂಗ್ ಕೇಳ್ಬೇಕು ಅವ್ರಿಗೆ. ನಿಮ್ಮ ಬಾಡಿ ಯಾವ ರೀತಿ ಇದೆ, ನಿಮಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಕೇಳಿದಾಗ ಅವಾಗ ಅವರೇ ಹೇಳ್ತಾ ಹೋಗ್ತಾರೆ ಒಂದೊಂದೇ ಒಂದೊಂದೇ ಪಾಯಿಂಟ್ಗಳನ್ನ. ಆ ಪಾಯಿಂಟ್ಗಳನ್ನ ನೀವು ಅಬ್ಸರ್ವ್ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಕಲಿಬಹುದು. ಸಾಧ್ಯ ಆದಷ್ಟು ಜನ ಕ್ಯಾಮ್ರಾನ ಆನ್ ಮಾಡಿ. ಸೊ ನಮಗೆ ಹೇಳಲಿಕ್ಕೆ ಒಂದು ಮೋಟಿವೇಶನ್ ಇರುತ್ತೆ, ಯಾರೋ ಕೇಳ್ತಿದಾರಪ್ಪ ಎದುರುಗಡೆ ಅಂತ, ಇಲ್ಲ ನಾನೇ ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ತದೆ ನನಗೆ. ಓಕೆ, ಫೈನ್. ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಬಂದಿದೆ, ಅಥವಾ ಕಫದೋಷ ತುಂಬಾ ವಿಕೃತಿ ಆಗ್ಬಿಟ್ಟಿದೆ ಅಂದ್ರೆ ಏನೇನ್ ಸಿಂಪ್ಟಮ್ ಇರುತ್ತೆ. ಫಸ್ಟ್ ಒಂದು ನಿಮೋನಿಯಾ ಬರ್ಬೋದು, ನಿಮೋನಿಯಾ ಬರೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಈ ಒಂದು ಜಾಂಡೀಸ್ ಅಂದ್ರೆ ಕಾಮಾಲೆ ರೋಗ ಬರೋ ಚಾನ್ಸಸ್ ಇರುತ್ತೆ. ಸರಿನಾ. ಡಯಾಬಿಟೀಸ್ ಬರ್ಬೋದು ಕಫ ಪ್ರಕೃತಿ ಸಮಸ್ಯೆ ಬಂದ್ರೆ. ಸರಿನಾ, ಡಯಾಬಿಟೀಸ್ ಬರೋ ಚಾನ್ಸಸ್ ಇರುತ್ತೆ, ಮಲೇರಿಯಾ ಬರೋ ಚಾನ್ಸಸ್ ಇರುತ್ತೆ. ಹಿಂಗೆ ಹಲವಾರು ರೋಗಗಳು ಏನಾಗುತ್ತೆ ಕಫ ಪ್ರಕೃತಿ ಇದ್ದಾಗ ಬರೋ ಸಾಧ್ಯತೆ ಇರುತ್ತೆ. ಸರಿನಾ. ಈಗ ನೆಕ್ಸ್ಟ್ ಕಫ ಪ್ರಕೃತಿ ಆಲ್ರೆಡಿ ನಮ್ದು ಬಾಡಿ ಇದೆ ಸರ್, ಕಫ ದೋಷ ನಮ್ಮಲ್ಲಿದೆ ಆಲ್ರೆಡಿ, ಅದನ್ನ ನಾವು ಹೆಂಗ್ ಕಂಟ್ರೋಲ್ ಮಾಡ್ಬೋದು ಅಂತ ಸುಮಾರು ಜನ ಕ್ವಶನ್. ಅದಕ್ಕೆ ಆನ್ಸರ್ ಏನು ಅಂತಂದ್ರೆ ಫಸ್ಟ್ ಥಿಂಗ್, ಫುಡ್ ಅಲ್ಲಿ ತುಂಬಾ ಪಥ್ಯ ಮಾಡ್ಬೇಕು. ಕ್ಲಿಯರ್. ಫುಡ್ ಅಲ್ಲಿ ನೀವು ಸೇವಿಸೋ ಆಹಾರದಲ್ಲಿ ತುಂಬಾ ಚೆನ್ನಾಗಿ ನೀವು ಆಹಾರನ ತಗೋಬೇಕು. ಯಾವ ಆಹಾರನ ನೋಡೋಣ. ಸೊ ಫುಡ್ ಅಲ್ಲಿ ಒಂದ್ ಸ್ವಲ್ಪ ಕಂಟ್ರೋಲ್ಡ್ ಆಗಿರಿ. ಸೆಕೆಂಡ್ ಒಂದು ಶೀತ, ಆದಷ್ಟು ಕೋಲ್ಡ್ ಎನ್ವಿರಾನ್ಮೆಂಟ್ ಅಲ್ಲಿ ಇರೋದನ್ನ ಕಡಿಮೆ ಮಾಡ್ತಾ ಬನ್ನಿ. ಸರಿನಾ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಆಕ್ಟಿವಿಟಿ ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ಜಾಸ್ತಿ ಮಾಡಿ, ಕುಂತಲ್ಲೇ ಕೂರುದು ಬೇಡ. ಕ್ಲಿಯರ್. ಸಾಧ್ಯ ಲೇಜಿನೆಸ್ ಇರುತ್ತೆ, ಆದಷ್ಟು ಆಕ್ಟಿವಿಟಿಯನ್ನ ಮಾಡ್ಲಿಕ್ಕೆ ಟ್ರೈ ಮಾಡಿ ಮನೆಯಲ್ಲಿ. ಒಂದ್ ಸ್ವಲ್ಪ ಕೆಲಸ ಮಾಡೋದು ಮನೇಲಿ ಇದ್ದಾಗ್ಲೂ, ಅಥವಾ ಈ ಒಂದು ಬರೀ ಮೈಂಡ್ ಅಲ್ಲಿ ಕೂತ್ಕೊಂಡು ಐ ಟಿ, ಎಸ್ಪೆಷಲಿ ಐ ಟಿ ಕೆಲಸದವರು, ಈಗ ಎಲ್ಲಾ ಕಡೆ ಐ ಟಿ ಕಂಪ್ನಿಗಳಲ್ಲಿ ಫೆಸಿಲಿಟಿ ಮಾಡಿದ್ದಾರೆ, ನಿಂತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಮಾಡಿದ್ದಾರೆ, ಸ್ವಲ್ಪ ವಾಕ್ ಮಾಡ್ಲಿಕ್ಕೆ ಮಾಡಿರ್ತಾರೆ. ಎಲ್ಲಾ ಕಂಪ್ನಿಗಳಲ್ಲೂ ಫೆಸಿಲಿಟೀಸ್ ಇರುತ್ತೆ. ಸಾಧ್ಯ ಆದಷ್ಟು ವಾಕ್ ಮಾಡಿ, ದೇಹಕ್ಕೆ ಒಂದು ಚಟುವಟಿಕೆ ಕೊಡಿ. ಸೊ ಕುಂತಲ್ಲೇ ಕೂರೋದು ನಿಂತಲ್ಲೇ ನಿಲ್ಲೋದು ಬೇಡ, ಎಲ್ಲಾ ದೋಷಗಳು ಇಂಬ್ಯಾಲೆನ್ಸ್ ಆಗುತ್ತೆ. ನಾವು ಕಂಟಿನ್ಯೂಸ್ ಆಗಿ ಕೂರ್ತಿದೀವಿ ಅಂತಂದ್ರೆ ನಮ್ಮ ದೇಹದಲ್ಲಿ ಸುಮಾರು ಬದಲಾವಣೆ ಆಗುತ್ತೆ. ಆಮೇಲೆ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಪ್ರಾಪರ್ ಆಗಿ ಆಗಲ್ಲ. ಸಾಧ್ಯ ಆದಷ್ಟು ವಾಕ್ ಮಾಡಿ, ಕಂಟಿನ್ಯೂಸ್ ಕೂರ್ಬೇಡಿ, ಕಂಟಿನ್ಯೂಸ್ ನಿಲ್ಬೇಡಿ. ಸೊ ನಮ್ಮ ದೇಹ ಹೆಂಗಿದೆ ಅಂತಂದ್ರೆ ಆಟೋಮೆಟಿಕ್ಲಿ ಅದಕ್ಕೆ ಪ್ರಾಬ್ಲಮ್ ಏನ್ ಬಂದಿದೆ ಅಂತ ನಾವು ತಿಳ್ಕೊಂಡು ಅದು ಸೆಟ್ ಆಗುತ್ತೆ. ಅದ್ರ ಪ್ರಕಾರ ನಾವು ನಮ್ಮ ಜೀವನನ ನಡೆಸ್ಬೇಕಷ್ಟೇ, ಸಿಂಪಲ್. ಸರಿನಾ. ಓಕೆ. ಈ ಒಂದು ಕಫದಲ್ಲಿ ಸಂತುಲಿತ ಕಫ ಅಂದ್ರೆ ಕಫ ನಾರ್ಮಲ್ ಆಗಿದೆ ನಮ್ಮಲ್ಲಿ, ನಮ್ದು ಕಫ ಪ್ರಕೃತಿ ನಿಜ, ಬಟ್ ನಮ್ಮಲ್ಲಿ ಕಫ ನಾರ್ಮಲ್ ಆಗಿದೆ, ಎಕ್ಸಸ್ ಕಫ ಇಲ್ಲ ಅಂದಾಗ ಏಕಾಗ್ರತೆ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ತಾರೆ ಏನಾದ್ರು ಹೇಳುವಾಗ ಕೇಳುವಾಗ. ಸರಿನಾ. ಆಮೇಲೆ ತುಂಬಾ ಸಾಫ್ಟ್ ಆಗಿ ಮಾತಾಡ್ತಾರೆ, ಮೃದು ಸ್ವಭಾವ, ಒಂಥರ ನಾಜೂಕ್ ಅಂತಾರಲ್ವಾ, ಅದನ್ನ ನೀವು ತಗೋಬಹುದು. ಆಮೇಲೆ ಅಲರ್ಟ್ ಆಗಿರ್ತಾರೆ, ಮೈಂಡ್ ಅಲರ್ಟ್ ಆಗಿರುತ್ತೆ. ಯಾರ್ದು ಕಫ ದೋಷ ಇರಲ್ವೋ ಅವರು. ಕಫ ಪ್ರಕೃತಿ ಬೇರೆ, ಕಫ ದೋಷ ಬೇರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಕಫ ಪ್ರಕೃತಿ ಅಂದ್ರೆ ನಿಮ್ಮ ದೇಹದ ಒಂದು ಕಾನ್ಸ್ಟಿಟ್ಯೂಷನ್, ಅದು ನೀವು ವಾತ ಪ್ರಕೃತಿಯವರು, ಕಫ ಪ್ರಕೃತಿಯವರು, ಅಥವಾ ಪಿತ್ತ ಪ್ರಕೃತಿಯವರು ಅನ್ನೋದು. ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ದೋಷ ಅಂತ ಕನ್ಸಿಡರ್ ಮಾಡಿ, ಈಸಿ ಆಗುತ್ತೆ ನಿಮ್ಗೆ ಕಲೀಲಿಕ್ಕೆ. ಸರಿನಾ. ಇನ್ನು ಒಂದು, ಆಲ್ರೆಡಿ ಕಫ ದೋಷ ಎಕ್ಸಸ್ ಆಗ್ಬಿಟ್ಟಿದೆ, ಅವಾಗ ಏನಾಗುತ್ತೆ, ಅತಿ ಆಸೆ. ನಾ ಆಗ್ಲೇ ಹೇಳ್ದಂಗೆ ಅತಿ ಆಸೆ ಅಂತಂದ್ರೆ ಏನು, ಗ್ರೀಡಿನೆಸ್, ಜಾಸ್ತಿ ಜಾಸ್ತಿ, ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು, ಇದ್ದಿದ್ದನ್ನ ಸಾಲಲ್ಲ, ಅವಾಗ ಇನ್ನು ಜಾಸ್ತಿ ಕೇಳ್ತಾ ಹೋಗ್ತೀವಿ. ಅದು ಈ ಒಂದು ಕಫದೋಷ ಪ್ರಾಬ್ಲಮ್ ಆದ್ರೆ. ಆಮೇಲೆ ವ್ಯಾಮೋಹ, ಈ ಒಂದು ವಸ್ತುಗಳ ಮೇಲೆ ಆಗಿರ್ಬೋದು ಅಥವಾ ವ್ಯಕ್ತಿ ಒಂದು ಪರ್ಸನ್ ಮೇಲೆ ಆಗಿರ್ಬೋದು, ತುಂಬಾ ವ್ಯಾಮೋಹ ಇದೆ ಅಂತಂದ್ರೆ ಅವಾಗ ಏನಾಗುತ್ತೆ, ಅವರು ಕಫ ಪ್ರಕೃತಿಯ ವ್ಯಕ್ತಿಗಳಾಗಿರ್ತಾರೆ. ಆಮೇಲೆ ಜಡತ್ವ, ಆಮೇಲೆ ಏನಂತಾರೆ ಇದಕ್ಕೆ, ಬೇಗ ಕನ್ವಿನ್ಸ್ ಆಗಲ್ಲ. ತುಂಬಾ ಹಿಡಿದು ಒಂದ್ ಏನಾದ್ರು ಕಾನ್ಸೆಪ್ಟ್ ಹಿಡ್ಕೊಂಡ್ರು ಅಂತಂದ್ರೆ ಅದಕ್ಕೆ ಸ್ಟಿಕ್ ಆಗಿರ್ತಾರೆ. ಆ ಒಂದು ಗುಣ ಯಾರಿಗಿರುತ್ತೋ ಅವರಲ್ಲೂ ಈ ಒಂದು ಕಫದೋಷ ಇರುತ್ತೆ. ಸರಿನಾ. ಅದಾದ್ಮೇಲೆ ಅಹಂಕಾರ, ಈ ಒಂದು ಈಗೋ ಅಂತ ಕರಿತೀವಲ್ವಾ, ಅದು ಅವರಲ್ಲಿ ಜಾಸ್ತಿ ಇರುತ್ತೆ. ಓಕೆ. ಆಮೇಲೆ ಆಲಸ್ಯ, ತುಂಬಾ ಲೇಜಿ ಇರ್ತಾರೆ, ನಾಳೆ ಮಾಡೋಣ ನಾಡಿದ್ ಮಾಡೋಣ ಅಂತ ಈ ತರ ಉದ್ದೂಗ್ತಾ ಹೋಗ್ತಾರೆ. ಸರಿನಾ. ಇದೆಲ್ಲ ಏನಿದೆಯಲ್ವಾ, ಇದು ನಿಮ್ಮ ದೇಹದಲ್ಲಿ ಕಫ ಪ್ರಕೃತಿ ಇಂಬ್ಯಾಲೆನ್ಸ್ ಆದಾಗ ನಿಮಗೆ ಬರೋ ಸಿಂಪ್ಟಮ್ಸ್. ಕ್ಲಿಯರ್. ಓಕೆ. ಸೊ ಐ ಥಿಂಕ್ ಇಟ್ ಇಸ್ ಲಾಸ್ಟ್ ಸ್ಲೈಡ್. ಓಕೆ. ಸೊ ನೀವು ಕಫ ಬಾಡಿಲಿ ಜಾಸ್ತಿ ಆದಾಗ ಏನ್ ಮಾಡ್ಬೇಕು, ಕಡಿಮೆ ಆದಾಗ ಏನ್ ಆಹಾರ ತಗೋಬೇಕು ಅನ್ನೋದನ್ನ ನೋಡೋಣ. ಫಸ್ಟ್ ಒಂದು, ಒಣ ಪದಾರ್ಥವನ್ನ ಸೇವನೆ ಮಾಡಬಹುದು. ಅದು ಒಣ ಪದಾರ್ಥ ಅಂದ್ರೆ ಬೇಕರಿ ಪದಾರ್ಥಗಳಲ್ಲ. ಅವಲಕ್ಕಿ ತಿನ್ಬೋದು, ಮಂಡಕ್ಕಿ ತಿನ್ಬೋದು, ರೊಟ್ಟಿಗಳನ್ನ ತಿನ್ಬೋದು, ಚಪಾತಿಗಳನ್ನ ತಿನ್ಬೋದು, ಒಣ ಪದಾರ್ಥ.
ಅದನ್ನ ಆದಷ್ಟು ನೀವು ಸೇವನೆ ಮಾಡ್ಬೋದು. ಅದರ ಜೊತೆಗೆ ಸಾಧ್ಯ ಆದಷ್ಟು ಬಿಸಿ ಆಹಾರ, ನಾನು ಆಗ್ಲೇ ಹೇಳ್ದಂಗೆ ವಾತ ಇರ್ಲಿ, ಕಫ ಇರ್ಲಿ, ಪಿತ್ತ ಇರ್ಲಿ, ಸಾಧ್ಯ ಆದಷ್ಟು ಬಿಸಿ ಆಹಾರನ ಸೇವಿಸ್ಲಿಕ್ಕೆ ಟ್ರೈ ಮಾಡಿ. ಆಮೇಲೆ ತುಪ್ಪ ತಗೋಬಹುದು. ಎಣ್ಣೆ ಒಂದು ನಿಯಮಿತವಾಗಿ ಯಾವುದೇ ತಗೋಬಹುದು ಅಂದ ತಕ್ಷಣ ಸಡನ್ ಆಗಿ ಅದನ್ನೇ ತಿನ್ಬೇಕು ಅಂತಿಲ್ಲ. ನಿಯಮಿತವಾಗಿ ಯಾವುದನ್ನೇ ಸೇವಿಸ್ಬೇಕು ಅಂತಂದ್ರೂ ನಿಯಮಿತವಾಗಿ ಸೇವಿಸಿ. ಓಕೆ. ಕಹಿ ಅಂದ್ರೆ ಈ ಕೆಲವು ಹಾಗಲಕಾಯಿಗಳಾಗಿರ್ಬಹುದು, ಸರಿನಾ, ಕಹಿ ಆಹಾರ ಅದನ್ನ ತಗೊಳ್ಳಿ. ಅದ್ರ ಜೊತೆಗೆ ಖಾರ ಸೇವನೆ ಮಾಡ್ಬೋದು. ಖಾರ ಖಾರ ಯಾಕೆ ಸೇವನೆ ಮಾಡಿ ಅಂತೇಳಿ ಸಜೆಸ್ಟ್ ಮಾಡ್ತಿದ್ದಾರೆ. ಖಾರ ಏನ್ ಮಾಡುತ್ತೆ, ನಾನು ಆಗ್ಲೇ ಹೇಳ್ದಂಗೆ ಹೊಟ್ಟೆಲಿರೋ ಒಂದು ಅಗ್ನಿನ ಆಕ್ಟಿವೇಟ್ ಮಾಡುತ್ತೆ. ಸ್ಪೈಸಸ್ ಏನ್ ಮಾಡುತ್ತೆ, ಮಸಾಲೆಗಳು ಏನ್ ಮಾಡುತ್ತೆ, ಹೊಟ್ಟೆಲಿರೋ ಒಂದು ಅಗ್ನಿನ ಆಕ್ಟಿವೇಟ್ ಮಾಡುತ್ತೆ. ಯಾವಾಗ ನಿಮ್ಮ ಹೊಟ್ಟೆಲಿ ಒಂದು ಅಗ್ನಿ ಅಂದ್ರೆ ಪಿತ್ತ ಆಕ್ಟಿವೇಟ್ ಆಗುತ್ತೋ, ನೀವು ಖಾಲಿ ಕೂರಲ್ಲ. ಅವಾಗ ನೀವು ಕೆಲಸ ಮಾಡ್ಬೇಕು ಅಂತ ನಿಮ್ಮ ಮೈಂಡ್ ಅಲ್ಲಿ ಒಂದು ಥಾಟ್ ಬರುತ್ತೆ, ಸರಿನಾ. ಅದನ್ನ ನೀವು ಮಾಡ್ಬೋದು. ಮತ್ತೆ ಬಿಸಿ ನೀರನ್ನ ತಗೊಂಡ್ರೆ ಉತ್ತಮ ಅಂತ ಇವ್ರಿಗೂ ಹೇಳಿದ್ದಾರೆ. ಯಾವ್ದನ್ನ ತಿನ್ನಬಾರ್ದು, ತುಂಬಾ ಹುಳಿಯನ್ನ ಸೇವಿಸಬೇಡಿ. ಸೆಕೆಂಡ್ ಒಂದು ಉಪ್ಪು ಬೇಡ, ಜಾಸ್ತಿ ಉಪ್ಪನ್ನ ಕಡಿಮೆ ಮಾಡಿ ಆದಷ್ಟು. ಮೂರನೇದು ಸಿಹಿ ಉತ್ಪನ್ನ ಅಂದ್ರೆ ಸ್ವೀಟ್ಸ್. ಎಕ್ಸ್ಟರ್ನಲ್ ಸ್ವೀಟ್ಸ್ ಬೇರೆ, ಬೆಲ್ಲ ತಿನ್ನೋದು ಬೇರೆ. ಎಕ್ಸ್ಟರ್ನಲ್ ಸ್ವೀಟ್ಸ್ ಅಂದ್ರೆ ಈ ಬೇಕರಿ ಐಟಮ್ಸು, ಕೇಕು, ಆಮೇಲೆ ಚಾಕ್ಲೇಟ್ಸು, ಆಮೇಲೆ ಈ ಒಂದು ಮನೆಯಲ್ಲಿ ಮಾಡಿರೋ ಒಂದು ಸ್ವೀಟ್ಸ್ ಬೆಲ್ಲ ಹಾಕಿದ್ರೆ ಅದನ್ನು ಲಿಮಿಟಾಗೆ ಸೇವಿಸಬೇಕು. ಬಟ್ ಸಕ್ಕರೆಗಿಂತ ಬೆಲ್ಲ ಉತ್ತಮ. ಯಾವುದು ಅಂಟಿರುತ್ತೋ ಅದನ್ನ ಸಾಧ್ಯ ಆದಷ್ಟು ಕಡಿಮೆ ಮಾಡ್ತಾ ಬನ್ನಿ. ಓಕೆ. ಇನ್ನು ಒಂದು ಹಾಲಿನ ಉತ್ಪನ್ನ ಅಂತಂದ್ರೆ ಎಲ್ಲ ಬಂತು, ಪನ್ನೀರ್ ಬಂತು, ತುಪ್ಪ ಬಂತು, ಬೆಣ್ಣೆ ಬಂತು, ಎಲ್ಲ. ಅದರಲ್ಲಿ ತುಪ್ಪ ಒಂದು ನೋಡಿ, ನೀವು ಅಬ್ಸರ್ವ್ ಮಾಡಿ, ತುಪ್ಪ ತಗೋಬಹುದು ಅಂತ ಕೊಟ್ಟಿದ್ದಾರೆ. ಯಾಕೆ ಹಂಗೆ ಕೊಟ್ಟಿದ್ದಾರೆ ಅಂತಂದ್ರೆ, ನಾಟಿ ಹಸುವಿನ ತುಪ್ಪ ಆದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಆ ತುಪ್ಪನೂ ಅವಾಯ್ಡ್ ಮಾಡೋದಷ್ಟು ಬೆಸ್ಟೇ, ಸರಿನಾ. ಪನೀರ್ ತಿನ್ಬೇಡಿ, ಹಾಲು ಕುಡಿಬೇಡಿ, ಮೊಸರು ಲಿಮಿಟಾಗಿ ಸೇವಿಸಿ. ಕ್ಲಿಯರ್. ಇದಿಷ್ಟು ಈ ಒಂದು ಕಫದೋಷ ಇರೋರ್ದೊಂದು ಬಾಡಿಲಿ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರೋದು ಒಂದು ಪಥ್ಯ ಆಹಾರ. ಏನ್ ಊಟ ಮಾಡ್ಬೇಕು, ಏನ್ ಊಟ ಮಾಡಬಾರ್ದು, ಇನ್ನೂ ಸುಮಾರಿದೆ. ಆಮೇಲೆ ಇನ್ನೂ ಒಂದು ಹೇಳ್ಬೋದು ನೀವು, ಸರ್ ನನಗೆ ಈ ಒಂದು ಪರ್ಟಿಕ್ಯುಲರ್ ಫುಡ್ ತಿಂದಾಗ ಪ್ರಾಬ್ಲಮ್ ಆಗುತ್ತೆ, ಅಲರ್ಜಿ ಆಗುತ್ತೆ, ನಾನು ತಗೊಳ್ಳೇಬೇಕಾ? ಆ ತರ ಏನೂ ಇಲ್ಲ. ನಿಮ್ಮ ಬಾಡಿಲಿ ಮತ್ತೆ ನಿಮ್ಮ ಒಂದು ಪ್ರದೇಶಗಳಿಗೆ ಅನುಗುಣವಾಗಿ ಯಾವ್ದು ಕಂಫರ್ಟೇಬಲ್ ಫುಡ್ ಇರುತ್ತೋ ಅದನ್ನೇ ತಗೊಳ್ಳಿ. ಈಗ ಕೆಲವೊಂದು ಪ್ರದೇಶದಲ್ಲಿ ಮುದ್ದೆ ಮಾಡ್ತಾರೆ, ಕೆಲವೊಂದು ಪ್ರದೇಶದಲ್ಲಿ ನಮ್ಮ ಸೈಡ್ ಎಲ್ಲ ರೊಟ್ಟಿ ಮಾಡ್ತಾರೆ. ಸೊ ಮಂಗಳೂರು ಸೈಡ್ ಎಲ್ಲ ಕುಚಲಕ್ಕಿ. ಹಿಂಗೆ ಒಂದೊಂದು ಆ ಪ್ರದೇಶಕ್ಕೆ ಅನುಗುಣವಾಗಿ ಮತ್ತೆ ಆ ಒಂದು ಹವಾಮಾನಕ್ಕೆ ಅನುಗುಣವಾಗಿ ಅಲ್ಲಿ ಒಂದು ಫುಡ್ಗಳನ್ನ ಮಾಡ್ತಾರೆ, ಸರಿನಾ. ಹಿಂಗಾಗಿ ಈಗ ನೋಡಿ ಎಕ್ಸಾಂಪಲ್, ಕೊಬ್ಬರಿ ಎಣ್ಣೆದೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಈಗ ಕೊಬ್ಬರಿ ಎಣ್ಣೆನ ಮಂಗಳೂರಲ್ಲೇ ಜಾಸ್ತಿ ನೀವು ನೋಡ್ತೀರಾ, ಅಬ್ಸರ್ವ್ ಮಾಡಿದ್ರೆ. ಧರ್ಮಸ್ಥಳ, ಮಂಗಳೂರು, ಉಡುಪಿ ಆ ಸೈಡ್ ಹೋದ್ರೆ, ನೀವು ಕಾರ್ಕಳ ಆ ಸೈಡ್ ಹೋದ್ರೆ ಕೊಬ್ಬರಿ ಎಣ್ಣೆ ಫುಡ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಲ್ಲಿ ಜನ ಯಾಕೆ ಕೊಬ್ಬರಿ ಎಣ್ಣೆ ತಿಂತಾರೆ? ಅಲ್ಲಿ ಒಂದು ಹವಾಮಾನ ಆ ರೀತಿ ಇರುತ್ತೆ, ಆ ಒಂದು ವೆದರ್ ಹಂಗಿರುತ್ತೆ. ಆ ವೆದರಿಗೆ ಕೊಬ್ಬರಿ ಎಣ್ಣೆ ಸೂಟ್ ಆಗುತ್ತೆ. ನೀವು ಬೆಂಗಳೂರಲ್ಲಿ ಕುತ್ಕೊಂಡು ನೀವು ಕೊಬ್ಬರಿ ಎಣ್ಣೆ ತಿಂತೀರಾ ಅಂತಂದ್ರೆ ನಿಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಕ್ರಿಯೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿಂಗೆ ಎವ್ರಿ ಫುಡ್ ತಗೊಳ್ಳುವಾಗ ನೀವು ಅದನ್ನ ಅಬ್ಸರ್ವ್ ಮಾಡಿ ಆ ಒಂದು ಕ್ಲೈಮೇಟಿಗೆ ಏನಿದೆ ಅದ್ರ ಪ್ರಕಾರ ಸೇವಿಸ್ಬೇಕು. ಕ್ಲಿಯರ್. ಫೈನ್. ಯಾವ ಫುಡ್ ಅನ್ನ ಯಾವ ಕ್ಲೈಮೇಟ್ ಅಲ್ಲಿ ಸೇವಿಸಬೇಕು, ಮತ್ತೆ ನಮ್ಮ ಒಂದು ಆಹಾರ ಋತುಗಳ ಅನುಗುಣವಾಗಿ ಹೆಂಗಿರಬೇಕು, ಗುರುಗಳು ಹೇಳಿದ್ರು. ಬಟ್ ಅದು ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿಲ್ಲ, ಡೌಟ್ಸ್. ಅದು ನಾನು ನಾಳೆ ಕ್ಲಾಸ್ ಅಲ್ಲಿ ಅದನ್ನ ವಿತ್ PPT ಸ್ಲೈಡ್ಸ್ ನಾನು ನಿಮ್ಗೆ ಹೇಳ್ತೀನಿ, ಯಾವ ಒಂದು ಋತುಗಳಲ್ಲಿ ಏನ್ ಆಹಾರ ತಗೋಬೇಕು, ಸರಿನಾ. ಫೈನ್. ಈಗ ಇವತ್ತಿಗೆ ಇಷ್ಟು ಸ್ಲೈಡ್ಗಳು ಸಾಕು. ನಿಮ್ಮ ಒಂದು ಪ್ರಶ್ನೆಗಳೇನಾದ್ರೆ ನೀವು ಕೇಳ್ಬೋದು. ಯಾರಿಗಾರು ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಪ್ರಶ್ನೆಗಳು ಈ ಒಂದು ಹೇಳಿರೋ ಕಾನ್ಸೆಪ್ಟ್ ಮೇಲೆ ಇರಲಿ, ಸರಿನಾ. ಕನ್ಸಲ್ಟೇಷನ್ ರಿಲೇಟೆಡ್, ಹೆಲ್ತ್ ರಿಲೇಟೆಡ್ ಕೇಳ್ಬೇಡಿ. ರಾಣಿ ಮೇಡಮ್ ಅನ್ವೇಟ್ ಮಾಡ್ಕೊಳ್ಳಿ. ಹಲೋ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಸರ್ ಏನಿಲ್ಲ, ನೀವು ಎಣ್ಣೆ ಬಗ್ಗೆ ಹೇಳ್ತಿದ್ರಲ್ಲ, ಎಣ್ಣೆನ ಯಾವ ಪ್ರಮಾಣದಲ್ಲಿ ತಗೋಬೇಕು ಅಂತ ಒಂದ್ ಪ್ರಶ್ನೆ ಸರ್. ಅಂದ್ರೆ ಓಕೆ. ಸೊ ತಗೊಳ್ಳೇಬೇಕಾ? ಡೈಲಿ ಕಂಪಲ್ಸರಿ ನಾವ್ ಎಣ್ಣೆನ ತಗೊಳ್ಳೇಬೇಕಾ? ಯಾವ ತಗೊಳ್ಳೇಬೇಕಾ ಊಟದಲ್ಲಿ? ಅನ್ನೋದಕ್ಕಿಂತ ಮೇಡಮ್, ಇಲ್ಲಿ ಹೆಂಗ್ ತಗೋಬಹುದು ನೀವು ಅಂತಂದ್ರೆ, ನಿಮ್ಮ ಒಂದು ದೇಹದ ಒಂದು ಪ್ರಕೃತಿ ನಿಮ್ಗೆ ಗೊತ್ತಿರುತ್ತೆ. ಈಗ ಎಕ್ಸಾಂಪಲ್ ನೋಡಿ, ಈಗ ನಾವು ಎಣ್ಣೆಯಲ್ಲಿ ಸುಮಾರು ತರ ಎಣ್ಣೆಗಳು ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಈಗ ಗಾಣದಲ್ಲಿ ಮಾಡಿರೋ ಒಂದು ಪ್ಯೂರ್ ಎಣ್ಣೆ ಬಗ್ಗೆ ನಾನು ಮಾತಾಡ್ತಾ ಇರೋದು, ಪ್ಯಾಕೆಟ್ ಆಯಿಲ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಓಕೆನಾ. ಸೊ ನಿಮ್ಮ ಒಂದು ಪ್ರಕೃತಿಯನ್ನ ನೋಡಿ, ನೀವು ನಿಮ್ಮ ದೇಹದಲ್ಲಿ ಆಲ್ಮೋಸ್ಟ್ ಆಯಿಲಿ ಕಂಟೆಂಟ್ ಬೇಕು. ಯಾಕೆ ಅಂತಂದ್ರೆ ಈ ಒಂದು ಏನಂತಾರೆ ಅದಕ್ಕೆ, ಕೊಬ್ಬು ಬೇಕು, ಗುಡ್ ಕೊಲೆಸ್ಟ್ರಾಲ್ ಬೇಕು ಬಾಡಿಲಿ. ಕೊಲೆಸ್ಟ್ರಾಲ್ ಇಲ್ಲ ಅಂತಂದ್ರೆ ಬಾಡಿ ಆಗಲ್ಲ, ಸರಿನಾ. ಸೊ ಹಿಂಗಾಗಿ ಕೊಲೆಸ್ಟ್ರಾಲ್ ಯಾರಿಗೆ ತುಂಬಾ ಜಾಸ್ತಿ ಇರುತ್ತೆ, ಕೊಲೆಸ್ಟ್ರಾಲ್ ತುಂಬಾ ದಪ್ಪ ಇರ್ತಾರೆ, ತುಂಬಾ ಫ್ಯಾಟ್ ಇರುತ್ತೆ, ಫ್ಯಾಟ್ ಅಕ್ಯುಮಿಲೇಟ್ ಅಂತ ಕರಿತೀವಿ. ಸೊ ಬಾಡಿಯಲ್ಲಿ ಗಂಟುಗಳಾಗಿರುತ್ತೆ, ಲಿಪೋಮಾ ಅಂತ ಕರಿತೀವಿ. ಈ ರೀತಿ ಆದವರು ಸಾಧ್ಯ ಆದಷ್ಟು ಎಣ್ಣೆ ಒಂದು ಐಟಮ್ಗಳನ್ನ ಆದಷ್ಟು ಕಡಿಮೆ ತಗೊಳ್ಳಿ. ಎಣ್ಣೆನ ಎಲ್ಲರೂ ಸೇವಿಸಬಹುದು, ಬಟ್ ಅಷ್ಟೇ ಏನು ಲಿಮಿಟ್ ಅಲ್ಲಿ ಇರಲಿ. ಮತ್ತೆ ನಿಮ್ಮ ಒಂದು ರೀಜನ್ಗೆ ಹೊಂದುವಂತ ಎಣ್ಣೆಗಳನ್ನ ಸೇವಿಸಿ. ಸರ್ ಬೆಂಗಳೂರವರು ಕೊಬ್ಬರಿ ಎಣ್ಣೆ ತಗೋಬಾರ್ದು ಅಂದ್ರಿ,
ಮತ್ತೆ ಯಾವ ತಗೋಬೇಡಿ. ಎಣ್ಣೆ ಯಾಕೆ ಹಾ ಹೇಳ್ತೀನಿ ಯಾವ ಎಣ್ಣೆ ಯಾಕೆ ತಗೋ ಅಂತಂದ್ರೆ, ಹೇಳ್ತೀನಿ ಹ, ಮೇಡಮ್. ಯಾಕೆ ತಗೋಬೇಡಿ ಅಂತ ಹೇಳಿದೆ ಅಂದ್ರೆ, ಅಲ್ಲಿ ಒಂದು ವೆದರ್ ಬೆಂಗಳೂರು ನೀವು ಅಬ್ಸರ್ವ್ ಮಾಡಿರ್ಬೇಕು, ಕೋಲ್ಡ್ ವೆದರ್ ಜಾಸ್ತಿ ಬೆಂಗಳೂರು. ಸೊ ಹ, ನೀವು ಕೊಬ್ಬರಿ ಹೌದು. ಎಣ್ಣೆ ತಗೊಂಡಾಗ, ಹೌದು, ಕೊಬ್ಬರಿ ಎಣ್ಣೆ ತಗೊಂಡಾಗ ನಿಮ್ಮ ದೇಹ ಅಷ್ಟು ಚಟುವಟಿಕೆ ಮಾಡಬೇಕು. ಅಂದಾಗ ಮಾತ್ರ ನೀವು ತಗೊಂಡಿರೋ ಫುಡ್ ಡೈಜೆಸ್ಟ್ ಆಗುತ್ತೆ. ಇಲ್ಲ ಅಂದ್ರೆ ಡೈಜೆಸ್ಟ್ ಆಗಲ್ಲ ಪ್ರಾಪರ್ ಆಗಿ. ಅದು ಯಾವಾಗ ಫುಡ್ ಡೈಜೆಸ್ಟ್ ಆಗಲ್ವೋ ಎಣ್ಣೆ, ಆವಾಗ ಅದೇನಾಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿ ನಿಮಗೆ ಒಂದು ಸಮಸ್ಯೆಗಳನ್ನ ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ಹಿಂಗಾಗಿ ಸಾಧ್ಯ ಆದಷ್ಟು ಕೊಬ್ಬರಿ ಎಣ್ಣೆ ಅವಾಯ್ಡ್ ಮಾಡಿ. ಅದ್ರ ಬದಲು ಈ ಒಂದು ಶೇಂಗಾ ಎಣ್ಣೆ ಅಂತ ಬರುತ್ತೆ, ಶೇಂಗಾ ಹಾ ಎಣ್ಣೆ ಸರ್. ತಗೋಬಹುದು. ಅದ್ ಸರ್ ತಗೊಳ್ಳಿ. ಅದು ಕರಿಯಕ್ಕೆಲ್ಲ ಆಗಲ್ಲ ಸರ್ ಶೇಂಗಾ ಎಣ್ಣೆನಲ್ಲಿ. ಹ್ಮ್. ಮತ್ತೆ ಸ್ವಲ್ಪ ಜಾಸ್ತಿ ತಿಕ್ಕಿರುತ್ತೆ ಅದು. ಹೌದು, ಆ, ದಪ್ಪ ಬರುತ್ತೆ. ಅದಕ್ಕೆ ಸೊ ಫ್ಯಾಟ್ ನಾವೆಲ್ಲ ಜಾಸ್ತಿ ಶೇಂಗಾ ಕೊಬ್ಬರಿ ಎಣ್ಣೆ. ಎಣ್ಣೆನೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಆಕ್ಚುಲಿ ನನ್ ಬೆಂಗಳೂರು ಅಲ್ಲ ನಾ ಇರೋದು. ಹಾ, ಅದೇ. ನಮ್ದು ಬಿಸ್ಲಿದೆ. ತುಮಕೂರು ಬಿಸ್ಲಿದೆ. ಬೆಂಗಳೂರು ಕಂಪೇರ್ ಮಾಡಿದ್ರೆ ಜಾಸ್ತಿ ಬಿಸ್ಲಿದೆ. ನಮ್ಗೆ ಕೊಬ್ಬರಿ ಎಣ್ಣೆನೆ ಪ್ರಾಕ್ಟೀಸ್ ಆಗೋಗ್ಬಿಟ್ಟಿದೆ. ಈ ಶೇಂಗಾ ಎಣ್ಣೆಲಿ ಏನಂತಂದ್ರೆ ಒಗ್ಗರಣೆ ಹಾಕಿದ್ರು ನೊರೆ ಉಕ್ಕಿ ಬರ್ತಿರುತ್ತೆ. ಹೌದು, ಅವರೇ ಬರುತ್ತೆ. ಹಾಗಾಗಿ ಹೌದು, ನಾವೇನು ಉಪಯೋಗಿಸ್ತಿಲ್ಲ. ಸೂರ್ಯಕಾಂತಿ ಎಣ್ಣೆ ಯೂಸ್ ಮಾಡಿ ಮೇಡಮ್, ಅದು ಬರುತ್ತೆ. ಸರ್ ಅದು ತುಂಬಾ ಗಟ್ಟಿ ಇರುತ್ತಲ್ಲ ಸರ್. ಗಟ್ಟಿ ಬರುತ್ತೆ. ಹೌದು, ನೀವು ಇನ್ನೊಂದ್ ಏನ್ ಮಾಡ್ಬೋದು ಗೊತ್ತಾ, ಕೊಬ್ಬರಿ ಎಣ್ಣೆ ಮನೇಲಿ ಕೂತು ತಿನ್ಬಾರ್ದು ಅಂತಲ್ಲ. ಈಗ ಹ್ಮ್ ಎಕ್ಸಾಂಪಲ್, ತಿಂದು ಮನೇಲಿ ಕೂತ್ರೆ ಪ್ರಾಬ್ಲಮ್. ನೀವು ಹೊರಗಡೆ ಹೋಗಿ ಹ್ಮ್ ಕೆಲಸ ಮಾಡ್ತೀರಾ, ನೀವು ಅದ್ರ ತಕ್ಕಂಗೆ ಆಕ್ಟಿವಿಟೀಸ್ ಮಾಡ್ತೀರಾ, ಚಟುವಟಿಕೆ ಮಾಡ್ತಿದ್ದೀರಾ ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ನೀವು ತಗೋಬಹುದು. ಆಲ್ಮೋಸ್ಟ್ ಎಲ್ಲ ಒರಿಜಿನಲ್ ಎಣ್ಣೆನೆ ತಗೋತಾ ಇದ್ದೀನಿ. ಹ್ಮ್. ಎಳ್ಳೆಣ್ಣೆ ಸಾಧ್ಯ ಆಗ್ಲಿ ಆದಷ್ಟು ಗಾಣಕ್ಕೆ ಮಾಡ್ತಿದೀನಿ. ಹೋಗಿ ನಿಂತ್ಕೊಂಡು ಕೊಬ್ಬರಿ ಕೊಟ್ಟು ಎಣ್ಣೆ ಮಾಡಿಸ್ಕೊಂಡು ತಗೊಂಡ್ಬನ್ನಿ. ಇಲ್ಲ ಶೇಂಗಾ ಸರ್, ನಾ ಆಗ್ಲಿ, ಅದೇ ಪ್ರೋಸೆಸ್ ಕೊಬ್ಬರಿ ಅಲ್ಲೇ ಆಗ್ಲಿ. ಪ್ರತಿಯೊಂದು ಸೋಪು ಅಲ್ಪುಡಿ ಪ್ರತಿಯೊಂದು ನಮ್ದೇನೇನೆ. ಯಾವ್ದನ್ನು ಹೌದು. ದುಡ್ಡು ಕೊಟ್ಟು ಕೊಂಡ್ಕೊಂಡಿಲ್ಲ. ಆದ್ರೆ ಈ ಹ್ಮ್. ತರ ನೀವ್ ಹೇಳ್ದಂಗ್ ತಿನ್ನಕ್ ಆಗ್ತಾ ಇಲ್ಲ, ಅದೇ ಪ್ರಾಬ್ಲಮ್. ಇಲ್ಲ ಅಂದ್ರೆ ನಿಮ್ ದೇಹದ ಒಂದು ಇದನ್ನ ನೋಡ್ಕೊಳ್ಳಿ ಮೇಡಮ್. ನಿಮ್ದು ವಾತ ಇದೆಯೋ, ಪಿತ್ತ ಇದೆಯೋ, ಕಫ ಇದೆಯೋ. ನಾ ಹೇಳ್ತೀನಿ ಹೆಂಗ್ ನೋಡ್ಬೇಕು ಅಂತ ನಾಳೆ ಕ್ಲಾಸಲ್ಲಿ. ಅದನ್ನ ನೋಡಿದಾಗ ಅದು ನಿಮ್ಗೆ ಒಂದು ಮಿಕ್ಸ್ ಐಡಿಯಾ ಬರುತ್ತೆ. ಮಿಕ್ಸ್ ಇದೆ. ನೀವ್ ಹೇಳೋದ್ ಕೇಳಿಸ್ಕೊತಿದ್ದೆ, ನಂದು ಮಿಕ್ಸ್ ಇದೆ. ಎಲ್ಲ ನಂಗೆ ಇದೆ ಅಂತ ಅನ್ಸುತ್ತೆ, ಕರೆಕ್ಟ್. ಅದನ್ನ ನಾನು ನಾಳೆ ಆಮೇಲೆ ಕ್ಲಾಸಲ್ಲಿ ಮನೇಲಿ ಹೇಳ್ತೀನಿ. ಒಬ್ರದನ್ನ ನೋಡಕ್ ಆಗೋದಿಲ್ಲ. ಎಲ್ಲಾರ್ದನ್ನು ನೋಡಿದ್ರು ಅದು ಕರೆಕ್ಟ್, ನಂಗೆ ಕರೆಕ್ಟ್. ಸ್ವಲ್ಪ ಕನ್ಫ್ಯೂಸ್ ಇದೆ ಸರ್. ಇದು ಅಷ್ಟು ನಾಳೆ ಕ್ಲಿಯರ್ ನಾಳೆ ಆಗಿ. ಕ್ಲಾಸಲ್ಲಿ ಹೇಳ್ತೀನಿ ಮೇಡಮ್. ಹಾ ಸರಿ ಸರ್, ಸರಿ ಸರ್, ಥ್ಯಾಂಕ್ ಯು ಸರ್, Thanks. ಥ್ಯಾಂಕ್ ಯು. ಒಂದ್ ನಿಮಿಷ, ಒಂದ್ ನಿಮಿಷ ಬ್ರೇಕ್ ತಗೊಳ್ಳಿ. ಒಂದ್ ನಿಮಿಷ ಜಾಯ್ನ್ ಆಗೋಣ. ಸೊ ಎಸ್, ವೆಲ್ಕಮ್ ಬ್ಯಾಕ್. ಸ್ಟಾರ್ಟ್ ಮಾಡೋಣ. ಎಸ್, ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. ಆಂಜನೇಯ ಸರ್, ಅನ್ಮಿಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ಸರ್ ಈಗ ಎಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರಲ್ಲ, ಹ್ಮ್. ಎಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಒಬ್ಬರಿಗೆ ಇರೋ ಚಾನ್ಸಸ್ ಇದೆಯಾ? ಎಸಿಡಿಟಿ ಇದ್ರೆ ಗ್ಯಾಸ್ಟ್ರಿಕ್ ಇರಲ್ಲ, ಅಥವಾ ಗ್ಯಾಸ್ಟ್ರಿಕ್ ಇದ್ರೆ ಎಸಿಡಿಟಿ ಇರಲ್ಲ, ಆ ಥರ ಏನಾದ್ರು? ಸರ್ ಸಿಂಪಲ್. ಈಗ ನೋಡಿ, ನಿಮ್ಗೆ ಯಾವ್ದಾದ್ರು ಒಂದಿರುತ್ತೆ, ಎರಡೂ ಇರಲ್ಲ. ಹಾಂ ಸರ್. ಇದರ್ ಗ್ಯಾಸ್ಟ್ರಿಕ್ ಇರುತ್ತೆ ಸರ್, ಇಲ್ಲ ಅಸಿಡಿಟಿ ಇರುತ್ತೆ. ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ ನೋಡಿ, ಹೆಂಗಿರುತ್ತೆ, ಹೆಂಗ್ ಕಂಡುಹಿಡಿಬಹುದು ಗ್ಯಾಸ್ಟ್ರಿಕ್ ಮತ್ತೆ ಅಸಿಡಿಟಿನ ಅಂತಂದ್ರೆ. ಈಗ ನೀವು ಉಣ್ಣಕ್ಕಿಂತ ಮುಂಚೆ ಅಂದ್ರೆ ಲೇಟಾಗಿ ಊಟ ಮಾಡಿದಾಗ, ಮತ್ತೆ ಈ ಒಂದು ತುಂಬಾ ಎಕ್ಸಸ್ ಹಂಗರು, ತುಂಬಾ ಹೊಟ್ಟೆ ಹಶು ಯಾವ ಲೆವೆಲ್ಗೆ ಆಗುತ್ತೆ ಅಂತಂದ್ರೆ ಊಟ ಮಾಡ್ಲೇಬೇಕು, ಹೊಟ್ಟೆ ಹಶು ತಡೆಯಕ್ಕಾಗಲ್ಲ. ಇದು ಫಸ್ಟ್ ಹಾಂ ಒಂದು. ಎರಡನೇದು, ಉಣ್ಣಕ್ಕಿಂತ ಮುಂಚೆ ಸ್ವಲ್ಪ ಲೇಟಾಗಿ ಉಂಡ್ರೆ ಇಲ್ಲೊಂದ್ ಸ್ವಲ್ಪ ಆಸಿಡ್ ರಿಫ್ಲೆಕ್ಸ್ ಆಗುತ್ತೆ. ಉಣ್ಣಕ್ಕಿಂತ ಮುಂಚೆ ಹೇಳ್ತಿರೋದು, ಊಟ ಆದ್ಮೇಲಲ್ಲ. ಹಾಂ ಓಕೆನಾ ಸರ್. ಅದು. ಆಮೇಲೆ ತಿಂತಾನೇ ಇರೋದು ಕಂಟಿನ್ಯೂಸ್ ಆಗಿ, ಓವರ್ ಈಟಿಂಗ್. ಇದೆಲ್ಲ ಹಾಂ ಏನ್ ಸಿಂಪ್ಟಮ್ಸು, ಇದೆಲ್ಲ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸು. ಇನ್ನು ಆ ಏನಂತಾರೆ, ಫುಡ್ ತಗೊಂಡ್ಮೇಲೆ ಅಂದ್ರೆ ಊಟ ಮಾಡಿದ್ಮೇಲೆ ನಿಮ್ಗೆ ಏನು ಸಿಂಪ್ಟಮ್ಸ್ ಬರುತ್ತೆ, ಅದು ಎಲ್ಲ ಏನ್ ಸಿಂಪ್ಟಮ್ಸ್ ಹೇಳಿ. ಊಟ ಮಾಡಿದ್ಮೇಲೆ ಬರೋದು ಸೇಮ್, ಆಸಿಡ್ ರಿಫ್ಲೆಕ್ಸ್ ಆಗುತ್ತೆ. ಪ್ಲಸ್ ಸ್ವಲ್ಪ ಎದೆ ಹತ್ರ ಇಲ್ಲಿ ಸ್ವಲ್ಪ ಹುಳಿ ಹುಳಿ ತೇಗ್ ಬಂದಂಗೆ ಆಗುತ್ತೆ. ಮತ್ತೆ ಈ ಒಂದು ಹಾಂ ಬರ್ಫಿಂಗ್ಸ್ ಅಂತ ಕರಿತೀವಿ, ಅದು ಬಂದಂಗೆ ಆಗುತ್ತೆ. ಸೊ ಇದೆಲ್ಲ ರೀಸನ್ಸ್ ಏನು ಅಂದ್ರೆ ಅಸಿಡಿಟಿ. ಅಸಿಡಿಟಿ ನಿಮ್ಮ ದೇಹದಲ್ಲಿ ಆಗ್ತಿದೆ ಅಂತಂದ್ರೆ ಅಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ಆ ಒಂದು ಊಟ ಮಾಡಿರೋ ಫುಡ್ ಅನ್ನ ಪಚನೆ ಮಾಡೋಷ್ಟು ಕೆಪಬಿಲಿಟಿ ಮತ್ತೆ ಒಂದು ಶಕ್ತಿ ಇಲ್ಲ ಜೀರ್ಣಾಂಗಕ್ಕೆ. ಸರಿನಾ? ಹಾಂ ಓಕೆನಾ? ಸರ್. ಅಥವಾ ನೀವು ಒಂದೇ ಒಂದು ಲೈನಲ್ಲಿ ಹೇಳಬೇಕು ಅಂತಂದ್ರೆ, ಈ ಬೆಸ್ಟ್ ವರ್ಡ್ ಅಂತಂದ್ರೆ ಹೊಟ್ಟೆಯಲ್ಲಿ ಅಗ್ನಿ. ನಿಮ್ಮ ಒಂದು ಹೊಟ್ಟೆಯಲ್ಲಿ ಎನಫ್ ಅಮೌಂಟ್ ಆಫ್ ಅಗ್ನಿ ಇಲ್ಲ ಅಂತಂದ್ರೆ ಈ ಒಂದು ಪ್ರಾಬ್ಲಮ್ ಬರುತ್ತೆ. ಅಗ್ನಿನ ಜಠರಾಗ್ನಿ ಪ್ರಾಪರ್ ಆಗಿದ್ರೆ ಈ ಇಶ್ಯೂ ಬರಲ್ಲ. ಅದೇ ನಿಮ್ದು ಗ್ಯಾಸ್ಟ್ರಿಕ್ ಇದೆ ನಿಮ್ಮ ದೇಹದಲ್ಲಿ ಅಂದ್ರೆ, ಈ ಒಂದು ನಾ ಹೇಳ್ದಾಗ್ಲೆ ಲೇಟಾಗಿ ಊಟ ಮಾಡಿದ್ರೆ ಓ, ಇದು ಪ್ರಾಬ್ಲಮ್ ಆಗುತ್ತೆ. ಹೊಟ್ಟೆ ಹಸು ತಡೆಯಕ್ಕಾಗಲ್ಲ, ಉಪವಾಸ ಅಂತೂ ಮಾಡಕ್ಕೆ ಆಗಲ್ಲ. ಆಮೇಲೆ ಉಂಡ ಮೇಲೆ ಬರ್ಫಿಂಗ್ ಬರಕ್ ಸ್ಟಾರ್ಟ್ ಆಗುತ್ತೆ, ಆಸಿಡ್ ರಿಫ್ಲೆಕ್ಸ್ ಆಗುತ್ತೆ. ಸೊ ಇದೆಲ್ಲ ಆಮೇಲೆ ಉಂಡು 1 ಅವರ್ ಆಗಿರಲ್ಲ, ಮತ್ತೆ ಹೊಟ್ಟೆ ಹಸು ಆಗುತ್ತೆ. ಇದೆಲ್ಲ ಏನ್ ಕಾರಣ ಹೇಳಿ? ಇದೆಲ್ಲ ಎಕ್ಸಸ್ ಆಗಿರೋದು, ಪಿತ್ತ ಜಾಸ್ತಿ ಆಗಿರೋದು. ಹಿಂಗೆ ನಿಮ್ಗೆ ಸಿಂಪ್ಟಮ್ಸ್ ಹ್ಞೂ ಇದೆ ಅಂತಂದ್ರೆ ಇದ್ರ ಪ್ರಕಾರ ನೀವು ಫುಡ್ ಅನ್ನ ತಗೋಬಹುದು. ಇನ್ನೂ ಒಂದು ಹೇಳ್ತೀನಿ, ಸ್ವಲ್ಪ ರೆಮಿಡಿನ ಹೇಳ್ಬಿಡ್ತೀನಿ ನೋಡಿ. ಯಾರ್ಯಾರಿಗೆ ಗ್ಯಾಸ್ಟ್ರಿಕ್ ಆಗ್ತಿದೆ,
ಉಣ್ಣದ್ ಲೇಟ್ ಆದ್ರೆ ಪ್ರಾಬ್ಲಮ್ ಆಗ್ತಿರೋರು, ಅಥವಾ ಈ ಒಂದು ಉಪವಾಸ ಮಾಡಕ್ ಆಗ್ತಾನೆ ಇಲ್ಲ ಸರ್, ತುಂಬಾ ಸಮಸ್ಯೆ ಆಗ್ತಿದೆ ಅನ್ನೋರು, ಈ ತರ ಯಾರ್ಯಾರಿಗಿದೆಯಲ್ಲ ಅವ್ರಿಗೆ ಹೇಳ್ತಿರೋದು, ಏನ್ ಮಾಡಿ ನೀವು ರೆಮಿಡಿ ಅಂತಂದ್ರೆ, ಸಾಧ್ಯ ಆದಷ್ಟು ಈ ಒಂದು ಫುಡ್ ಅಲ್ಲಿ ಒಣ ಒಂದು ಆಹಾರನ ಕಡಿಮೆ ಮಾಡಿ. ಒಣ ಆಹಾರ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಅವಲಕ್ಕಿ, ಮಂಡಕ್ಕಿ, ಒಗ್ಗರಣೆ, ಸ್ವಲ್ಪ ಇದನ್ನ ಆದಷ್ಟು ಹಾ ಕಡಿಮೆ ಮಾಡಿ. ಅದ್ರ ಬದಲು ನೀವೇನ್ ಮಾಡ್ಬೋದು, ಈ ಒಂದು ಸೌತೆಕಾಯಿ ತಗೊಳ್ಳಿ ಚೆನ್ನಾಗಿ, ಸರಿ ಸರ್. ಸರಿನಾ. ಅದ್ರ ಜೊತೆಗೆ ಏನ್ ಮಾಡ್ಬೋದು, ಆ ಇದು ಗ್ಯಾಸ್ಟ್ರಿಕ್ ಇರೋರಿಗೆ, ನೀವು ಅಸಿಡಿಟಿ ಇರೋರು ಸೌತೆಕಾಯಿ ತಿಂದ್ರೆ ಅಸಿಡಿಟಿ ಜಾಸ್ತಿ ಆಗುತ್ತೆ. ಹಾ ಅದಕ್ಕೆ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಯಾವ ಪ್ರಾಬ್ಲಮ್ ನನಗಿದೆ ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನೀವು ಅದಕ್ಕೆ ಪ್ರಾಬ್ಲಮ್ ಸೊಲ್ಯೂಷನ್ ಕಂಡುಕೋಬಹುದು. ಎಷ್ಟೋ ಜನಕ್ಕೆ ನಮಗೆ ಸಮಸ್ಯೆ ಏನು ಅಂತಂದ್ರೆ, ನಮಗೆ ಪ್ರಾಬ್ಲಮ್ ನ ಅನಲೈಸ್ ಮಾಡೋದೇ ಬರಲ್ಲ. ಅಲ್ಲಿ ನಾವು ಯಾವಾಗ ಹೌದು ಸರ್. ಡಯಾಗ್ನೋಸ್ ಮಾಡಕ್ ನಮಗೆ ಬರಲ್ವೋ ಅವಾಗ ಸಮಸ್ಯೆ ಆಗುತ್ತೆ, ಸರಿ ಸರ್. ಸರಿನಾ. ಓಕೆ. ಓಕೆ ಥ್ಯಾಂಕ್ ಇನ್ನೂ ಒಂದೇನು ಅಂತಂದ್ರೆ, ನೀವು ಅಸಿಡಿಟಿ ನಿಮ್ಗೆ ಆಗ್ತಾ ಇದೆ ಅಂತಂದ್ರೆ, ಸಾಧ್ಯ ಆದಷ್ಟು ಈ ಒಂದು ಸ್ಟಮಕ್ ಫೈರ್ ಎಕ್ಸಸ್ ಆಗುವಂತ ಫುಡ್ಗಳನ್ನ ತಗೊಳ್ಳಿ. ಅವಾಗ ಯು. ಅವಾಗ ಒಂದು ಲಿಂಬೆಹಣ್ಣಿನ ಜ್ಯೂಸ್ ಕುಡೀರಿ. ಲಿಂಬೆಹಣ್ಣಿನ ಜ್ಯೂಸ್ ಏನಂತಂದ್ರೆ ಸ್ಟಮಕ್ ಫೈರ್ ಎಕ್ಸಸ್ ಮಾಡುತ್ತೆ. ಅಸಿಡಿಟಿ ಇರೋರು, ಗ್ಯಾಸ್ಟ್ರಿಕ್ ಇರೋರು ಮಾಡಬೇಡಿ, ಸರಿನಾ. ಸೊ ಈ ತರ ನೀವು ಫುಡ್ ಅನ್ನ ನೀವು ಅದಕ್ಕೆ ಅನುಗುಣವಾಗಿ ತಗೊಂತಾ ಹೋದ್ರೆ ನಿಮ್ಗೆ ಅದು ನಾರ್ಮಲ್ ಆಗ್ತಾ ಬರುತ್ತೆ, ಸರಿನಾ. ಸರ್ ಓಕೆ ಒಂದೀಗ ಸರ್. ಬೆಳಗ್ಗೆ ಹ್ಮ್ ಟಿಫನ್ ಮಾಡಿದ್ರೆ 9 ಗಂಟೆ ಟಿಫನ್ ಮಾಡಿದ್ರೆ ಹ್ಮ್ ಸೊ 12ರಿಂದ 1 ಗಂಟೆ ಮೂವ್ಮೆಂಟ್ ಅಲ್ಲಿ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಹ್ಮ್ ಸೊ ಹಸಿವುನೂ ಆಗುತ್ತೆ, ಸಾಕಷ್ಟು ಹಸಿವು ಆಗುತ್ತೆ. ಬಟ್ ಊಟ ಮಾಡಿದ ನಂತರ ಏನಾಗಲ್ಲ, ಒಂದು 2 ಅವರ್ 3 ಅವರ್. ಹ್ಮ್ ಇದು ಏನು ನಿಮ್ದು ಊಟದ ಎಸಿಡಿಟಿ ಟೈಮಿಂಗ್ ಏನು ಸರ್? ಸರ್? ಊಟದ ಟೈಮಿಂಗ್ ಏನು? 1 ಗಂಟೆ 20 ನಿಮಿಷ ಅಥವಾ 1 ಗಂಟೆ 10 ನಿಮಿಷ, 1ರಿಂದ 1:30 ಒಳಗಾಗುತ್ತೆ ಸರ್. ನಿಮ್ ಬಾಡಿ ಹೀಟ್ ಇದೆ ಸರ್. ಹೀಟ್ ಅಂದ್ರೆ ಹೆಂಗೆ ಅಂದ್ರೆ, ಈ ಒಂದು ಕೂಲ್ ಉದುರೋದಾಗಿರ್ಬೋದು, ತುಂಬಾ ಕೋಪ ಬರೋದಾಗಿರ್ಬೋದು, ಅಥವಾ ಈ ಒಂದು ಬಾಡಿಲಿ ಒಂದು ಗುಳ್ಳೆಗಳಾಗುತ್ತೆ, ರೆಡ್ ಕಲರ್ ಏನಂತ ರ್ಯಾಷಸ್ ಅಂತ ಕರಿತೀವಿ, ಅದಾಗಿರ್ಬೋದು. ಈ ರೀತಿ ಹೀಟ್ ಬಾಡಿನ ಕೋಲ್ಡ್ ಬಾಡಿನ ನಿಮ್ದು? ಗುಳ್ಳೆಗಳು ಏನಿಲ್ಲ, ಹ್ಮ್ ಡ್ಯಾಂಡ್ರಪ್ ಆಗಿದೆ ವಿತ್ ಕೂದಲ ಉದುರುತ್ತಿದೆ ಯಾವಾಗ ತಲೆ ಇದು ಮಾಡ್ಕೊಂಡಾಗ. ಹ್ಮ್ ಹ್ಮ್ ಇದು ಯಾವ ತರ ಹೀಟ್ ಅಂತ ನಮ್ಗೆ ಐಡಿಯಾ ಹೀಟ್ ಇಲ್ಲ. ಹೀಟ್ ಸರ್, ಹೀಟ್ ಬಾಡಿ. ಯಾವಾಗ ಬಾಡಿ ಹೀಟ್ ಆಗುತ್ತೋ ಆಟೋಮೆಟಿಕ್ಲಿ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ, ಓಕೆ ಓಕೆ. ಸರಿನಾ. ಈಗ ನೀವು ಕೂದಲು ಡ್ಯಾಂಡ್ರಫ್ ಏನಕ್ಕಾಗುತ್ತೆ ಅಂತಂದ್ರೆ, ಅಲ್ಲಿ ಮಾಯಿಶ್ಚರ್ ಕಂಟೆಂಟ್ ಕಡಿಮೆ ಇರುತ್ತೆ, ಅದಕ್ಕೆ ಡ್ಯಾಂಡ್ರಫ್ ಆಗುತ್ತೆ, ಹೌದು ಸರ್. ಓಕೆ ಹಿಂಗಾಗಿ, ಸರಿನಾ. ನೀವು ಓಕೆ. ಫುಡ್ ಅನ್ನ ಆದಷ್ಟು ಟೈಮಿಗೆ ತಗೊಳ್ಳಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಸಾಧ್ಯ ಆದಷ್ಟು ಈ ಒಂದು ನಾಟಿ ತಳಿ ಆಹಾರನ ತಗೊಳ್ಳಿ ಸರ್, ನಾರ್ಮಲ್ ಆಗುತ್ತೆ. ಗ್ಯಾಸ್ಟ್ರಿಕ್ ಇಸ್ ನಾಟ್ ಅ ಬಿಗ್ ಡೀಲ್. ನೀವು ಎಷ್ಟೋ ಜನದ್ದು ಪ್ರಾಬ್ಲಮ್ ಏನು ಅಂತಂದ್ರೆ, ಅವ್ರದ್ದು ಒಂದು ಜೀರ್ಣಾಂಗ ವ್ಯವಸ್ಥೆ ಸರಿ ಮಾಡ್ಕೊಂಡ್ಬಿಟ್ರೆ ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಕ್ಕಂಗೆನೆ. ನಮ್ಮ ಹೊಟ್ಟೆಯಲ್ಲಿ ನಾವು ತಗೊಳ್ಳೋ ಒಂದು ಪ್ರತಿಯೊಂದು ತುತ್ತು ಅನ್ನನೂ ಹೆಂಗೆ ನಮಗೆ ಮೈಂಡ್ ಮೇಲೆ ಮತ್ತೆ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ತಗೊಳ್ಳೋ ಆಹಾರದ ಮೇಲೆ ನಿಮ್ ನಡವಳಿಕೆ ಡಿಪೆಂಡ್ ಆಗಿರುತ್ತೆ. ಈಗ ನೀವು ಫುಲ್ಲು ಪಿತ್ತ ವಿಕೃತಿ ಮಾಡೋ ಆಹಾರನೇ ತಿಂತಿದ್ದೀರಾ, ಕಂಟಿನ್ಯೂ ನಾನ್ ವೆಜ್ ತಿಂತಿದ್ದೀರಾ, ಕಂಟಿನ್ಯೂ ಈ ಆಲ್ಕೋಹಾಲ್ ಡ್ರಿಂಕ್ ಮಾಡ್ತಿದ್ದೀರಾ, ಕಂಟಿನ್ಯೂ ಎಣ್ಣೆಲಿ ಕರೆದಿರೋ ಪದಾರ್ಥನೇ ತಿಂತಿದ್ದೀರಾ, ಅವಾಗ ನಿಮ್ಗೆ ಏನಾಗುತ್ತೆ, ಆಟೋಮೆಟಿಕ್ಲಿ ನಿಮ್ಮ ಮೈಂಡ್ ಏನಾಗುತ್ತೆ, ತುಂಬಾ ಕೋಪ, ಅಗ್ರೆಷನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ನೀವು ಪಿತ್ತನ ಅಲ್ಲಿ ವಿಕೃತಿ ಮಾಡಿದ್ರಿ. ಹಿಂಗಾಗಿ ಅದನ್ನ ಕರೆಕ್ಟಾಗಿ ನಿಮ್ಮ ಬಾಡಿ ಕಾನ್ಸ್ಟಿಟ್ಯೂಷನ್ ತಿಳ್ಕೊಂಡು ಅದ್ರ ಪ್ರಕಾರ ನೀವು ಫುಡ್ ತಗೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ ವರ್ಕ್ ಆಗುತ್ತೆ, ಸರಿನಾ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್, ಶ್ರೀದೇವಿ ಮೇಡಮ್ ಅನ್ಮಿಟ್ ಮಾಡ್ಕೊಳ್ಳಿ. ಹೊಸೊಬ್ರು ಕ್ವಶನ್ ಕೇಳಿ, ಸೊ ಎಲ್ಲ ಸರ್ ಡೌಟ್ ನಮಸ್ತೆ. ಕ್ಲಿಯರ್ ಮಾಡ್ಬೋದು. ನಮಸ್ತೆ. ನಮಸ್ತೆ madam. ಹೇಳಿ. ನಮಸ್ತೆ ಸರ್. ಸರ್ ನಂದು ನಮಸ್ತೆ. ನೀವ್ ಹೇಳಿದ ಪ್ರಕಾರ ಪಿತ್ತ ಪ್ರಕೃತಿನೇ ಇರೋದು, ಹ್ಮ್ ಹ್ಮ್ ಹೀಟ್ ಬಾಡಿ. ಸೊ ಹ್ಮ್ ನನಗೆ ಹೇಗಾಗತ್ತೆ ಅಂದ್ರೆ, ಒಂದು ಹ್ಮ್ 2-3 ಇಯರ್ಸ್ ಬ್ಯಾಕ್ ಹ್ಮ್ ತುಂಬಾ ಹೊಟ್ಟೆ ನೋವು ಬರ್ತೈತಿ. ಹೆಂಗೆ ಗ್ಯಾಸ್ಟ್ರಿಕ್ ಬರ್ತಿತ್ತಂದ್ರೆ, ಒಂದು ತೇಗಿದ್ರೆ ಹೊಟ್ಟೆ ಎದೆ ಒಳಗಿಂದ ಬಾಂಬ್ ಬ್ಲಾಸ್ಟ್ ಆಗೋ ಮಟ್ಟಕ್ಕೆ ಇದು ತೇಗ್ ಬರೋದು, ತುಂಬಾ ಹ್ಮ್ ನೈಟ್ ತುಂಬಾ ವಾಮಿಟಿಂಗ್ ಆಗೋದು, ನಿಲ್ಲೋದು. ನೋಡಿದಾಗ ಫುಲ್ ಟೆಸ್ಟ್ ಮಾಡಿಸಿದಾಗ ಇದ್ರಲ್ಲಿ ಇದು ಹೊಟ್ಟೆನಲ್ಲಿ ಅಲ್ಸರ್ ಆಗಿದೆ ಅಂತೇಳಿ ಟ್ರೀಟ್ಮೆಂಟ್ ಮಾಡಿದ್ರು. ಸೊ ನನಗೆ ಅದು ನೀವ್ ಹೇಳಿದ ಪ್ರಕಾರ ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಆದ್ರೆ ಹೊಟ್ಟೆ ಹಶ್ವಾಗತ್ತೆ ಅಂದ್ರಿ. ನನಗೆ ಹೊಟ್ಟೆನೇ ಹಶ್ವಾಗಲ್ಲ, ಅದಾದ್ರೆ ಏನು ತಿನ್ಬೇಕಂತಾನೆ ಅನ್ಸೋದಿಲ್ಲ. ಮತ್ತೆ ಅದೇ ಅದೇ ಗ್ಯಾಸ್ಟ್ರಿಕ್ ಜಾಸ್ತಿ ಆದ್ರೆ ಊಟನೇ ಮಾಡಕ್ಕಾಗಲ್ಲ ಒಂದು. ಪುನಃ ಏನಂದ್ರೆ ಈಗ 90% ಕಡಿಮೆ ಆಗಿದೆ. ನೀವ್ ಹೇಳ್ದಂಗೆ ಅವಾಗ್ಲೇ ಹೇಳಿದಿಲ್ಲ, ಆತರ ಸಮ್ ಟೈಮ್ ಈಗ ನವರಾತ್ರಿ ಉಪವಾಸ ಆತರ ಉಪವಾಸಗಳು ಮಾಡುವಾಗ ನನಗೆ ಎಷ್ಟೋ ಅದು 100-90 ಭಾಗ. ಮತ್ತೆ ಈ ಮಂತ್ರ ಕೆಲವೊಂದು ಉಚ್ಚಾರಣೆದು ಟ್ರಿಕ್ಸ್ ನನ್ ಗುರುಗಳು ಹೇಳ್ಕೊಟ್ರು. ಅವಾಗಿಂದ ನನಗೆ ಹೊಟ್ಟೆನಲ್ಲಿ ಎಷ್ಟೋ ಈಗ ಹ ಅಂತ ಹೇಳುವಾಗ ಒಂದು ಉಚ್ಚಾರಣೆ ಅದು ಮಾಡ್ದಾಗಿಂದ ನನಗೆ ಎಷ್ಟೋ ಕಡಿಮೆ ಆಗಿದೆ 100ಕ್ಕೆ. ಆದ್ರೂ ತುಂಬಾ ಒಂದೊಂದ್ಸತಿ ಅತಿಯಾಗಿ ಗ್ಯಾಸ್ಟ್ರಿಕ್, ಒಂದೊಂದ್ಸತಿ ಏನೋ ಒಂದು ಅನಿವಾರ್ಯ ಟ್ರಾವೆಲಿಂಗ್ ಅಲ್ಲಿ ಇದ್ದಿದ್ದಾಗ ಊಟ ಮಾಡ್ಲಿಕ್ಕಾಗಿರಲ್ಲ. ಅದು ಶುರು ಆದಾಗ ನನಗೆ ಊಟ ಸೇರೋಲ್ಲ, ಆ ತರ ಸಮಸ್ಯೆ ಆಗತ್ತೆ ಸರ್. ಅದು
ಅರ್ಥ ಆಯ್ತು ಮೇಡಮ್. ನೀವು ಹೇಳೋದು ಹೆಂಗೆ ಅಂತಂದ್ರೆ, ಈಗ ನನಗೆ ಹೊಟ್ಟೆ ಹಸಿವು ಆಗಲ್ಲ, ನೀವು ಹೇಳಿದ್ರಿ ಗ್ಯಾಸ್ಟ್ರಿಕ್ ಜಾಸ್ತಿ ಹ್ಮ್ ಆದ್ರೆ ಹೊಟ್ಟೆ ಹಸಿವು ಆಗುತ್ತೆ ಅಂತ ಹೇಳಿದ್ರಿ. ಕ್ವಶನ್ ಕರೆಕ್ಟಾ? ಈಗ ನೀವು ಒಂದು ಸಿಂಪ್ಟಮ್ ಹೇಳಿದ್ರಿ ಮೇಡಮ್, ಏನು ಅಂತಂದ್ರೆ ತುಂಬಾ ಗ್ಯಾಸ್ ಉತ್ಪಾದನೆ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ ನನಗೆ ತುಂಬಾ, ಬರ್ಫಿಂಗ್ ತುಂಬಾ ಬರುತ್ತೆ ಅಂತ ಹೇಳಿದ್ರಿ. ಯಾವಾಗ ಬರ್ಫಿಂಗ್ ಬರುತ್ತೆ ಅಂತಂದ್ರೆ ಹೊಟ್ಟೆಲಿ ಹ್ಮ್ ಗಾಳಿ ತುಂಬಿಕೊಂಡಾಗ ಬರ್ಫಿಂಗ್ ಬರಕ್ ಸ್ಟಾರ್ಟ್ ಆಗುತ್ತೆ. ಈಗ ಒಂದು ಹ್ಮ್ ಪ್ಲೇಸ್ ಖಾಲಿ ಇದೆ ಅಂದ್ರೆ ಅಲ್ಲಿ ನೀವ್ ಏನಾರು ಹಾಕಿರಿ ತಗೊಳುತ್ತೆ, ಸರಿನಾ? ಅದು ಹ್ಮ್ ಫುಲ್ ತುಂಬ್ಕೊಂಡ್ಬಿಟ್ಟಿರುತ್ತೆ ಗಾಳಿಯಿಂದ, ಅವಾಗ ನೀವೇನೇ ಫುಡ್ ಕೊಟ್ಟರು ತಗೊಳಲ್ಲ ಹೊಟ್ಟೆ. ಗಾಳಿ ಉತ್ಪಾದನೆ ಆಗೋದು ಸಹ ಬೆಂಕಿಯಿಂದಾನೆ, ಬೆಂಕಿ ಉರಿದಾಗ್ಲೇನೆ ಅಲ್ವಾ ಅಲ್ಲಿ ಕ್ರಿಯೇಟ್ ಆಗೋದು. ಸೊ ಅದ್ರ ಜೊತೆ ಅದಕ್ಕೆ ಜೊತೆಗೆ ನೀವು, ಸೊಲ್ಯೂಷನ್ ಏನ್ ತಗೋಬೇಕು? ಹೇಳ್ತೀನಿ ಮೇಡಮ್, ಅದಕ್ಕೆ ಸೊಲ್ಯೂಷನ್ ಏನು ಅಂತಂದ್ರೆ ಫಸ್ಟ್ ನೀವು ಮೆಡಿಟೇಷನ್ ಮಾಡಿ. ನೀವು ಅನ್ಬೋದು ಮೆಡಿಟೇಷನ್ಗೂ ಇದಕ್ಕೂ ಏನ್ ಸಂಬಂಧ ಅಂತೇಳಿ. ಡೆಫಿನೆಟ್ಲಿ ಸಂಬಂಧ ಇದೆ. ನಮ್ಮ ಆಯುರ್ವೇದದಲ್ಲಿ ಆಯ್ತು ಅಥವಾ ಒಂದು ನಾರ್ಮಲ್ ಇದ್ರಲ್ಲೂ ಆಯ್ತು, ಮೈಂಡ್ ಅನ್ನ ಹೋಲಿಸಿರೋದು ಹೊಟ್ಟೆಗೆ ಹೋಲಿಸಿದ್ದಾರೆ. ನಮ್ಮ ಒಂದು ಎರಡನೇ ಹೊಟ್ಟೆ ನಮ್ಮ ಮೈಂಡ್ ಅನ್ನೋದು. ನಿಮ್ಮ ಮೈಂಡ್ ಶಾಂತವಾಗಿದ್ರೆ ಹೊಟ್ಟೆ ಆಟೋಮೆಟಿಕ್ಲಿ ಶಾಂತವಾಗಿರುತ್ತೆ. ಎಷ್ಟೋ ಜನ ಹೇಳೋದೇನು ಅಂತಂದ್ರೆ, ನನಗೆ ನಂದು ಕಫ ಪ್ರಕೃತಿ ಇದೆ ಸರ್ ಆದ್ರೂ ಗ್ಯಾಸ್ಟ್ರಿಕ್ ಆಗ್ತಿದೆ, ಈ ರೀತಿ ಕೆಲವರು ಹೇಳ್ತಾರೆ. ಯಾದಕ್ಕೆ ಅಂತಂದ್ರೆ ನೀವು ಅಷ್ಟು ಟೆನ್ಷನ್ ಸ್ಟ್ರೆಸ್ ತಗೋತಾ ಇದ್ದೀರಾ. ತಗೊಂಡಾಗ ಆಟೋಮೆಟಿಕ್ಲಿ ಆ ಒಂದು ಪಿತ್ತ ಆಕ್ಸೆಸ್ ಆಗಿ ನಿಮಗೆ ಆ ಪ್ರಾಬ್ಲಮ್ ಬರ್ತಿರುತ್ತೆ. ಮೆಡಿಟೇಷನ್ ಮಾಡಿ, ಅದ್ರ ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ ಸಾಧ್ಯ ಆದಷ್ಟು ಈ ಒಂದು ಹೊಟ್ಟೆಗೆ ಹಿತವಾಗಿರ್ತಕ್ಕಂಥ ಆಹಾರನ ಕೊಡಿ. ಅಂದ್ರೆ ಈ ಪ್ಯಾಕೆಟ್ ಫುಡ್, ಪ್ರೊಸೆಸ್ಡ್ ಫುಡ್ ಆದಷ್ಟು ಕಡಿಮೆ ಮಾಡ್ತಾ ಬನ್ನಿ ಮನೆಯಲ್ಲಿ. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಈ ಒಂದು ಗಂಜಿಗಳು, ಗಂಜಿ ಅಂತ ಕರಿತೀವಿ ನಾವು ಅದನ್ನ. ಹೆಂಗೆ ಅಂತಂದ್ರೆ ಆ ಈ ಒಂದು ರೈಸ್ ಅನ್ನ ಮಾಡುವಾಗ ಬಸಿತೀವಲ್ಲ, ಅದು ಗಂಜಿ ಅಂತದೊಂದು ಫುಡ್ ಅನ್ನು ತಗೊಳ್ಳಿ, ಅದು ಹೊಟ್ಟೆಗೆ ಹಾ ತುಂಬಾ ಹಾ ಒಳ್ಳೇದು, ಸರಿನಾ? ಆಮೇಲೆ ಎಷ್ಟೋ ಜನ ರಾಗಿ ಮುದ್ದೆ ಅದೇ ತಿನ್ನಿ 9 ಅಂತ ಮಿಲೆಟ್ಸ್ ಸೇರಿಸಿ ನಾವು. ಹಾ ಮಾಡ್ಬೋದು ಮೇಡಮ್, ಅದನ್ನು ಓಕೆ ಮಾಡ್ಬೋದು. ಓಕೆ ಸರ್, ಬಟ್ ಥ್ಯಾಂಕ್ ಯು. ರಾಗಿ ಮುದ್ದೆ ತಿನ್ನೋರಿಗೆ ಒಂದ್ ಥ್ಯಾಂಕ್ ಯು ಹೇಳ್ತೀನಿ ಸರ್. ನೋಡಿ, ಬೆಳಗಿನ ಹೊತ್ತು ರಾಗಿ ಆ ಮುದ್ದೆ ತಿಂದ್ರೆ ಮಿಲೆಟ್ಸ್ ಎಲ್ಲ ತುಂಬಾ ನಾನು ಒಳ್ಳೇದು. ಹುರಿದು ಪೌಡರ್ ಮಾಡಿ. ಮಾಡ್ಬೋದು ಮೇಡಮ್. ಹಾ ಹಾ ನಾನು ಈಗ ಅದೇ 9 ತರ ಧಾನ್ಯ ಒಟ್ಟು ಮಿಲೆಟ್ಸ್ ಎಲ್ಲ ಸೇರಿಸಿ ಹುರಿದು ಪೌಡರ್ ಮಾಡಿ ನಾವು ಅದು ಗಂಜಿ ತಗೋತೀವಿ. ಮಾಡಿ ನಡೆಯುತ್ತಲ್ಲ ಸರ್? ಮಾಡಿ ಮಾಡಿ ನಾವು ಇದು ನಿಮ್ ತಗೊಳ್ಳಿ ಇದು ತಗೋಬೇಡಿ ಅನ್ನೋದಕ್ಕಿಂತ ನಿಮ್ಮ ದೇಹಕ್ಕೆ, ನಿಮ್ಮ ಬಾಡಿಗೆನೆ ಗೊತ್ತು ನನಗೆ ಏನ್ ಬೇಕು ಅನ್ನೋದು ಎಕ್ಸಾಕ್ಟ್ ಆಗಿ. ಆ ಒಂದು ಯಾವುದೇ ಆಹಾರ ಸೇವಿಸಿದಾಗ ನಿಮ್ಮ ದೇಹ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು, ರೆಸ್ಪಾನ್ಸ್ ಕೊಡಬೇಕು. ಇವಾಗ ನೀವು ಫುಡ್ ತಗೋತಿದ್ದೀರಾ, ಡೈಜೆಷನ್ ಪ್ರಾಪರ್ ಆಗಿ ಆಗ್ತಿದೆ ಅಂತಂದ್ರೆ ಆ ಆಹಾರ ನಿಮ್ ದೇಹಕ್ಕೆ ಹೊಂದಿದೆ ಅಂತ ಅರ್ಥ. ಕೆಲವೊಬ್ಬರಿಗೆ ಅಂತಿರ್ತಾರೆ ನೋಡಿ, ಆಲೂಗಡ್ಡೆ ತಿಂದ ತಕ್ಷಣ ನನ್ನ ಸ್ಕಿನ್ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಬದನೆಕಾಯಿ ತಿಂದ ತಕ್ಷಣ ಸ್ಕಿನ್ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಅಂತ ಟೈಮಲ್ಲಿ ನೀವು ಅದನ್ನ ಅವಾಯ್ಡ್ ಮಾಡಬೇಕು ಅಂತ ಅರ್ಥ. ನಿಮ್ಮ ದೇಹದ ಪ್ರಕೃತಿಗೆ ಸೂಟ್ ಆಗಲ್ಲ ಆಹಾರ. ಸೊ ಹಂಗೆ ನೀವೇನ್ ಮಾಡಿ, ನೀವು ತಗೊಳ್ಳೋ ಫುಡ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ನಿಮ್ಗೆ ಅನ್ಸಿದ್ರೆ ಇಮಿಡಿಯೇಟ್ ಆಗಿ ಅದನ್ನ ಫುಡ್ ಅನ್ನ ಸ್ಟಾಪ್ ಮಾಡಿ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್. ಹಾ, ರಾಗಿ ಮುದ್ದೆ ಬಗ್ಗೆ ಹೇಳ್ತಾ ಇದ್ರಿ ಅಂತ ಹೇಳಿದ್ರೆ ಯಾರು ಕೇಳ್ತಿದ್ದಾರೆ. ಸರಿ, ರಾಗಿ ಮುದ್ದೆ ಹೇಳ್ತಾ ಇದ್ದೆ ನಾನು, ಸ್ವಲ್ಪ ಮೆಡಲ್ ಏನೋ ಬಂತು ಅಂತ ಇದಾಯ್ತು. ಸೊ ರಾಗಿ ಮುದ್ದೆ ತಗೊಳ್ಳೋರು ಸಾಧ್ಯ ಆದಷ್ಟು ಬೆಳಗಿನ ಹೊತ್ತು ಸೇವಿಸಿ, ಅಥವಾ ಮಧ್ಯಾಹ್ನ ಹೊತ್ತು ಆದ್ರೂ ಓಕೆ. ಮೋಸ್ಟ್ ಪ್ರಿಫರೇಬಲ್ ಬೆಳಗ್ಗೆ. ಬೆಳಗ್ಗೆ ಹೊತ್ತು ತಗೊಳ್ಳಿ. ರಾಗಿ ತಂಪು, ಅಗ್ರಿ, ಇಲ್ಲನಲ್ಲ, ಬಟ್ ಅದು ಅಷ್ಟೇ ಒಂದು ಬೇಗ ಡೈಜೆಸ್ಟ್ ಆಗಲ್ಲ ರಾಗಿ. ರಾತ್ರಿ ಹೊತ್ತು ತಗೋಬೇಡಿ, ಸರಿನಾ? ಬೆಳಗ್ಗೆ ಹೊತ್ತು ತಗೊಂಡ್ರೆ ಅಥವಾ ಮಧ್ಯಾಹ್ನ ಹೊತ್ತು ತಗೊಂಡ್ರೆ ಉತ್ತಮ. ಫೈನ್, ಎಸ್. ಆದಷ್ಟು ಪರ್ಸನಲ್ ಕ್ವಶನ್ಸ್ ಬೇಡ, ಈ ಒಂದು ಹೆಲ್ತ್ ರಿಲೇಟೆಡ್ ಬೇಡ. ಪಿತ್ತ ವಾತ ಅದ್ರ ಮೇಲೆ ಇರಿ ಆದಷ್ಟು ಸಾಧ್ಯ ಆದಷ್ಟು. Okay, ಒಂದ್ ನಿಮಿಷ. ಆಮೇಲೆ ಬೇಗ ಮುಗಿಸಿ, ಒಂದೊಂದು ಕ್ವಶನ್ಗೆ ತುಂಬಾ ಟೈಮ್ ತಗೋಬೇಡಿ. ಇಲ್ಲಿ ಕೇಳ್ತಿದ್ದಾರೆ ಮಲೇರಿಯಾ ಮತ್ತೆ ಆ ಓಕೆ, ಮಲೇರಿಯಾ ಕಫ ಪ್ರಕೃತಿಯಲ್ಲಿ ಬರುತ್ತೆ ಅಂತ ಹಾಕಿದ್ದೀರಾ, ಅದು ಸೊಳ್ಳೆಗಳಿಂದ ಬರುತ್ತೆ ಅಲ್ವಾ ಅಂತ ಹೇಳ್ತಾರೆ. ಸೊಳ್ಳೆಗಳಿಂದನೇ ಬರೋದು, ಬಟ್ ಆದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದ್ದಾಗ ಸೊ ಆ ಒಂದು ರೋಗ ಬರದೆ ತಡೆಗಟ್ಟುತ್ತೆ, ಸರಿನಾ? ಅದು ಕಡಿಮೆ ಆದ್ರೆ, ನಮ್ಮ ಕಫ ಪ್ರಕೃತಿಯಲ್ಲಿ ಏನಾದ್ರು ದೋಷ ಆದ್ರೆ ಅದು ರೋಗ ನಿರೋಧಕ ಶಕ್ತಿಗೂ ಸಮಸ್ಯೆ ಆಗುತ್ತೆ. ಹಿಂಗಾಗಿ ಆ ಒಂದು ಪ್ರಾಬ್ಲಮ್ ಬರೋ ಚಾನ್ಸಸ್ ಇರ್ತದೆ. ಕಂಪಲ್ಸರಿ ಸೊಳ್ಳೆಯಿಂದನೇ ಬರೋದು, ಡೆಫಿನೆಟ್ಲಿ, ಇಲ್ಲನಲ್ಲ. ಅದೊಂದು ವೈರಸ್ ಇಂದನೇ ಬರೋದು ಆ ಒಂದು ರೋಗ. ಅದು ನಿಮ್ಮ ಒಂದು ದೇಹದ ಒಂದು ಪ್ರತಿರೋಧಕ ಶಕ್ತಿ ಅಂತ ಏನಂತೀವಲ್ವಾ, ಆ ಒಂದು ಪ್ರತಿರೋಧಕ ಶಕ್ತಿ ಚೆನ್ನಾಗಿರ್ಬೇಕು ಅಷ್ಟೇ. ಓಕೆ, ನೆಕ್ಸ್ಟ್. ವಾತ ಪಿತ್ತ ಕಫ ಹೆಂಗ್ ಗೊತ್ತಾಗುತ್ತೆ ಸರ್? ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಫಸ್ಟ್ ಅವ್ರ ಜೊತೆ ಮಾತಾಡ್ತೀವಿ. ಓಕೆ, ಮಾತಾಡಿದಾಗ ಅವ್ರು ಹೇಳೋ ಸಿಂಪ್ಟಮ್ಸ್, ನಾನು ಆಗ್ಲೇ ನಿಮ್ಗೆಲ್ಲ ಸಿಂಪ್ಟಮ್ಸ್ ಹೇಳ್ತಾ ಬಂದೆ. ವಾತ ಇದ್ದವ್ರು ಹೆಂಗಿರ್ತಾರೆ, ಪಿತ್ತ ಇದ್ದವ್ರು ಹೆಂಗಿರ್ತಾರೆ, ಕಫ ಇದ್ದವ್ರು ಹೆಂಗಿರ್ತಾರೆ ಅಂತ. ಅದನ್ನ ಅವ್ರಿಗೆ ನೀವು ಕ್ವಶನ್ಸ್ ಕೇಳ್ತಾ ಹೋಗ್ಬೇಕು. ನಿಮ್ದು ಮೈಂಡ್ ಲೆವೆಲ್ ಹೆಂಗಿದೆ, ನೀವು ಲೇಸಿ ಇದ್ದೀರಾ ಅಥವಾ ಹೆಂಗ್ ವರ್ಕ್ ಮಾಡ್ತೀರಾ, ಅವರೆಲ್ಲ ಹೇಳ್ತಾರಲ್ವಾ, ಅದ್ರ ಮೇಲೆ ನೀವು ಅನಲೈಸ್ ಮಾಡಬೇಕು. ಒಂದನೇದು. ಎರಡನೇದು, ನೀವು ಅಬ್ಸರ್ವೇಷನ್ ಮಾಡಬೇಕು. ನಾನು ಆಗ್ಲೇ ಹೇಳಿದೆ, ಕಣ್ಣುಗಳನ್ನ ನೋಡಿ, ಮತ್ತೆ ಅವರ ಒಂದು ಬಾಡಿ ಲೆವೆಲ್ ಅನ್ನ ನೋಡಿ, ಮತ್ತೆ ಅವರ ಒಂದು ಬಾಡಿ ಕಾನ್ಸ್ಟಿಟ್ಯೂಷನ್ ಅನ್ನ ನೋಡಿ ನೀವು ಡಿಸೈಡ್ ಮಾಡ್ಬೋದು. ಸೆಕೆಂಡ್ ಒಂದು. ಥರ್ಡ್ ಒಂದು ಏನ್ ಮಾಡ್ಬೋದು, ನಾಡಿ ನೋಡೋದು.
ನಾಡಿ ನೋಡೋದನ್ನ ನಾನು ನಾಳೆ ಕ್ಲಾಸಲ್ಲಿ ಹೇಳ್ತೀನಿ. ನಾಳೆಯಿಂದ ನಾಡಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಯಾವುದೇ ನಾಡಿನ ಹೆಂಗೆ ನಾವು ನೋಡಬಹುದು ಅನ್ನೋದನ್ನ ನಾಳೆ ಒಂದು ವೇದಲ್ಲಿ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ. ಅದರ ಜೊತೆಗೆ ನೀವೇನ್ ಮಾಡ್ಬೋದು ಅಂತಂದ್ರೆ ಉಗುರುಗಳನ್ನ ನೋಡ್ಬಿಟ್ಟು ಮತ್ತೆ ನಾಲಿಗೆಯನ್ನ ನೋಡ್ಬಿಟ್ಟು ನೀವು ಗುರುತಿಸಬಹುದು. ಅದನ್ನ ನಾನು ನಾಳೆ ಹೇಳ್ತೀನಿ. ಕ್ಲಿಯರ್? ಇವತ್ತು ಬರೀ ಜಸ್ಟ್ ಇಂಟ್ರೊಡಕ್ಷನ್ ಇದು ಅಷ್ಟೇ, ವಾತ ಪಿತ್ತ ಕಫದ ಬಗ್ಗೆ. ಓಕೆ, ಎಸ್. ಮತ್ತೆ ಯಾರಿದ್ದಾರಾ? ಹೊಸೊಬ್ರು ಯಾರಿದ್ದಾರಾ? ಪ್ರದೀಪ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ. ಸರ್, ನಮ್ದು ವಾತ ಪಿತ್ತ ಅಥವಾ ಏನದೆ ಅಂತ ಪ್ರೊಸೆಸ್ ಗೊತ್ತಾಗ್ತಾ ಇಲ್ಲ ನಮ್ಗೆ. ಸ್ವಲ್ಪ ಕಂಟ್ರೋಲ್ ಮಾಡಿ ನಮ್ಗೆ ಯಾವ ರೀತಿ ಅಂತಂದ್ರೆ ಪರ್ಸನಲ್ ಆಗಿ ಡಯಾಗ್ನೋಸ್ ಮಾಡ್ಲಿಕ್ಕೆ ಅನುಕೂಲ ಆದ್ರೆ ಅನುಕೂಲ ಆಗ್ತದೆ ರೀ. ಇದು ನೋಸ್ ಹೇಳ್ತೀನಿ ನಲ್ಲಿ ಆಲ್ರೆಡಿ 2 ಸಲ ನಾನು ಶಾಕ್ ಟ್ರೀಟ್ಮೆಂಟ್ ಅಂತ ತೊಗೊಂಡಿನಿ ಸರ್, ಮಿರಾಜ್ ನಲ್ಲಿ. ನಾನು ಇರೋದು ಇಲ್ಲಿ ಬಿಜಾಪುರ್ ಸರ್. ಬಟ್ ಮಿರಾಜ್ ನಮ್ಮ ಸಮೀಪ ಮಿರಾಜ್ ಆಗೋದ್ರಿಂದ ಹಾಸ್ಪಿಟಲ್ ನಲ್ಲಿ ಶಾಕ್ ತೊಗೊಂಡ್ವಿ. ನೆಗಡಿ ಕಡಿಮೆ ಆಗಲ್ಲ ಸರ್. 2-3 ತಿಂಗಳ ಗಟ್ಲೆ ಕಂಟಿನ್ಯೂ ಸ್ವಲ್ಪ ಗಟ್ಟಿಯಾಗಿ ನೆಗಡಿ ತರ ಬರ್ತಿರ್ತದೆ. ಕಂಟಿನ್ಯೂ ನಾನು ಭಾಳ ಅಂದ್ರೆ ಭಾಳ ಸಫರ್ ಆಗ್ತಾ ಇದೀನಿ ಅದ್ರ ಸಲುವಾಗಿ. ಅದು ಸೈನಸ್ ಪ್ರಾಬ್ಲಮ್ ಏನಂತ ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದು, ಪೈಲ್ಸ್ ಪ್ರಾಬ್ಲಮ್ ಅದು ಸರ್. ಹಿಂಗಾಗಿ ಬಹಳಷ್ಟು ಊಟ ಹೊರಗಿಂದ ಏನೂ ತಿನ್ನಲ್ಲ ಸರ್. ನಾನು ಹೊರಗಿಂದ ಊಟ ಏನು ಮಾಡಲ್ಲ. ಆಮೇಲೆ ಜಾಸ್ತಿ ಇದು ಸಾವಯವ ಬೆಲ್ಲ ಆಗಿರ್ಬೋದು, ಎಣ್ಣೆ, ಗಾಣದ ಎಣ್ಣೆ ಆಗಿರ್ಬೋದು, ಸರ್ ವಿಡಿಯೋಗಳನ್ನ, ಮೇಡಮ್ ಅವರು ಮತ್ತು ನಿಮ್ಮ ವಿಡಿಯೋಗಳು ಇತ್ತಿತ್ತಲಾಗಿ ನೋಡಿ ಜಾಸ್ತಿ ಇದನ್ನ ಮಾಡ್ತಾ ಇದೀನಿ, ಕಂಟ್ರೋಲ್ ಇದೀನಿ. ಬಟ್ ನನ್ನ ದೇಹ ಏನಿದೆ, ಯಾವ ರೀತಿ ಆಹಾರವನ್ನು ಪದ್ಧತಿ ಯಾವ ರೀತಿ ಸೇವಿಸಬೇಕು, ಆಮೇಲೆ ಯಾವ ರೀತಿ ಹೇಳ್ತೀನಿ ನಾವು ಸರ್, ಕಂಟ್ರೋಲ್ ಮಾಡ್ಬೋದು, ಅದ್ರ ಬಗ್ಗೆ ನನ್ಗೆ ಹೊಟ್ಟೆ ಐಡಿಯಾ ಇಲ್ಲ ಸರ್. ಹೇಳ್ತೀನಿ ಸರ್, ಹೇಳ್ತೀನಿ. ಸೊ ನೀವು ಆಗ್ಲೇ ಒಂದು ಸ್ಲೈಡ್ಗಳನ್ನ ನೀವು ನೋಡಿದ್ರೆ ನಿಮ್ಗೆ ಐಡಿಯಾ ಬರ್ತಿತ್ತು. ಏನು ಅಂತಂದ್ರೆ ನಾನೆಲ್ಲ ಒಂದು ದೋಷಗಳ ಬಗ್ಗೆನೂ ಕ್ಲೀನಾಗಿ ಹೇಳಿದೆ. ಈ ದೋಷ ಇವರಲ್ಲಿದ್ರೆ ಈ ಸಿಂಪ್ಟಮ್ಸ್ ಇರುತ್ತೆ ಅಂತ. ನೀವು ಆ ಒಂದು ಸ್ಲೈಡ್ಗಳನ್ನ ನಾನು PPT ಹಾಕ್ತೀನಿ, PDF ಫಾರ್ಮೆಟ್ ಅಲ್ಲಿ ಹಾಕಿದ್ರೆ ಬೆಸ್ಟ್ ಅನ್ಕೋತೀನಿ. ಎಲ್ರಿಗೂ ಈಸಿಯಾಗಿ ಎಕ್ಸೆಸ್ ಮಾಡ್ಬೋದು. ಲಿಂಕ್ ಪ್ರಾಪರ್ ಆಗಿ ವರ್ಕ್ ಆಗ್ತಿಲ್ಲ ಕೆಲವೊಬ್ರು ಮೊಬೈಲಲ್ಲಿ. ನಾನು ಟೀಮಿಗೆ ಹೇಳ್ತೀನಿ PDF ಶೇರ್ ಮಾಡ್ತಾರೆ. ಸೊ ಅದನ್ನ ನೋಡಿದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಪ್ರತಿಯೊಂದು ಕಾನ್ಸ್ಟಿಟ್ಯೂಷನ್ ನೋಡ್ಕೋಬೇಕು ನೀವು. ಈಗ ಎಕ್ಸಾಂಪಲ್ ನಿಮ್ದು ಪಿತ್ತ ದೋಷ ಅಂತ ನಾನು ಹೇಳಿದೆ, ಪಿತ್ತದಲ್ಲಿ ಏನೇನು ಬರುತ್ತೆ. ಈಗ ನೀವು ಹೇಳ್ತಿರೋದೇನೋ ಅಭಿಷೇಕ್, ನಾನು ಶೇರ್ ಮಾಡ್ತೀನಿ ಸರ್, ಕ್ಲಾಸ್ ಮುಗಿದ ತಕ್ಷಣ PDF ಶೇರ್ ಮಾಡ್ತೀನಿ. ಸೊ ಪ್ರತಿಯೊಂದರಲ್ಲಿ ಏನಿರುತ್ತೆ, ಪರ್ಟಿಕ್ಯುಲರ್ ಒಂದು ದೋಷದಲ್ಲೂ ಒಂದೊಂದು ಇದು ಇರುತ್ತೆ. ಈ ಪಿತ್ತ ದೋಷ ಅಂತ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ತುಂಬಾ ಕೋಪ ಬರೋದು. ಈಗ ನೀವು ಪೈಲ್ಸ್ ಅಂತಂದ್ರಿ, ಇಟ್ ಈಸ್ ರಿಲೇಟೆಡ್ ಟು ಫೈರ್, ಹೀಟ್, ಬಾಡಿ ಹೀಟ್ ಇದೆ ನಿಮ್ದು, ಪಿತ್ತ ಅಂತ ಅರ್ಥ. ಹಂಗೆ ಕನ್ಸಿಡರ್ ಮಾಡ್ಬೋದಾ? ಇದು ಹಿಂಗೂ ಕನ್ಸಿಡರ್ ಮಾಡ್ಬೋದು. ಬಟ್ ಆದ್ರೆ ನಾವು ಹಿಂಗ್ ಅಜಂಪ್ಷನ್ ಮಾಡೋದಕ್ಕಿಂತ, ಈಗ ನೋಡಿ ಎಕ್ಸಾಂಪಲ್, ಇವ್ ಯಾವುದೋ ಒಂದು ವ್ಯಕ್ತಿಗೆ XYZ ಅವರಿಗೆ ಈ ಒಂದು ಪೈಲ್ಸ್ ಇದೆ ಅಂತ ಇಟ್ಕೊಂಡ್ರೆ ನಾವು ಅವ್ರ ಪಿತ್ತನೆ ಅಂತ ಹೇಳಕ್ ಆಗಲ್ಲ 100%. ಬಿಕಾಸ್ ಈಗ ನಾನು ಹೇಳಿರೋದೇನು ಕಾಮನ್ ಆಗಿ ವಾತ ಪಿತ್ತ ಕಫದ ಬಗ್ಗೆ ಇವತ್ತು ಹೇಳಿದೆ ನಾನು. ನಾಳೆ ಕ್ಲಾಸಲ್ಲಿ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ಆರ್ಗನ್ ಲೆವೆಲ್ ಅಲ್ಲಿ ನೋಡ್ಬೋದು ನೀವು. ಆರ್ಗನ್ ಲೆವೆಲ್ ಅಲ್ಲಿ ವಾತ ಪಿತ್ತ ಕಫ. ಈಗ ಎಕ್ಸಾಂಪಲ್, ಒಂದು ಆರ್ಗನ್, ಈಗ ನೀವು ಇಲ್ಲಿ ಫಸ್ಟ್ ಪಲ್ಸ್ ತಗೊಂಡ್ರೆ ಇದು ಹಾರ್ಟ್ ಪಲ್ಸ್. ಓಕೆನಾ? ಇದನ್ನ ಹಿಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಫೀಲ್ ಹೆಂಗಾಗುತ್ತೆ ಅನ್ನೋದು. ಹೆಂಗ್ ನೋಡ್ಬೇಕು ನಾಳೆ ಹೇಳ್ತೀನಿ, ಅದು ತುಂಬಾ ದೊಡ್ಡ ಕಾನ್ಸೆಪ್ಟ್, ಅದಕ್ಕೆ ಹೋಗೋದು ಬೇಡ ಈಗ. ಸೊ ಹಿಂಗೆ ಇಂಡಿವಿಜುವಲ್ ಒಂದೊಂದು ನಾಡಿಲಿ ಎರಡೆರಡು ಆರ್ಗನ್ಸ್ ಇದೆ. ಈ ಕೈಯಲ್ಲಿ 3 ಆರ್ಗನ್ ಇದೆ, ಈ ಕೈಯಲ್ಲಿ 3 ಆರ್ಗನ್ ಇದೆ. ಹೆಂಗ್ ನೋಡ್ಬೇಕು ಅನ್ನೋದನ್ನ ನಾಳೆ ಕ್ಲಾಸಲ್ಲಿ ಹೇಳ್ತೀನಿ ನಿಮ್ಗೆ. ಅದನ್ನ ನೋಡ್ಬಿಟ್ಟು ನೀವು ಆ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ಆರ್ಗನ್ ಅಲ್ಲೇ ಪ್ರಾಬ್ಲಮ್ ಇರುತ್ತೆ. ಈಗ ನೋಡಿ ಎಕ್ಸಾಂಪಲ್, ನಿಮ್ದು ಅವ್ರು ಹೇಳಿದ್ರಲ್ಲ ಆಗ್ಲೇ ಪೈಲ್ಸ್ ಅಂತ, ಇಟ್ ಇಸ್ ರಿಲೇಟೆಡ್ ಟು ಲಾರ್ಜ್ ಇಂಟೆಸ್ಟೈನ್. ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಹೀಟ್ ಎಕ್ಸಸ್ ಆದಾಗ ಪೈಲ್ಸ್ ಆಗುತ್ತೆ. ಸರಿನಾ? ಲಾರ್ಜ್ ಇಂಟೆಸ್ಟೈನ್ ನಾಡಿ ಇದು. ಇಲ್ಲಿ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಎರಡು ಪೇರ್ ಆರ್ಗನ್ಸ್ ಅಂತ ಕರಿತೀವಿ. 2 ಆರ್ಗನ್ಸ್ ಇಲ್ಲಿರುತ್ತೆ. ನಾಳೆ ಕ್ಲಾಸಲ್ಲಿ ಹೇಳ್ತೀನಿ ಹೆಂಗ್ ನೋಡ್ಬೇಕು ಅನ್ನೋದು. ಅದನ್ನ ಪ್ರೆಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಅದನ್ನ ನಾಳೆ ಕ್ಲಾಸಲ್ಲಿ ನೋಡೋಣ. ಸರಿನಾ? ಎಸ್. ನೆಕ್ಸ್ಟ್ ಹೊಸಬ್ರು ಯಾರಿದ್ದೀರಾ? ಡಾಕ್ಟರ್ ಮೇಘನಾ ಮೇಡಮ್ ಅನ್ಮ್ಯೂಟ್ ಮಾಡಿ. ಸರ್, ನಂದು ಒಂದು ಡೌಟ್ ಇದ್ದಿದ್ದಂದ್ರೆ ಅದೇ ನೀವು ಎಕ್ಸಸೈಸಸ್ ಈವ್ನಿಂಗ್ ಮಾಡೋದು ಅಷ್ಟು ಕರೆಕ್ಟ್ ಇಲ್ಲ ಅಂತ ಹೇಳಿದ್ರಲ್ಲ. ಹೌದು, ಈಗ ನಾವೊಂದು ಕೆಲವೊಂದು ಕ್ಲೈಮೆಟಿಕ್ ಕಂಡೀಷನ್ಸ್ ನಲ್ಲಿ ಇರ್ತೀವಿ. ಅಂದ್ರೆ ಈಗ ನಾನು ದುಬೈನಲ್ಲಿ ಇದ್ದೀನಿ. ಸೊ ಸಮ್ಮರ್ ನಲ್ಲಿ ಏನಾಗುತ್ತೆ, ಬೆಳಗ್ಗೆ ಅದು ಇಲ್ಲಿ ಬೇಗ ಬೆಳಗಿನ ಜಾವ ಆಗುತ್ತೆ. ತುಂಬಾ ಬೆಳಗಿನ ಜಾವದ ಬಿಸಿಲೇ ತುಂಬಾ ಹೆವಿ ಇರುತ್ತೆ. ವಾಕಿಂಗ್ ನೈಟ್ ಅಲ್ಲಿ ಮಾಡೋದು ಇಲ್ಲಿ ಸ್ವಲ್ಪ ಕಾಮನ್ ಆಗಿರುತ್ತೆ. ಅದು ನಾನೇನು ಬೇರೆ ಜಿಮ್ ಹೋಗಲ್ಲ. ಅದು ಕರೆಕ್ಟಾ ರಾಂಗಾ? ಯಾಕಂದ್ರೆ ನನ್ನ ಹಸ್ಬೆಂಡ್ ಜಿಮ್ ಮಾಡ್ತಾರೆ ಸಾಯಂಕಾಲ. ನನ್ಗೆ ಅದು ಇದು ಇದು ನನ್ಗೆ ಗೊತ್ತಾದ್ರೆ ಅಟ್ಲೀಸ್ಟ್ ನಾನು ಅವ್ರಿಗೆ ಹೇಳ್ಬಹುದು ಅಂತ. ಹೇಳ್ತೀನಿ ಮೇಡಮ್, ಅರ್ಥ ಆಯ್ತು ನಿಮ್ ಕ್ವಶನ್. ಸೊ ಇದಕ್ಕೆ ಆನ್ಸರ್ ಏನು ಅಂತಂದ್ರೆ, ನಮ್ಮ ಒಂದು ದೇಹದ ಪ್ರಕೃತಿ ಹೆಂಗೆ ಅಂತಂದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್
ನಿಸರ್ಗ, ನಮ್ಮ ಒಂದು ನೈಸರ್ಗಿಕವಾಗಿ ಏನೇನ್ ಚೇಂಜಸ್ ಆಗುತ್ತೋ ಸೇಮ್ ಎಕ್ಸಾಕ್ಟ್ಲಿ ನಮ್ಮ ದೇಹದಲ್ಲೂ ಅದೇ ರೀತಿ ಚೇಂಜಸ್ ಆಗುತ್ತೆ. ಈಗ ಬೆಳಗ್ಗೆ ಸೂರ್ಯ ಹೆಂಗ್ ಹುಟ್ಟತಾನಲ್ವಾ, ಅದೇ ರೀತಿನೇ ನಮ್ಮ ಹೊಟ್ಟೆಯಲ್ಲಿ ಒಂದು ಜಠರಾಗ್ನಿ ಆ, ಉತ್ಪತ್ತಿ ಜಠರಾಗ್ನಿ ಸ್ಟಾರ್ಟ್ ಆಗುತ್ತೆ ನಮ್ಮ ಹೊಟ್ಟೆಯಲ್ಲಿ. ಸೂರ್ಯಗೆ ಮತ್ತೆ ನಮ್ಮ ಜಠರಕ್ಕೆ ಹಿಂಗೆ ಲಿಂಕ್ ಇದೆ. ಸೊ ಈಗ ನಾವು ಒಂದು ಬೆಳಗ್ಗೆ ಆಕ್ಟಿವಿಟಿ, ಬೆಳಗಿನ ಕಾಲ ಪೂರ್ತಿ ಆಕ್ಟಿವಿಟಿ, ನೀವು ಸಂಜೆ ಆದಂಗೆ ನೋಡಿ, ಬೆಳಗ್ಗೆ ಆದಂಗೆ ಹೆಂಗೆ ಬಿಸಿ 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 ಇರುತ್ತೆ ಒಂದು ಕ್ಲೈಮೇಟ್, ಸಾಯಂಕಾಲ ಆದಂಗೆ ತಣ್ಣಗಾಗ್ತಾ ಬರುತ್ತೆ. ಯಾವಾಗ ಚಂದ್ರ ಒಂದು ರಾತ್ರಿ ಹೊತ್ತಲ್ಲಿ ನೀವು ನೋಡ್ಬೇಕು ತಂಪು ವಾತಾವರಣ ಇರುತ್ತೆ. ಯಾಕೆ ಅಂತಂದ್ರೆ ಅದು ಹೆಂಗೆ ವರ್ಕ್ ಆಗುತ್ತೆ, ಸೇಮ್ ನಮ್ಮ ಹೊಟ್ಟೆ ಮತ್ತೆ ನಮ್ಮ ಒಂದು ದೇಹ ಅದೇ ರೀತಿನೇ ವರ್ಕ್ ಆಗುತ್ತೆ. ಬೆಳಗ್ಗೆ ಹೊತ್ತು ನಾವು ಆಕ್ಟಿವಿಟಿ ಮಾಡಬೇಕು, ಜಿಮ್ ಮಾಡಬೇಕು, ಯೋಗ ಮಾಡಬೇಕು, ಯಾವುದೇ ಒಂದು ಮೈಂಡ್ ಮತ್ತೆ ಬಾಡಿಗೆ ಸ್ಟ್ರೆಸ್ ಕೊಡೋ ಕೆಲಸಗಳನ್ನ ಬೆಳಗ್ಗೆ ಮಾಡಿ. ಸಂಜೆ ಆದ ಹೊತ್ತಿಗೆ ಆದಷ್ಟು ಮೆಂಟಲಿ ಮತ್ತೆ ಫಿಸಿಕಲಿ ಸ್ಟ್ರೆಸ್ ಕೊಡೋದು ಕಡಿಮೆ ಮಾಡಿ, ಸಾಧ್ಯ ಆದಷ್ಟು ಕಡಿಮೆ ಮಾಡ್ತಾ ಮತ್ತೆ ಮೈಂಡ್ಗೆ ಪೀಸ್ ಆಗಿ ಫ್ರೀ ಆಗಿ ಬಿಡಿ ಮೈಂಡನ್ನ. ಬುಕ್ಗಳನ್ನ ಓದಿ, ಟಿವಿ ಮತ್ತೆ ಎಂಟರ್ಟೈನ್ಮೆಂಟ್ ಆದಷ್ಟು ಸಾಧ್ಯದಷ್ಟು ಅವಾಯ್ಡ್ ಮಾಡಿ, ಪುಸ್ತಕಗಳನ್ನ ಓದಿ. ನೀವು ಹಳೆ ಕಾಲದ ಹಳ್ಳಿಲ್ಲ ಅಬ್ಸರ್ವ್ ಮಾಡಿದ್ರೆ ಕಟ್ಟೆ ಮೇಲೆ ಕುಂತು ಮಾತಾಡ್ತಾರೆ. ಅವರಿಗೆ 80 ವರ್ಷ ಆದ್ರೂ ಅವ್ರಿಗೆ ಏನಾಗಲ್ಲ, ಗಟ್ಟಿಯಾಗಿರ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತಿತ್ತು. ಸೊ ಅಲ್ಲಿ 7 ಗಂಟೆ 8 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಿದ್ರು. ಈಗ ಜಾಸ್ತಿ ಆಗಿದೆ ಹೌದು. ಮೊಬೈಲ್ಗಳು ಬಂದ್ಮೇಲೆ, ಬಟ್ ಹಿಂಗೆ ನಮ್ಮ ಒಂದು ಸಾಧ್ಯ ಆದಷ್ಟು ನಮ್ಮ ಒಂದು ದಿನಚರಿನ ಆದಷ್ಟು ಬೆಳಗ್ಗೆ ಹೊತ್ತು ಇಂಪಾರ್ಟೆಂಟ್ ಕೆಲಸಗಳನ್ನ ಇಟ್ಕೊಳ್ಳಿ. ಮಾರ್ನಿಂಗ್ 3 ಗಂಟೆಯಿಂದ ನೀವು ಬೇಕಾದ ಕೆಲಸ ಮಾಡಿ. ಮಾರ್ನಿಂಗ್ 3 ಗಂಟೆ ಮಾಡಿ, ನೀವು ಬೆಳಗ್ಗೆ 3 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡ್ರೆ ನೀವು ಅಪ್ ಟು ಸಾಯಂಕಾಲ 4 ಗಂಟೆವರೆಗೂ ನೀವು ನಿಮ್ದು ಏನೇನು ಪ್ರೊಡಕ್ಟಿವಿಟಿ ಕೆಲಸ ಇದೆ ಎಲ್ಲ ಮುಗಿಸ್ಕೊಂಬಿಡಿ. ನಾವು IT ಅವರು, ಎಸ್ಪೆಷಲಿ ನಾನು IT ಫೀಲ್ಡ್ ಇಂದ ಆಗಿರೋದ್ರಿಂದ ನಮಗೆ ಒಂದು ಮೈಂಡಲ್ಲಿ ಏನಿರುತ್ತೆ ಅಂತಂದ್ರೆ ರಾತ್ರಿ ಕುಂತ್ ಕೆಲಸ ಮಾಡಿದ್ರೆ ಬೇಗ ಮುಗಿಯುತ್ತೆ ಕೆಲಸ ಅಂತ. ಅದು ನಮ್ದು ಬ್ಯಾಡ್ ಅಸಂಪ್ಷನ್, ಡಿಸ್ಟರ್ಬೆನ್ಸ್ ಇರಲ್ಲ ಯಾವುದು ಅಂತ ಹೇಳಿ. ಬಟ್ ಆ ಥರ ಮಾಡಬೇಡಿ. ನಿಮ್ಮ ಹೆಲ್ತ್ ನಿಮ್ದು ಏನಿದೆ ಬೆಳಗ್ಗೆ ಹೊತ್ತು ಪ್ರೊಡಕ್ಟಿವಿಟಿ ಕೆಲಸ ಬೆಳಗ್ಗೆ 3 ಗಂಟೆಯಿಂದ ಹಿಡಿದು ನೀವು 4 ಗಂಟೆವರೆಗೂ ಕುಂತು ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಮತ್ತೆ ಸರಿನಾ? ಇನ್ನೊಂದು ಅವ್ರು ಹೇಳಿದ್ರು ಜಿಮ್ ಹೋಗ್ತಾರಂತ ಹೇಳಿ. ನಾನು ಜಿಮ್ ಬಾಡಿ ಬಿಲ್ಡರೆ, 7 ವರ್ಷ ಜಿಮ್ ಮಾಡಿದ್ದೆ ನಾನು. ಸ್ಟೇಟ್ ಲೆವೆಲ್ ನಂದು ಆಗಿದೆ. ಮೂರು ಸಾರಿ ನಾನು ಸ್ಟೇಟ್ ಲೆವೆಲ್ ಗೆದ್ದಿದ್ದೇನೆ. ಬೇಕಾದ್ರೆ ನಾನು ಗ್ರೂಪಲ್ಲಿ ಬೇಕಾದ್ರೆ ಒಂದ್ಸಲ ಫೋಟೋ ಆಗ್ಬೋದು, ಬೇಡ ಅಂತ ಬಿಟ್ಟಿದ್ದೆ ನಾನು. ಅದೇನಾಗುತ್ತೆ ಅಂದ್ರೆ ನೈಟ್ ಆದ ಕೂಡಲೇ ಹ್ಯಾಂಗೆ ಆಕ್ಟಿವೇಟ್ ಮಾಡ್ಬಾರ್ದು ನಾವು. ಈಗ ಭೂಮಿಯಲ್ಲಿ ಹೇಗೆ 70% ನೀರಿದೀವ, ನಮ್ಮ ದೇಹದಲ್ಲೂ 70% ನೀರಿದೆ. ಆ ಭೂಮಿ ಹೆಂಗಿರುತ್ತೆ ನಾವು ಹಂಗಿರ್ತೇವೆ. ಈಗ ಅಮಾವಾಸ್ಯೆ ಹುಣ್ಣಿಮೆಗೆ ಹೇಗೆ ಸಮುದ್ರದಲ್ಲಿ ನೀರು ಏರಿಳಿತ ಆಗುತ್ತೋ ಹಾಗೆ ನಮ್ಮ ಮೈಂಡ್ ಲೆವೆಲ್ ಆಗ್ತಾ ಇರುತ್ತೆ. ಇದೊಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ನೈಟ್ ನೀವು ನಿಮ್ಮ ಆಕ್ಟಿವಿಟಿ ಜಾಸ್ತಿ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಆದಾಗ ನಿದ್ದೆ ಬರಲ್ಲ. ಸಿಂಪಲ್. ಎಷ್ಟು ಮೈಂಡ್ ನೀವು ವರ್ಕ್, ಇದು ಜಿಮ್ ಅಲ್ಲಿ ಏನಂದ್ರೆ ನಿಮ್ಗೆ ಬಾಡಿ ಮತ್ತೆ ಮೈಂಡ್ ಎರಡು ಎಟ್ ಎ ಟೈಮ್ ವರ್ಕ್ ಆಗ್ತಾ ಇರುತ್ತೆ. ತುಂಬಾ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹೇಳಿ ಯಾಂಗ್ ಆಕ್ಟಿವೇಟ್ ಆಗ್ಬಿಟ್ರೆ ನೈಟ್ ನಿದ್ದೆನ ಬರಲ್ಲ. ಇದೆಲ್ಲ ಬಂದ್ಬಿಟ್ಟು ವೆಸ್ಟರ್ನ್ ಕಾಪಿ. ಯಾಕಂದ್ರೆ ಅವರೆಲ್ಲ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋದ್ರಿಂದ ಅವರು ಫ್ರೀ ಆಗೋದೇ ಆಫ್ಟರ್ 6 ಅಥವಾ ಒಂದು ಟೈಮ್ ಆದ್ಕೊಳ್ಳೇನೆ. ಆ ಟೈಮಲ್ಲಿ ಫ್ರೀ ಇದ್ದಾಗ ಅವ್ರು ಬಂದ್ ಮಾಡ್ತಾ ಇದ್ರು. ಆಯುರ್ವೇದದ ಪ್ರಕಾರ ಸಂಜೆ ಕತ್ಲಾದ ನಂತರ ನಮ್ಗೆ ಕಣ್ಣು ಕಾಣಲ್ಲ. ಎದಕ್ಕೆ ಕಣ್ಣು ಕಾಣಲ್ಲ ಅಂದ್ರೆ ಮನುಷ್ಯ ಮಲ್ಕೋ ಅಂತ ಹೇಳುತ್ತೆ ಪ್ರಕೃತಿ. ನಮ್ಗೆ ಗೂಬೆಗಳು ಕಾಣುತ್ತೆ. ಗೂಬೆಗಳಿಗೆ ಯಾಕಂದ್ರೆ ನೈಟ್ ಅದು ಅಡ್ಡಾಡ್ಲಿ, ಅದನ್ನ ಆಹಾರ ಹುಡುಕ್ಲಿ ಅಂತ ಹೇಳಿ. ನಾವು ಗೂಬೆಗಳ ಅಲ್ಲಲ್ಲ. ಗೂಬೆಗಳು ಎದಕ್ಕಂದ್ರೆ ಕಣ್ಣು ಅದಕ್ಕೋಸ್ಕರ ಮಾಡಿದಾನೆ ದೇವರು. ನಿಮ್ ಸ್ವಲ್ಪ ಇದು ಹೌದು, ಇದು ಆಕ್ಚುಲಿ ಇದು ಹಿಂಗುಂಟು, ಪ್ರಕೃತಿಯಲ್ಲಿ ಉಂಟು. ಹಾವುಗಳಿಗೆ ಕೂಡ ಕಣ್ಣು ನೈಟ್ ಕಾಣುತ್ತೆ. ಯಾಕಂದ್ರೆ ಅವಾಗ ಅದ್ರದ್ದು ಅದು ಹೋಗಿ ಆಹಾರ ಹುಡುಕ್ಲಿ ಅಂತ ಹೇಳಿ. ಮನುಷ್ಯನಿಗೆ ಅದು ಅಂತ ಇದಿಲ್ಲ, ಸಮಸ್ಯೆ ಇಲ್ಲ. ಜೀವನ ಶೈಲಿ ಪ್ರಕೃತಿ ಹೆಂಗ್ ಕೊಟ್ಟಿದೆ ಅಂತಂದ್ರೆ ಒಂದೊಂದು ಇದೇನು ಪ್ರಾಣಿ ಸಂಕುಲ ಮತ್ತೆ ಮಾನವ ಸಂಕುಲ ಇದೆಯಲ್ಲ, ಒಂದೊಂದು ಇದಕ್ಕೆ ಅದೇ ತರ ಒಂದು ಕೊಟ್ಬಿಟ್ಟಿದೆ. ಈಗ ಹಾವುಗಳು ಸರ್ ಹೇಳಿದ್ರು ರಾತ್ರಿ ಹೊತ್ತು ಬೇಟೆ ಮಾಡುತ್ತೆ. ಅದರಲ್ಲಿ ಕೆಲವೊಂದು ಹಾವುಗಳು, ಸೊ ಎಲ್ಲಾ ಹಾವುಗಳಲ್ಲ. ಹಂಗೆ ಮನುಷ್ಯನು. ಸೊ ನೀವು ತಗೊಳ್ಳೋ ಫುಡ್ ತುಂಬಾ ಮ್ಯಾಟರ್ ಆಗುತ್ತೆ. ಸಾಧ್ಯ ಆದಷ್ಟು ಬೆಳಗ್ಗೆ ಹೊತ್ತು ಮಾಡಿ ಮೇಡಮ್ ಎಕ್ಸಸೈಸ್ ಮತ್ತೆ ಜಿಮ್. ಸಂಜೆ ಹೊತ್ತು ಮಾಡಬೇಡಿ. ಯಾಕೆ ಅಂತಂದ್ರೆ ನಿಮ್ಮ ಒಂದು ಮೈಂಡ್ ಮತ್ತೆ ನಿಮ್ಮ ಬಾಡಿಗೆ ರೆಸ್ಟ್ ಬೇಕು. ನಾವೇನ್ ಮಾಡ್ತೀವಿ, ಸಾಯಂಕಾಲ ಜಿಮ್ ಮಾಡ್ತೀವಿ, ಸರಿಯಾಗಿ ಜಿಮ್ ಮಾಡಿ ಬಂದು ಸುಸ್ತು ತುಂಬಾ ಆಗಿರುತ್ತೆ, ನಿದ್ದೆ ಬರುತ್ತೆ, ಮಲ್ಕೋತೀವಿ. ಬೆಳಗ್ಗೆ ಹೊತ್ತು ಲೇಟ್ ಆಗಿ ಹೇಳ್ತೀವಿ. ಬೆಳಗ್ಗೆ ಎಷ್ಟೇ ಬೇಗ ಹೇಳ್ಬೇಕಂತ ಟ್ರೈ ಮಾಡಿದ್ರು ಆಗಲ್ಲ. ಯಾಕೆ ಅಂದ್ರೆ ಬಾಡಿ ಫುಲ್ ದಣದ್ ಬಿಟ್ಟಿರುತ್ತೆ. ಸೊ ನಿಮ್ಮ ಬಾಡಿಗೆ ಸ್ಟ್ರೆಸ್ ಕೊಡೋ ಕೆಲಸನ ಆದಷ್ಟು ಬೆಳಗ್ಗೆ ಮಾಡಿ. ನಿಮ್ಮ ಹಸ್ಬೆಂಡ್ ಹೇಳ್ಬೋದು ಅವ್ರೇನ್ ಜಿಮ್ ಮಾಡಿದಾರ, ನಾ ಮಾಡಿಲ್ಲ ಅಂತ ಹೇಳಿ. ಬೇಕಾದ್ರೆ ನಾನು ಗ್ರೂಪ್ ಅಲ್ಲಿ ಹಾಕ್ತೇನೆ ಆಮೇಲೆ ನಮ್ದು ಅದೇ ದಯವಿಟ್ಟು ಹಾಕಿ ಸರ್, ಅವ್ರು ತುಂಬಾ ಪ್ರೂಫ್ ಕೇಳ್ತಾರೆ. ನಾನು 7 ವರ್ಷ ಮಾಡಿದ್ದೇನೆ. ನಾನು ಗೆಲ್ಲದೆ ಇರುವಂತ ಕಾಂಪಿಟೇಷನ್ ಇಲ್ಲ ಅಲ್ಲಿ. ನಾನು ಅದನ್ನ ಫೋಟೋ ಸಮೇತ ಹಾಕ್ತೇನೆ. ಆಕ್ಚುಲಿ ಹಾಕ್ಬಾರ್ದು, ನಾ ಹಾಕ್ತೇನೆ. ಅವ್ರು ತೋರ್ಸು ಮೇಡಮ್, ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಕ್ವಶನ್. ಇನ್ನೊಂದು 2 ಕ್ವಶನ್ ತಗೊಂಡು ವಿಲ್ ಕ್ಲೋಸ್ ದ ಕ್ಲಾಸ್. ಓಕೆ. ಹೊಸಬ್ರು ಯಾರು ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಭೋಜಪ್ಪ ಸರ್ ಅಡ್ಮಿಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ಸರ್. ನಮಸ್ತೆ ಸರ್.
ನಮಸ್ತೆ ಸರ್, ಹೇಳಿ. ಏನಿಲ್ಲ ಸರ್, ನಾನು ಈ ಏನಿಲ್ಲ ಸರ್, ಟೀ ಕುಡಿಯತ್ಲೇನೆ ಒಂಥರ ಥೇಗ್ ಬಂದಂಗ ಆಗ್ತದೆ ಸರ್, ಸರಳ ಆಗೋದಲ್ಲ, ಗ್ಯಾಸ್ಟ್ರಿಕ್ ಬಾಳ ಟೀ ಕುಡಿದ ತಕ್ಷಣ ಹಂಗ ಆಗ್ತದ ನೋಡ್ರಿ. ಅದೇ ಆಲ್ಮೋಸ್ಟ್ ಸರ್. ಆಲ್ ನಂಗೆ ಹ್ಞೂನ್ರಿ. ಆಮೇಲೆ ಡಾಕ್ಟರ್ ಕಡೆ ಬಾಳ ತೋರಿಸ್ತೀನಿ ಸರ್, 3 ತಿಂಗಳು 4 ತಿಂಗಳು ಗುಳಿಗೆ ನುಂಗೇನ್ ಸರ್, ಎಲ್ಲಾ ಗ್ಯಾಸ್ಟ್ರಿಕ್ ಮಾತ್ರೆ. ಆಮೇಲೆ ಮತ್ ಇಲ್ಲಿ ಈ ಪಕ್ಕಿ ಇತ್ತಲ್ಲ ಸರ್, ಎದೆ ನೋವು ಬರ್ತೈತಿ ಸರ್ ಇಲ್ಲಿ, ಆಮೇಲೆ ಈ ಕಡೆ ಎಡಗಡೆ ನೋವು ಬರ್ತೈತ್ರಿ. ಆಮೇಲೆ ಬ್ಲಡ್ ಟೆಸ್ಟ್ ಮಾಡ್ಸಿ ಸರ್, ಬ್ಲಡ್ ಟೆಸ್ಟ್ ಮಾಡ್ಸಿದ್ರೆ ಕೊಲೆಸ್ಟ್ರಾಲ್ ಇದೆ, ಅದಕ್ಕೆ ನೈಟ್ ಒಂದ್ ಗುಳಿಗೆ ತಗೋರಿ ಅಂತ ಹೇಳಿದ್ರಿ ಸರ್. ಅದನ್ನ ತಗೊಂಡಾಗ ನೋವು ಕಡಿಮೆ ಆಕತ್ ಸರ್, ತಗೊಳಿಲ್ಲ ಮತ್ತೆ ಹಂಗ ಆಗ್ತದೆ ನೋವು. ಪ್ರವೀಣ್ ಅವರೇ, ಅದು ಹೇಳ್ತೀನಿ ಸರ್. ಉತ್ತರ ಕರ್ನಾಟಕದವರು ಜಾಸ್ತಿ ಟೀ ಕುಡಿತಾರಲ್ಲ, ಹ್ಞೂನ್ರಿ. ಹೌದು. ಉತ್ತರ ಕರ್ನಾಟಕ ಅನಿಸುತ್ತೆ ಅವರು. ಹೌದ್ ಸರ್, ಓಕೆ ಟೀ ಕುಡಿದ ಸರ್, ತಕ್ಷಣ ನಿಮ್ಮ ತಡನೇ ಇಲ್ಲ ಸರ್. ಅರ್ಥ ಆಯ್ತು ಸರ್, ನಿಮ್ ಜಾಸ್ತಿ. ಪ್ರಶ್ನೆಗೆ ಅರ್ಥ ಆಯ್ತು, ನಾನು ಉತ್ತರ ಕೊಡ್ತೇನೆ. ಹ್ಞೂ ಸೊ ಹ್ಞೂ ಸರ್. ಯಾವಾಗ ನಾವು ಟೀ ಕುಡಿಯೋದು ತಪ್ಪಲ್ಲ, ಟೀ ಕುಡಿಬೇಕು, ನಾವೇ ಆಗ್ಲೇ ಹೇಳಿದ್ನಲ್ಲ, ಲಿಮಿಟ್ ಅಲ್ಲಿ ಇರಬೇಕು ಫಸ್ಟ್ ಒಂದು. ಆಮೇಲೆ ಆಯುರ್ವೇದ ಹೇಳುತ್ತೆ ಏನು ಗೊತ್ತಾ, ಒಂದು ಗ್ಲಾಸ್ ಟೀ ಕುಡಿದ್ರೆ ಅದನ್ನ ನೀವು ಫುಲ್ಫಿಲ್ ಮಾಡ್ಲಿಕ್ಕೆ 1 ಚಂಬು ನೀರು ಕುಡಿಬೇಕು. ಅಯ್ಯೋ ಅಷ್ಟು ಲಾಸ್ ಮಾಡತ್ತೆ ಸ್ಟಮಕ್ಕಿಗೆ ಟೀ. ಹ್ಞೂ ಸರ್. ಅಬ್ಬಾ. ಅದಕ್ಕೆ ಸಾಧ್ಯ ಆದಷ್ಟು ಚಹಾನ ಅವಾಯ್ಡ್ ಮಾಡಿ, ಹ್ಞೂ ಸರ್. ಸರಿನಾ. ಚಹಾ ಬಂದ್ಬಿಟ್ಟು ಹೊಟ್ಟೆಲಿ ಹೀಟ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಪ್ಲಸ್ ನೀವು ಈ ಚಹಾ ಜಾಸ್ತಿ ಕುಡಿತಾ ಕುಡಿತಾ ಹೋದಾಗ ಏನಾಗುತ್ತೆ, ನಿಮ್ಮ ಹೊಟ್ಟೆಲಿ ಈ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಕರಿತೀವಿ, ಫ್ಲೂಯಿಡ್ ಅಂತ ಕರಿಬಹುದು, ಅಥವಾ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಕರಿಬಹುದು. ಅದು ಡೈಜೆಷನ್ ಮಾಡೋ ಒಂದು ಇದು ಡೈಜೆಸ್ಟಿವ್ ಎನ್ಸೈಮ್ಸ್ ಅಂತ ಕರಿತೀವಿ. ಆ ಒಂದು ಡೈಜೆಷನ್ ಜ್ಯೂಸ್ ಅನ್ನ ಅದು ಡಿಆಕ್ಟಿವೇಟ್ ಮಾಡ್ತಾ ಬರುತ್ತೆ. ಆವಾಗ ನಿಮಗೆ ಹೊಟ್ಟೆ ರಿಲೇಟೆಡ್ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಹಿಂಗಾಗಿ ಸಾಧ್ಯ ಆದಷ್ಟು ಚಹಾ ಕಾಫಿ ಅವಾಯ್ಡ್ ಮಾಡಿ ಸರ್. ಓಕೆ ಸರ್. ಥ್ಯಾಂಕ್ ಯು. ಮತ್ತೀಗ ಗುಳಿಗೆ ನುಂಗ ಸರ್, ನುಂಗ್ತಾ ಇದ್ದಾನಲ್ಲ, ಇಲ್ಲೆಲ್ಲ ನೋವು ಬರ್ತದೆ ಸರ್, ಎದೆ ಹತ್ರ ಪಕ್ಕೆ ಬಲಗಡೆಗೆ ನೋವು ಬರ್ತಾ ಇತ್ತು, ಆಮೇಲೆ ಎಡಗಡೆ ನೋವು ಬರ್ತಾ ಇತ್ತು. ಗುಳಿಗೆ ನುಂಗ್ತಾ ಇದ್ದಾನೆ ನಾನೀಗ. ಅದೇನು ಕಂಟಿನ್ಯೂ ಮಾಡೋದು ಅಥವಾ ಅದ್ರ ಬಗ್ಗೆ ಏನಾರ ಪರಿಹಾರ ವ್ಯವಸ್ಥೆ ಇದೆ ಸರ್? ಸರ್ ಅದು ನೀವೇನ್ ಮಾಡಿ, ಅಲ್ಲಲ್ಲ, ಅದು ನೀವೇನ್ ಮಾಡಿ, ಹೀಲರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಅಲ್ಲಿ ಹೋದಾಗ ನೀವು ಅವ್ರ ಬಳಿಗೆ, ಅವ್ರು ನಿಮ್ ನಾಡಿ ನೋಡಿ ಮತ್ತೆ ಇದನ್ನ ನೋಡಿ ಹೇಳ್ತಾರೆ. ನಿಮ್ ದಯಾನಂದ್ ಸರಿಗೆ ಆಮೇಲೆ ಕಾಲ್ ಮಾಡಿ, ಅವ್ರು ನಿಮ್ ನಂಬರ್ ಕೊಡ್ತಾರೆ. ಸರ್ ರಾಣೇಬೆನ್ನೂರು ತಾಲೂಕು, ನಾವು ರಾಣೇಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆ, ಇಲ್ಲಿ ಯಾರು ಇದ್ದಾರ ಅಂತಾರೆ? ಯಾವ ನಮ್ ರಾಣೇಬೆನ್ನೂರು ತಾಲೂಕು ಹಾವೇರಿಲಿ ಇದ್ದಾರೆ ಸರ್. ಕೆಲಸ ಮಾಡಿ, ಅವ್ರ ನಂಬರ್ ಕಳ್ಸ್ಕೊಡಿ ಸರ್. ಇಲ್ಲಿ ಕೇಳಿ ಸರ್, ಬರ್ಕೊಳ್ಳಿ. 936401. ಸರ್ ಒಂದ್ ನಿಮಿಷ, ಪೆನ್ ತಂದೆ. ನಮ್ ವಾಟ್ಸ್ಆಪ್ ಗ್ರೂಪ್ ಇದೆ ಸರ್, ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಮಾಡ್ಬಿಡಿ ಸರ್. 9364016115 ಆನ್ಲೈನ್ ಕನ್ಸಲ್ಟೇಷನ್ ಕೊಡ್ತಾರೆ ಇವ್ರು, ಆಯ್ತಾ. ಇವರು ನಿಮ್ ಧಾರವಾಡದವ್ರೆ, ಈ ಬೆಂಗಳೂರಲ್ಲಿ ಇರೋದು, ಆನ್ಲೈನ್ ಕನ್ಸಲ್ಟೇಷನ್ ಕೊಡ್ತಾರೆ ನೋಡಿ. 9364016115. ನಿಮಿಷ ಸರ್, ನಾನೇ ಹಾಕ್ಬಿಡ್ತೇನೆ, ಒಂದು ನಿಮಿಷ. ಇಲ್ಲ ಸರ್ ನಾನು ಗ್ರೂಪ್ ಅಲ್ಲಿ ಹಾಕ್ತೇನೆ ಬಿಡಿ ಸರ್. ಹೇಳಿ ಸರ್ ನಂಬರ್. 9364016115. ಹೆಸರು ಸರ್? ನೇಷಾ ಅಂತ ಏನಿದೆ. ನಿಶಾ. ಓಕೆ, ಹಾಕಿದ್ದೀನಿ ನೋಡಿ ಸರ್ ನಂಬರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಅವ್ರು ಕಾಂಟ್ಯಾಕ್ಟ್ ಮಾಡ್ತಾನೆ ಸರ್. ಮಾಡಿ ಸರ್, ಮಾಡಿ. ಓಕೆ. ನನಗೆ ಗ್ಯಾಸ್ಟ್ರಿಕ್ ಅಂತ ಸಮಸ್ಯೆ ಸರ್. ಇವರು ಮ್ಯೂಟ್ ಆಗ್ತಾ ಇಲ್ಲ, ಇದು ಮ್ಯೂಟ್ ಆಗ್ತಾ ಇಲ್ಲ ಸರ್, ಏನೋ ಇಶ್ಯೂ ಇದೆ. ಓಕೆ, ಸೊ ನೆಕ್ಸ್ಟ್ ಯಾರಿದ್ದೀರಾ? ಮ್ಯೂಟ್ ಆಗ್ತಾ ಇಲ್ಲ ಅವರು. ಶುಭಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಹಲೋ ಸರ್, ನಮಸ್ತೆ ಸರ್. ಈಗ ಬಾಡಿಯಲ್ಲಿ ಏನೇ ಪ್ರಾಬ್ಲಮ್ ಆಗ್ತಾ ಇದ್ರೂ ಇದು ಮೇನ್ ಆಗಿ ವಾತ ಪಿತ್ತ ಕಫದಿಂದನೇ ಆಗುತ್ತಾ, ಇಲ್ಲ ಬೇರೆ ಏನಾದ್ರೂ ರೀಸನ್ಸ್ ಇರುತ್ತಾ? ವಾತ ಪಿತ್ತ ಕಫದಿಂದ ಆಗತ್ತ ಅನ್ನೋದಕ್ಕೆ ಇದು ಹೆಂಗಂತಂದ್ರೆ, ವಾತ ಪಿತ್ತ ಕಫ ಅನ್ನೋದು ಬಾಡಿಯಲ್ಲಿ ಇರ್ತಕ್ಕಂಥ ಒಂದು ದೋಷಗಳು, ತ್ರಿದೋಷಗಳಂತ ಕರಿತೀವಿ ನಾವು, ಸರಿನಾ. ನಾನು ಆಗ್ಲೇ ಹೇಳ್ದಂಗೆ, ನಾವು ಮಾಡೋ ಆಕ್ಷನ್ಸ್ ಮತ್ತೆ ನಾವು ತಗೊಳ್ಳೋ ಫುಡ್ ಮತ್ತೆ ನಾವು ವಿಚಾರ ಮಾಡೋ ಒಂದು ಪ್ಯಾಟರ್ನ್, ಮೆಂಟಲ್ ಪ್ಯಾಟರ್ನ್, ಅದ್ರ ಪ್ರಕಾರನೇ ಇದ್ರ ವಿಕಾರಗಳಿಂದನೇ ಪ್ರಾಬ್ಲಮ್ ಬರೋದು. ಮೈಂಡ್ ಲೆವೆಲ್ ಬಂದ್ರೂ ಇದರಿಂದನೇ ಬರೋ ಸಮಸ್ಯೆನೆ. ಅದೇ ಆಕ್ಸಿಡೆಂಟ್ಸು ಅದು ಬಿಟ್ಟು ನಾವು ಆಂತರಿಕವಾಗಿ ಬರೋ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಿರೋದು. ಆಕ್ಸಿಡೆಂಟ್ ಆಗೋದು ಅದೆಲ್ಲ ಬೇರೆ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಅದು ಸಹ ವಾತ ಪಿತ್ತ ಕಫಕ್ಕೆ ಕನೆಕ್ಟಿವಿಟಿ ಇರುತ್ತೆ. ಯಾಕಾಗುತ್ತೆ ಹೇಳಿ? ಸೊ ನೀವು ನಿಮ್ಮ ದೇಹದಲ್ಲಿ ವಾತ ಜಾಸ್ತಿ ಆದಾಗ ನೀವೇನ್ ಮಾಡ್ತೀರಾ, ಬೈಕನ್ನ ಸ್ಪೀಡಾಗಿ ಓಡಿಸ್ತೀರಾ, ಎಲ್ಲ ಕೆಲಸ ಬೇಗ 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 ಆಗ್ಬೇಕು ಅಂತ ಮೈಂಡ್ ಅಲ್ಲಿ ಬರುತ್ತೆ. ಸ್ವಲ್ಪ ಗಾಬರಿ, ಆಮೇಲೆ ಸ್ವಲ್ಪ ಈ ಅರ್ಜೆನ್ಸಿ ಜಾಸ್ತಿ ಆಗುತ್ತೆ. ಯಾವಾಗ ಅರ್ಜೆನ್ಸಿ ಜಾಸ್ತಿ ಆಗುತ್ತೋ ಅವಾಗ ಪ್ರಾಬ್ಲಮ್ಗಳು, ಆಕ್ಸಿಡೆಂಟ್ಸ್ ಆಗುತ್ತೆ. ಹಿಂಗೆ ಒಂದಕ್ಕೊಂದು ಕನೆಕ್ಟ್ ಇದೆ. ನಮ್ಮ ದೇಹದಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ, ಮೈಂಡ್ ಲೆವೆಲ್ಲು, ಬಾಡಿ ಲೆವೆಲ್ಲು, ಹೆಲ್ತ್ ಲೆವೆಲ್ಲು, ಯಾವುದೇ ಒಂದು ಲೆವೆಲ್ ಅಲ್ಲಿ ಪ್ರಾಬ್ಲಮ್ ಆದ್ರೂ ಇಟ್ ಈಸ್ ರೀಸನ್ ಬಿಕಾಸ್ ಆಫ್ ವಾತ ಪಿತ್ತ ಕಫ ಇಂಬ್ಯಾಲೆನ್ಸ್. ಸೊ ಟೋಟಲಿ ಎಲ್ಲದಕ್ಕೂ ಇದು ಇದೇ ಮೇನ್ ರೀಸನ್ ಅಂತೀರಾ ಸರ್? ಕರೆಕ್ಟ್ ಮೇಡಮ್, ಕರೆಕ್ಟ್. ಸರ್ ಈಗ
ಸಡನ್ ಆಗಿ ಒಂದೊಂದು ಪಾರ್ಟ್ ಅಲ್ಲಿ ಆಗಾಗ್ಗೆ ಹಿಡ್ಕೊಂಡ್ಬಿಡುತ್ತೆ. ಅಂದ್ರೆ ಯಾವ ಪಾರ್ಟ್ ಅಂತ ಹೇಳ್ತಾಗಲ್ಲ. ಸಡನ್ ಆಗಿ ಶೋಲ್ಡರ್ಸ್ ಅಲ್ಲಿ, ಇವಾಗ ಸೊಂಟದಲ್ಲಿ ಅಥವಾ ಎನಿ ಪಾರ್ಟ್ ಅಲ್ಲಿ ಸಡನ್ ಆಗಿ ಹಿಡ್ಕೊಳ್ಳುತ್ತೆ. ಆಮೇಲೆ ಒಂದು 15 days 1 month ಆದ್ರೂ ಆ ಪೇನ್ ಹೋಗೋದೇ ಇಲ್ಲ. ಆಫ್ಟರ್ ಟ್ರೀಟ್ಮೆಂಟ್ ಹೋಗಲ್ಲ. ಹಾ ಇದು ಇಂಜೆಕ್ಷನ್ಸ್ ಇದಕ್ಕೆ ತಗೊಂಡು ಇದು ಯಾವ ದೋಷ ಟ್ಯಾಬ್ಲೆಟ್ಸ್ ಅಂತಂದ್ರೆ ಇದು ತಗೊಂಡು ವಾತ ದೋಷ ಮೇಡಮ್. ಇದು ಮೇಡಮ್ ಇರೋದೆಲ್ಲ ಹೇಳಿ ನೀವು? ಬ್ಯಾಂಗ್ಳೂರಲ್ಲಿ. ಬ್ಯಾಂಗ್ಳೂರಲ್ಲಿ ನಮ್ದು ನಿಶಾ ಅವರಿಗೆ ಮೀಟ್ ಆಗಿ ಈ ನಂಬರ್ ಕೊಟ್ಟಿದ್ದೀನಿ. ಅವ್ರು ಬೆಂಗಳೂರು ಇರ್ತಾರೆ, ನಾಡಿ ಪರೀಕ್ಷೆ ಮಾಡ್ತಾರೆ, ರಿಪೋರ್ಟ್ಸ್ ಅದ ಕೊಡ್ತಾರೆ. ನಿಮ್ಗೆ ಅಕ್ಯುರೇಟ್ ಆಗಿ ಗೊತ್ತಾಗುತ್ತೆ ಏನು ಸಮಸ್ಯೆ ಇದೆ ಅಂತ ಹೇಳಿ. ಅದ್ರಲ್ಲಿ ಡ್ಯಾಮ್ ಹೀಟ್ನೆಸ್ ಇದೆಯಾ ಅಥವಾ ಹೀಟ್ನೆಸ್ ಇದೆಯಾ ಅದು ಕೂಡ ಗೊತ್ತಾಗುತ್ತೆ. ಅವ್ರು ಮಾಡಿ ಮೇಡಮ್. ಇಲ್ಲ, ಇದು ದಿಸ್ ಇಸ್ ಬಿಕಾಸ್ ಆಫ್ ವಾತ ಮೇಡಮ್ ಅಷ್ಟೇ. ವಾತ ಜಾಸ್ತಿ ಇದೆ ಬಾಡಿಲಿ. ಯಾಕಂದ್ರೆ ಎಲ್ಲೂ ನೀವು ನೆನ್ಪಿಟ್ಕೊಂಡ್ಬಿಡಿ, ಎಲ್ರಿಗೂ ಹೇಳ್ತಿದ್ದೀನಿ, ಮೂಮೆಂಟ್ ಆಗ್ತಿದೆ ಬಾಡಿಲಿ. ಏನೋ ಒಂದು ಪೇನ್ ಮೂಮೆಂಟ್ ಆಗ್ತಿದೆ. ಈಗ ಕೆಲವೊಬ್ಬರಿಗೆ ಇಲ್ಲಿ ಪೇನ್ ಇರುತ್ತೆ ಸ್ವಲ್ಪ ಹೊತ್ತು, ಕೆಲವೊಬ್ಬರಿಗೆ ಇಲ್ಲಿ ಬರುತ್ತೆ, ನೆಕ್ಸ್ಟ್ ಮತ್ತೆ ಇಲ್ಲಿ ಬರುತ್ತೆ. ಈ ರೀತಿ ಮೊಮೆಂಟಮ್ ಹೌದೌದು. ಬಾಡಿಲಿ ಎಲ್ಲಿದೆ, ಹಿಡ್ಕೊಳ್ಳೋದಾಗಿರ್ಬೋದು ಅಥವಾ ಪೇನ್ ಆಗಿರ್ಬೋದು, ಯಾವುದೇ ಒಂದು ಮೊಮೆಂಟಮ್ ಪ್ರಾಬ್ಲಮ್ ಬರ್ತಿದೆ ಅಂತಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ವಾತ. ಅದೇ ನಾನು ಹೆಲ್ತಿ ಫುಡ್ ಸ್ಟೈಲ್ ಫಾಲೋ ಮಾಡ್ತೀನಿ. ಆಮೇಲೆ ಸ್ವಲ್ಪ ಜಿಮ್ಗೆಲ್ಲ ಹೋಗ್ತಾ ಇದ್ದೆ. ಜಿಮ್ಗೆ ಹೋದ್ಮೇಲೆ ಸ್ವಲ್ಪ ವೆಯ್ಟ್ ಇನ್ಕ್ರೀಸ್ ಆಗೋಯ್ತು. ಸೊ ಅದಕ್ಕೆ ಜಿಮ್ ನೋಡ್ಬೇಕು ಮೇಡಮ್. ಡಿಸ್ಕಂಟಿನ್ಯೂ ಅಂದ್ರೆ ಮಾಡಿ. ಇದಕ್ಕೆ ಏನ್ ಇದು ಅಂತಂದ್ರೆ ಟ್ರೀಟ್ಮೆಂಟ್ ಅಲ್ಲೇ ನಿಮ್ಗೆ ಇದು ಸೊಲ್ಯೂಷನ್ ಸಿಗುತ್ತೆ. ಯಾಕಂದ್ರೆ ನೀವು ನಾನು ನಾಳೆ ಕ್ಲಾಸಲ್ಲಿ ಹೇಳ್ತೀನಲ್ವಾ, ನಾಡಿ ನೋಡ್ಕೊಳ್ಳಿ, ನೀವೇ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಸೊ ನಿಮ್ಗೆ ಯಾವ ಒಂದು ಆರ್ಗನ್ ಅಲ್ಲಿ ಪ್ರಾಬ್ಲಮ್ ಇದೆ, ನೀವು ಹೇಳ್ತಿರೋದೆಲ್ಲ ಇಟ್ ಇಸ್ ಬಿಕಾಸ್ ಆಫ್ ಲಿವರ್. ಹಾ ಸೊ ಓಕೆ ಲಿವರ್ ಎನರ್ಜಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾಳೆ ಕ್ಲಾಸಲ್ಲಿ ಹೇಳ್ತೀನಿ ಹೆಂಗ್ ನೋಡ್ಬೇಕು, ನಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ ಸರ್. ಸರಿನಾ? ಸರಿ ಓಕೆ, ಸರ್. ಥ್ಯಾಂಕ್ ಯು. ಜಿಮ್ ಮಾಡೋದ್ರಿಂದ ಹೆಣ್ಮಕ್ಳು ಮೊದಲು ಚೆನ್ನಾಗಿ ಅನ್ಸುತ್ತೆ ನಿಮಗೆ, ಮ್ಯಾನ್ಲಿ ತರ ಆಗ್ಬಿಡ್ತಾರೆ ಮೇಡಮ್. ಆಕ್ಚುಲಿ ಅದು ಮಾಡಿದಾಗ ಅದು ಯಾಕಾಗತ್ತೆ ಅಂತಂದ್ರೆ ಒಂದು ಬಾಡಿಲಿ ಹಾರ್ಮೋನ್ಸ್ ರಿಲೀಸ್ ಜಾಸ್ತಿ ಆಗುತ್ತೆ, ಸೆಕ್ರೇಷನ್. ಹಿಂಗಾಗಿ ಆ ರೀತಿ ಆಗುತ್ತೆ. ಓಕೆ, ಇನ್ನು ಒಬ್ಬರನ್ನ ಯಾರನ್ನಾರು ತಗೊಳ್ಳೋಣವಾ? ಇವರು ವಾಣಿ ಬಸೂರ್ ವಾಣಿ ತಗೊಳ್ಳಿ. ಬಸ್ಸು. ಹಾ ಮೇಡಮ್, ಅನ್ಮಿಟ್ ಮಾಡ್ಕೊಡಿ. ನಮಸ್ಕಾರ ಸರ್. ನಮಸ್ತೆ ಬಿಜಾಪುರದಲ್ಲಿ ಇನ್ನೊಬ್ರು ಇದ್ದಾರೆ ನೋಡಿ, ಅಲ್ಲಿ ಮೀಟ್ ಆಗಿ. ಆನ್ಲೈನ್ ತಗೊಳ್ಳಿ ಇದು ಬಿಜಾಪುರ ಅದಕ್ಕೆ ತಗೋಬಹುದು. ಹೇಳಿ ಮೇಡಮ್. ಇದು ನನ್ನ ಮೊದಲನೇ ಕ್ಲಾಸು. ನಾನು ಈಗ ಸುಮಾರಿಂದ ನಿಮ್ಮ ಫೇಸ್ಬುಕ್ ಇದನ್ನ ಫಾಲೋ ಮಾಡ್ತಾ ಇದ್ದೆ. ನಂಗೆ ಈಚೆಗೆ ಸ್ವಲ್ಪ ವಾಯ್ಸು ಶೇಕಿಂಗ್ ಜಾಸ್ತಿ ಇದೆ. ಅದು ಯಾವ ಇದ್ರಿಂದ ಅಂತ ನನಗೆ ಗೊತ್ತಾಗಿಲ್ಲ. ಇಷ್ಟು ಈಗ ನೀವು ಹೇಳಿದ್ರಲ್ಲಿ ಗೊತ್ತಾಗಿದ್ದು ನನ್ನ ದೇಹ ಪ್ರಕೃತಿ, ನಂದು ಪಿತ್ತ ಅಂತ ಗೊತ್ತಾಯ್ತು. ಜೊತೆಗೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಎರಡು ನೀವು ಹೇಳಿದ್ದು ಡಿಫ್ರೆನ್ಸ್ ಅಲ್ಲಿ ನಂಗೆ ಗ್ಯಾಸ್ಟ್ರಿಕ್ ಇದೆ ಅಂತ ಗೊತ್ತಾಯ್ತು. ಯಾಕೆಂದ್ರೆ ನಂಗೆ ಯಾವಾಗ್ಲೂ ಮೇಲಿನ ಹೊಟ್ಟೆ ಸ್ವಲ್ಪ ಉಗ್ರ ಬರುತ್ತೆ. ಸೊ ಆಲೂಗೆಡ್ಡೆ ಕಾಳುಗಳು ಇದೆಲ್ಲ ತುಂಬಾನೇ ಅವಾಯ್ಡ್ ಮಾಡ್ತೀನಿ, ಅದ್ಯಾವ್ದು ತಗೊಳಲ್ಲ. ಜೊತೆಗೆ ನೀವು ಹೇಳಿದ್ದು ಇದ್ರಲ್ಲಿ ಕೂದಲು ಉದುರ್ಕೆ ಅಂತ ಹೇಳಿದ್ರಿ, ಅದು ಪಿತ್ತದಿಂದ ಅಂತ ಗೊತ್ತಾಯ್ತು. ಯಾಕೆಂದ್ರೆ ನನಗೆ ಆಲ್ಮೋಸ್ಟ್ 1.5 ಇಂಚು ಕೂದಲು ಹೋಗಿದೆ. ಈಗ ಆ ಪಿತ್ತ ಇದನ್ನ ಕಮ್ಮಿ ಮಾಡ್ಕೊಳಕ್ಕೆ ನೀವು ಬಿಸಿ ಊಟ ಮಾಡಿ ಅಂತ ಹೇಳಿದ್ರಿ. ಬಿಸಿ ಊಟ ಮಾಡಿದಾಗ ಗ್ಯಾಸ್ಟ್ರಿಕ್ ಇರೋರು ಬಿಸಿ ಊಟ ಮಾಡ್ಬೋದಾ, ಎಳ್ನೀರ್ ಕುಡಿಬೋದಾ? ಎರಡಕ್ಕೆ ಹೇಳ್ತೀನಿ ಉತ್ತರ ಮೇಡಮ್. ಬೇಕು. ಕರೆಕ್ಟ್ ಕ್ವಶನ್, ನಾ ಹೇಳ್ತೀನಿ ಅದಕ್ಕೆ ಉತ್ತರ. ಸೊ ಫಸ್ಟ್ ಥಿಂಗ್, ನೀವೇನ್ ಸ್ಟ್ಯಾಮರಿಂಗ್ ಆಗ್ತಿದೆಯಲ್ಲ ನಿಮ್ಗೆ, ಅಂದ್ರೆ ಮಾತಾಡುವಾಗ ಸಮಸ್ಯೆ ಹೌದು. ಬರ್ತಿದೆಯಲ್ಲ, ಸೊ ಅದು ಇಟ್ ಇಸ್ ಬಿಕಾಸ್ ಆಫ್ ಹೀಟ್ ಓನ್ಲಿ, ಪಿತ್ತದಿಂದನೇ ಆಗಿರೋ ಪ್ರಾಬ್ಲಮ್ಮು. ಅದರ ಜೊತೆಗೆ ನೀವು ನಿಮ್ಮ ಒಂದು ನಾಡಿ ಪರೀಕ್ಷೆ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಐ ಥಿಂಕ್ ಹಾರ್ಡ್ ಎನರ್ಜಿಯಲ್ಲಿ ಇಂಬ್ಯಾಲೆನ್ಸ್ ಆದ್ರೆ ಆ ರೀತಿ ಸ್ಟ್ಯಾಮರಿಂಗ್ ಆಗುತ್ತೆ ಒಂದ್ಸರಿ. ಹಾರ್ಟ್ ಎನರ್ಜಿ. ಹಾರ್ಟ್ ಎನರ್ಜಿ ಪ್ರಾಬ್ಲಮ್ ಇರಲ್ಲ, ಎನರ್ಜಿಯಲ್ಲಿ ಸಮ್ಟೈಮ್ಸ್ ವೇರಿಯೇಷನ್ಸ್ ಆದ್ರೆ ಆ ತರ ಆಗುತ್ತೆ. ಪ್ಲಸ್ ನಿಮ್ಗೆ ಗ್ಯಾಸ್ಟ್ರಿಕ್ ಆಗ್ತಿದೆ ಅಂತೀರಾ, ನೀವೇ ಹೇಳ್ತಿದ್ದೀರಾ ನಿಮ್ದು ಹೇರ್ ಫಾಲ್ ಆಗ್ತಿದೆ ಅಂತ. ಇಟ್ ಇಸ್ ಬಿಕಾಸ್ ಆಫ್ ಹೀಟ್ ಅಷ್ಟೇ. ಸರಿನಾ? ತಂಪ್ ಮಾಡ್ಕೊಳ್ಳಿಕ್ಕೆ ಎಳ್ನೀರ್ ಕುಡಿಬಹುದಾ? ಎಳ್ನೀರು ಕುಡಿಬಹುದು ಮೇಡಮ್. ಎಳ್ನೀರು ಕುಡಿಯೋದು ಅದರಲ್ಲೂ ಒಂದು ಇದಿದೆ. ಎಳ್ನೀರು ಬಿಡಿ ಅವರಿಗೆ ಸರ್, ರಕ್ತಶಾಲಿ ಅಕ್ಕಿ, ರಕ್ತಶಾಲಿ ಮೇಡಮ್ ನೀವೇನ್ ಮಾಡಿ ಅಂತಂದ್ರೆ, ನೀವು ಫುಡ್ ಅಲ್ಲಿ ಚೇಂಜ್ ಮಾಡಿದ್ರೆ ನಿಮ್ಗೆ ಇದು ಪ್ರಾಬ್ಲಮ್ ಸಾಲ್ವ್ ನಾನು ಆಗುತ್ತೆ. ಫುಡ್ ಅಲ್ಲಿ ಚೇಂಜ್ ಮಾಡಿದೀನಿ ಸರ್. ಏನು ಅಂದ್ರೆ ಹಾ. ಮಾಮೂಲಿ ಅಕ್ಕಿ ತಗೊಳ್ಳಲ್ಲ. ಈಗ ರಾಜ್ಮುಡಿ ಅಕ್ಕಿ ಅಭ್ಯಾಸ ಮಾಡ್ಕೊಂಡಿದೀನಿ. ಏನೇ ಓಕೆ, ಮಾಡಿದ್ರು ರಾಜ್ಮುಡಿ ರೈಸ್ ಮಾಡಿ ತಿಂತೇನೆ. ಬಟ್ ನಾನ್ ಸಜೆಷನ್ ನಿಮಗೆ ಏನು ಅಂತಂದ್ರೆ, ಸಾಧ್ಯ ಆದಷ್ಟು ರಾಜ್ಮುಡಿ ಓಕೆ, ಅದು ನಾಟಿದಾದ್ರೆ ತುಂಬಾ ಒಳ್ಳೇದು. ಎಲ್ಲಾ ಹೌದು. ಅಕ್ಕಿಗಳು ಉತ್ತಮನೇ. ಬಟ್ ಈಗ ನಿಮ್ಗಿರೋ ಕಂಡೀಷನ್ ಇಟ್ ಇಸ್ ಬಿಕಾಸ್ ಆಫ್ ಹೀಟ್ ಅಂತ ನೀವು ಹೇಳ್ತಿರೋದ್ರಿಂದ, ಸಾಧ್ಯ ಆದ್ರೆ ಹಾ ಸಿಂಧೂರ ಮಧುಸಾಲೆ, ಇಲ್ಲ ಅಂತಂದ್ರೆ ರಕ್ತಸಾಲಿ, ಹಾ ಹಾ ಏನದು? ಇವು ಎರಡು ಅಕ್ಕಿ ಒಂದು ತಳಿ, ಇದು ನಾಟಿ ಹಾ ಅಕ್ಕಿ ಹಾ ತಳಿ ಇದು. ಸಾಧ್ಯ ಓಕೆ ಆದ್ರೆ ಓಕೆ. ಈ ತಳಿ ಅಕ್ಕಿಗಳನ್ನ ಊಟ ಮಾಡಿ. ಓಕೆ. ಸರಿನಾ? ಸಿಂಧೂರ ಮಧುಸಾಲೆ ಇಲ್ಲ ಅಂತಂದ್ರೆ ರಕ್ತಸಾಲೆ, ಎರಡರಲ್ಲಿ ಒಂದು ಸಿಗುತ್ತೆ. ಅದನ್ನ ತಗೊಂಡು ಊಟ ಮಾಡಿ. ಅದರ ಜೊತೆಗೆ ಸಾಧ್ಯ ಆದಷ್ಟು ಈ ಒಂದು ನೀವು ಒಂದು ಯೋಗ ಮಾಡಕ್ ಸ್ಟಾರ್ಟ್ ಮಾಡಿ ಮೇಡಮ್, ಡೈಲಿ ರೆಗ್ಯುಲರ್ ಆಗಿ ಯೋಗಕ್ಕೆ ಸೇರ್ಕೊಂಡಿದೀನಿ ಸರ್. ಈಚೆಗೆ ಸುಮಾರು 1.5 ತಿಂಗಳಾಯ್ತು. ಸೊ ಮಾಡಿ, ಯೋಗ ಮೆಡಿಟೇಷನ್ ಮಾಡಿ. ಯೋಗ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಮ್ಮಿ ಇರುತ್ತೆ. ಮೇಡಮ್. ಒಂದೊಂದ್ಸಲಿ ಯಾವಾಗ್ಲೂ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗ್ಬಿಡುತ್ತೆ ವಾಯ್ಸ್ ಶೇಕಿಂಗ್. ನೋಡಿ, ಫಸ್ಟ್ ನಾನು ಬಿಗಿನಿಂಗ್ ಮಾತಾಡಿದಾಗ ಇತ್ತು, ಈಗ ಅಷ್ಟು ಇಲ್ಲ. ಅದು ಯಾಕೆ ಅಂತ ನಂಗೆ ಇನ್ನೂ ಒಂದು ಗೊತ್ತಾಗಿಲ್ಲ. ಅದು ಅದೇ ಹೆಂಗ್ ಮೇಡಮ್, ಕಮ್ಮಿ ಮಾಡೋದು ಅಂತ.
ಅದೇ ನೀವೇನ್ ಮಾಡಿ ಬೆಟರ್ ಒಂದು ಇದು ಏನಂತಂದ್ರೆ, ನಾವು ಅಜಂಪ್ಷನ್ ಮಾಡೋದಕ್ಕಿಂತ ಬೆಟರ್ ಯಾರೊಬ್ರು, ನೀವು ಯಾವ್ರಂದ್ರಿ ಮೇಡಮ್? ಬೆಂಗಳೂರು ಸರ್. ಬೆಂಗಳೂರಾ? ಒಬ್ಬರನ್ನ ಹೀಲರ್ ಬೆಂಗಳೂರು ಆಗ್ಲಿ ಸರ್ ನಂಬರ್ ಕೊಟ್ರಲ್ಲ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಆಫ್ಲೈನ್ ಸೊ ಅಲ್ಲಿ ನಿಮ್ದು ಬೇಕಾಗಿದ್ರೆ ನಾಳೆಗೆ ಪಿಕ್. ಒಬ್ರು ಇದಾರೆ, ಈಗ ಹೇಳಿದ ನಂಬರ್ ಅಲ್ಲಿ ಕೊನೆಯಲ್ಲಿ 7 ನಂಬರ್ ಹಾಕಿದ್ರೆ ಆಫ್ಲೈನ್ ಇದೆ, ಅವ್ರ ಹತ್ರ ನಾಡಿ ಡಿವೈಸ್ ಇದೆ, ಹೋಗಿ ಚೆಕ್ ಮಾಡಿದ್ರೆ ನಾಡಿ ಚೆಕ್ ಮಾಡ್ತಾರೆ, ನೀವು ಅಲ್ಲಿ ಮಾಡ್ಕೋಬಹುದು. ಆಮೇಲೆ ಇನ್ನೊಂದ್ಸರಿ ಹೋದಾಗ ನಾಡಿ ಚೆಕ್ ಮಾಡಿದಾಗ ನಿಮ್ದು ಇಂಬ್ಯಾಲೆನ್ಸ್ ಅದ್ರಲ್ಲಿ ತೋರಿಸುತ್ತೆ, ಪ್ರೀ ಅಂಡ್ ಪೋಸ್ಟ್. ಸೊ ನೀವು ಅದನ್ನ ಓಕೆ. ಮಾಡ್ಕೋಬಹುದು. ತುಂಬಾ ಸೊ ಕಡಿಮೆ. ನರೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಹಾ ನಮ್ ನೀವು ಕೊಟ್ಟಿರೋ ನಂಬರ್. ಅದು ನಿಶಾ ಮಾಡ್ಬೋದು. ಅವ್ರದ್ದು ಕಾಂಟ್ಯಾಕ್ಟ್ ಮಾಡಿ. ನೆಶೋರ್ ಮಾಡ್ಬೋದು, ಅದು ಆನ್ಲೈನ್ ಇದೆ. ಹಾ. ಆಫ್ಲೈನ್ ಹಾ. ಬೇಕಾದ್ರೆ ಕೊನೆಯಲ್ಲಿ 7 ಹಾಕ್ಬಿಡಿ, ಸೇಮ್ ನಂಬರ್ ಎಲ್ಲ ಓಕೆ 7. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ಥ್ಯಾಂಕ್ ಯು. ಇನ್ನೊಂದು, ರಕ್ತಸಾಲಿ ಅಕ್ಕಿ ನೀವು ತಗೊಂಡಾದ ಕೂಡಲೇ ವಿದಿನ್ 7 ಡೇಸ್ ಒಳಗಡೆ ನಿಮ್ದು ಬಾಡಿ ಹೀಟ್ ಕೋಲ್ಡ್ ಆಗ್ಬಿಡುತ್ತೆ, ಯೂರಿನೇಷನ್ ಜಾಸ್ತಿ ಹೋಗುತ್ತೆ. ಅದಕ್ಕೆ ಸ್ಪೆಷಲಿ ಕಿಡ್ನಿ ಅಲ್ಲಿ ಹರಳಿದ್ದಾಗ ನಾವು ಇದನ್ನ ಹೇಳ್ತೇವೆ, ವಿದಿನ್ 7 ಡೇಸ್ ಒಳಗಡೆ ಪೇನ್ ಕಡಿಮೆ ಆಗ್ಬಿಡುತ್ತೆ ಅವ್ರಿಗೆ. ದಟ್ ಈಸ್ ಗ್ಯಾರಂಟಿ ಟ್ರೀಟ್ಮೆಂಟ್. ಗಂಜಿ ಕುಡಿಬೇಕು ಅವ್ರು ಅಷ್ಟೇ. ಅವಾಗ ನೀವು 7 ದಿವಸ ಇದನ್ನ ತಗೊಳ್ಳಿ, ಗಂಜಿನ ಜಾಸ್ತಿ ಸೇವಿಸಿ, ನಿಮ್ ಬಾಡಿ ಹೀಟ್ 100% ಆಗುತ್ತೆ. ಆಗಿಲ್ಲ ಅಂದ್ರೆ ಅದನ್ನ ರೈಸ್ ವಾಪಸ್ ಕಳಿಸ್ಬಿಡಿ, ನಾನು ತಗೋತೇನೆ. ದಟ್ ಐ ವಿಲ್ ಗಿವ್ ದಿ. ಅದ್ರ ಜೊತೆ ಇನ್ನೊಂದು ಪ್ರಾಬ್ಲಮ್ ಶುರುವಾಗಿದೆ ಈಗ ಹೊಸದಾಗಿ. ಆಲ್ಮೋಸ್ಟ್ ಒಂದು ತಿಂಗಳಾಯ್ತು. ಬೆಳಗ್ಗೆ ನಾರ್ಮಲ್ ಆಗಿ ಮೋಷನ್ ಆಗಿರುತ್ತೆ, ಬಟ್ ಏನೇ ಆದ್ರೂ ಊಟ ಆದ ತಕ್ಷಣ ½ ಅಲ್ಲಿ ಮತ್ತೆ ಹೋಗ್ಲೇಬೇಕು ಸರ್. ಅದಕ್ಕೆ ನಾನು IBS ಅಂತ ಅದರಿಂದ ಕರಿತೀವಿ. ಹೆದರಿಕೆಗೆ ಆಚೆ ಹೋಗೋದೇ ಕಮ್ಮಿ ಆಗೋಗ್ಬಿಟ್ಟಿದೆ. ಅದೇ ಇದಕ್ಕೆ IBS ಅಂತ ಕರಿತೀವಿ, ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಅಂತ ಕರಿತೀವಿ. ಊಟ ಮಾಡಿದ ತಕ್ಷಣ ಅದು ಮೋಷನ್ ಹೋಗೋದು ಸೆನ್ಸೇಷನ್ ಏನ ಕ್ರಿಯೇಟ್ ಆಗುತ್ತಲ್ಲ, ಇಟ್ ಇಸ್ ಬಿಕಾಸ್ ಆಫ್ ಹೀಟ್ ಓನ್ಲಿ. ಸೊ ನಿಮ್ಮ ಬಾಡಿ ಬಂದ್ಬಿಟ್ಟು ಹೀಟ್ ಸಿಂಪ್ಟಮ್ಸ್. ಸರಿನಾ? ನೀವೇನ್ ಮಾಡಿ, ಸರ್ ಹೇಳ್ದಂಗೆ ಅಕ್ಕಿ ಚೇಂಜ್ ಮಾಡಿ ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗ್ ಏನ್ ಮಾಡಿ, ಮಧ್ಯಾಹ್ನದ ಹೊತ್ತು ಸಾಧ್ಯ ಆದ್ರೆ ಮೋಸಂಬಿ ಜ್ಯೂಸ್ ಅನ್ನ ತಗೊಳ್ಳಿ. ಸ್ಟಮಕ್ ಕೋಲ್ಡ್ ಮಾಡುತ್ತೆ ಮೋಸಂಬಿ ಜ್ಯೂಸ್. ಹುಳಿ ಪದಾರ್ಥ ಆಮೇಲೆ ಸ್ವಲ್ಪ ತಗೊಂಡ್ರೆ ನಂಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಸರ್. ನಿಂಬೆ ಹುಳಿ ಹಣ್ಣು, ಅಲ್ಲಲ್ಲ ಮೇಡಮ್, ಮೋಸಂಬಿ ಈ ಜ್ಯೂಸ್ ತರದ್ ಯಾವ್ದು ಏನಾಗುತ್ತೆ, ತಗೊಳಲ್ಲ. ಅಲ್ಲ ಮೋಸಂಬಿ ಜ್ಯೂಸ್ ನಿಮ್ಮ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಇಂಪ್ರೂವ್ ಮಾಡುತ್ತೆ, ಪ್ಲಸ್ ಅದ್ರ ಜೊತೆಗೆ ಪಿತ್ತನ ಕಡಿಮೆ ಮಾಡುತ್ತೆ ಮೋಸಂಬಿ. ಕಿತ್ಲೆ ತಗೋಬೇಡಿ ಮತ್ತೆ. ಹಾ. ಅಲ್ಲ ಅದು ಸರಿನಾ? ಊಟಕ್ಕೆ ಮುಂಚೆನಾ ಊಟ ಆದ್ಮೇಲ? ನೀವು ಊಟಕ್ಕಿಂತ ಮುಂಚೆ ತಗೋಬೇಕು. ಊಟ ಆದ್ಮೇಲೆ ಯಾವ ಜ್ಯೂಸನ್ನು ಕುಡಿಬೇಡಿ. ಸರಿನಾ? ಜ್ಯೂಸ್ಗಿಂತ ಹಣ್ಣು ತಿನ್ನಿ ಉತ್ತಮ ಆಕ್ಚುಲಿ. ಯಾಕಂದ್ರೆ ನಾವು ಒಂದು ಸುಮಾರು ಡಾಕ್ಟರ್ಗಳು ಸಜೆಸ್ಟ್ ಮಾಡೋದು ಹಣ್ಣನ್ನೇ ಸಜೆಸ್ಟ್ ಮಾಡೋದು. ಯಾಕೆ ಅಂತಂದ್ರೆ ನಾವು ಒಂದು ಗ್ಲಾಸ್ ಜ್ಯೂಸ್ ಮಾಡಬೇಕು ಅಂತಂದ್ರೆ ಮಿನಿಮಮ್ ಟು ಮಿನಿಮಮ್ 5 ರಿಂದ 10 ಕಿತ್ಲೆ ಹಣ್ಣುಗಳು ಬೇಕು. ಅದೇ ನಾವು ತಿಂದ್ರೆ 2 ಕಿತ್ಲೆ ಹಣ್ಣು ತಿಂದ್ರು ಸಾಕು, ನಮಗೆ ಅಷ್ಟು ಎನರ್ಜಿ ಸಿಗುತ್ತೆ. ಆಮೇಲೆ ಜ್ಯೂಸ್ ಮಾಡಿದಾಗ ಫೈಬರ್ ಕಂಟೆಂಟ್ ಹೊರಟೋಗ್ಬಿಡುತ್ತೆ. ಹಿಂಗಾಗಿ ಸಾಧ್ಯ ಆದಷ್ಟು ಈ ಒಂದು ಹಣ್ಣುಗಳನ್ನೇ ತಿನ್ನೋದು ಬೆಟರ್. ಓಕೆನಾ? ಆಮೇಲೆ ನೀವು ಎಳ್ನೀರ್ ಕೇಳಿದ್ರಿ. ಎಳ್ನೀರ್ ಏನ್ ಮಾಡ್ಬೇಕು, ಎಳ್ನೀರ್ ಕುಡಿಬಹುದು, ಬಟ್ ಆದ್ರೆ ಎಳ್ನೀರ್ ಏನ್ ಮಾಡುತ್ತೆ, ಇಮಿಡಿಯೇಟ್ ಆಗಿ ಕಿಡ್ನಿಯನ್ನ ಕೋಲ್ಡ್ ಮಾಡುತ್ತೆ ಎಳ್ನೀರು. ಸಾಧ್ಯ ಆದಷ್ಟು ಹೀಟ್ ಇರೋರು ಎಳ್ನೀರು ತಗೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಅದನ್ನೂ ಬೆಳಗ್ಗೆ ಹೊತ್ತು, ಅದಕ್ಕೊಂದು ಟೈಮಿಂಗ್ ಇದೆ ತಗೊಳ್ಳಿಕ್ಕೆ. 12 ರಿಂದ 3 ಗಂಟೆ ಒಳಗಡೆ ಎಳ್ನೀರನ್ನ ಸೇವಿಸಬಹುದು. ಅದಾದ್ಮೇಲೆ ತಗೋಬೇಡಿ, ಕಫ ಆಗುತ್ತೆ. ಸರಿನಾ? ಮಾಡಿ ಮೇಡಮ್. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಲಾಸ್ಟ್ ಸರ್ ಆನಂದಗೌಡ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಹಲೋ. ಹಾ ಸರ್ ಹೇಳಿ. ಸರ್ ನಮಸ್ಕಾರ. ಸರ್ ಇದು ಊಟ ಏನಾದ್ರು ತಿಂದ್ಮೇಲೆ ನನಗೆ ಸ್ವಲ್ಪ ಕಫ ಬಂದ್ಬಿಡುತ್ತೆ ಇಮಿಡಿಯೇಟ್. ಊಟ ಆದ್ಮೇಲೆ ಕಫ ಆಗ್ತಿದೆ ಅಂತಂದ್ರೆ ಪ್ರಾಪರ್ ಡೈಜೆಸ್ಟ್ ಏನಾದ್ರು ಆಗ್ತಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗ್ಲಿ ಏನಾದ್ರು ಆಗ್ಲಿ ಇಮಿಡಿಯೇಟ್ ಕಫ ಆಗತ್ತೆ ಸರ್. ಅದೇ ನೀವು ತಿಂದಿರೋದು ಫುಡ್ ಏನಂತಾರೆ ಅದಕ್ಕೆ ಡೈಜೆಸ್ಟ್ ಆಗ್ತಿಲ್ಲ. ಡೈಜೆಷನ್ ಪ್ರಾಪರ್ ಆಗಿ ಆಗ್ತಿಲ್ಲ ಅಂತಂದ್ರೆ ಆ ರೀತಿ ಕಫ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲ, ಡೈಜೆಷನ್ ಚೆನ್ನಾಗಿದೆ ಸರ್. ಅಲ್ಲ ನಿಮಗ್ ಹಂಗ ಅನ್ಸುತ್ತೆ ಸರ್. ಅದೇ ಊಟ ಆದ ತಕ್ಷಣ ಕಫ ಬರ್ತಿದೆ ಅಂತಂದ್ರೆ ಅದು ಏನಾಗ್ತಿದೆ, ಕಫ ಆಗಿ ಕನ್ವರ್ಟ್ ಆಗ್ತಿದೆ ತಗೊಂಡಿರೋ ಫುಡ್. ಹಾ, ಅದು ಒಂದ್ಸರಿ ಇದಾಗತ್ತೆ ಸರ್, ಮತ್ತೆ ಮತ್ತೆ ಅಗೇನ್ ಬರೋದಲ್ಲ ಅದು. ಅದೇ ಸರ್, ಇದಕ್ಕೆ ನಾನು ನಾಳೆ ಕ್ಲಾಸಲ್ಲಿ ಹೇಳ್ತೀನಿ ನಾಡಿ ಹೆಂಗ್ ನೋಡ್ಬೇಕು ಅಂತ. ಅದ್ರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಒಂದು ಸ್ಟಮಕ್ ನಾಡಿನ ಹಿಡಿದು ನೋಡಿದಾಗ ಅದ್ರಲ್ಲಿ ನಿಮ್ಗೆ ಎನರ್ಜಿ ಇಂಬ್ಯಾಲೆನ್ಸ್ ಇದ್ರೆ ನೀವು ಅದ್ರ ಪ್ರಕಾರ ನೀವು ಫುಡ್ ಅನ್ನ ತಗೊಳ್ಳೋದು ಮಾಡ್ಬೋದು, ಫುಡ್ ಅಲ್ಲಿ ಚೇಂಜಸ್ ಮಾಡ್ಬೋದು. ಸರಿ ಸರ್, ಓಕೆ ಥ್ಯಾಂಕ್ ಯು. ಆಯ್ತಾ, ಕ್ಲೋಸ್ ಮಾಡುವಲ್ಲ? ಆಯ್ತಲ್ಲ? ಹಾ ಸರ್, ಲಾಸ್ಟ್ ಒಂದು ಸ್ಟೇಟ್ಮೆಂಟ್ ನನ್ನ ಕಡೆಯಿಂದ ಏನಂದ್ರೆ, ನಾನು ಈ ಫೀಲ್ಡಿಗೆ ಹೊಸಬ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ನನಗೆ ಎಷ್ಟು ಮಾಹಿತಿ ಗೊತ್ತು ಅದನ್ನ ನಾನು ಶೇರ್ ಮಾಡ್ತಿದ್ದೀನಿ. ನನ್ನಿಂದ ಹೇಳುವಾಗ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ನನಗೇನು ನಾಲೆಜ್ ಗೊತ್ತಿದೆ ಮತ್ತೆ ಗುರುಗಳಿಂದ ಏನು ಕಲ್ತಿದ್ದೀನಿ ಅದನ್ನ ನಾನು ದಯಾನಂದ್ ಸರ್ ಹೇಳಿದ್ದಕ್ಕೆ ನಾನು ಇಲ್ಲಿ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ಬಂದು ಹೇಳ್ತಾ ಇದ್ದೀನಿ. ಸೊ ನನ್ನಿಂದ ಏನೋ ತಪ್ಪಾಗಿರ್ಬೋದು. ಯಾಕಂದ್ರೆ ನನಗೆ ಈ ಫೀಲ್ಡ್ ನಾನಲ್ಲ, ನನಗೇನು ನಾಲೆಜ್ ಗೊತ್ತಿದೆ ಅಂತ ಹೇಳಿದ್ದೀನಿ. ಓಕೆನಾ? ಸೊ ಕ್ಲಾಸಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ಸ್ ಬೇಕಿದ್ರೆ ಡೆಫಿನೆಟ್ಲಿ ಗ್ರೂಪಲ್ಲಿ ಹಾಕಿರಿ. ಕ್ಲಾಸ್ ಹೆಂಗಾಯ್ತು ಅನ್ನೋದನ್ನು ಹಾಕಿ, ನಮಗದು ತಿದ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅಲ್ಲ, ನಮ್ದೇನಂದ್ರೆ ಈಗ ತುಂಬಾ ಗುರುಗಳಿಗೆ ತುಂಬಾ ಗೊತ್ತು, ಈ ಡಾಕ್ಟರ್ಗಳಿಗೆಲ್ಲಾನು, ಬಟ್ ಅವ್ರು ಯಾರು ಕೂಡ ಬಿಟ್ಕೊಡಲ್ಲ. ನಾವೇನ್ ಮಾಡ್ತಿದ್ದೇವೆ ಅಂದ್ರೆ ಎಲ್ಲಾ ಗುರುಗಳದ್ದು ಅದನ್ನ ನಮ್ಮಲ್ಲಿ ಮಾಹಿತಿ ತಗೊಂಡು ನಿಮಗೆ ಈಸಿ ಆಗುವ ರೀತಿಯಲ್ಲಿ ನಾವು ಅದನ್ನ ತಿಳಿಸ್ಕೊಡೋದೇ ನಮ್ಮ ಉದ್ದೇಶ. ಇದಕ್ಕಂತ ತುಂಬಾ ಜನಕ್ಕೆ ವಾತ ಪಿತ್ತ ಕಫ ಅಂದ್ರೆ ಡಾಕ್ಟರ್ ಅಂತ ತಗೊಂಡ್ಬಿಡ್ತಾರೆ.
ಡಾಕ್ಟರ್ಗಿಂತ ಈಸಿ ರೀತಿಯಲ್ಲಿ ತುಂಬಾ PPT ರೂಪದಲ್ಲಿ ಅದನ್ನ ಹೊರಗೆ ತಂದಾಗ ಚೆನ್ನಾಗಾಗುತ್ತೆ. ಆ ಕೆಲಸವನ್ನ ಪ್ರವೀಣ್ ಸರ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನನಗೆ ಗೊತ್ತಿರುವಂತ ಮಾಹಿತಿಗಳನ್ನ ಅವ್ರಿಗೆ ಅವ್ರ ಮುಖಾಂತರನ ಹೇಳಿಸುವಂತ ಒಂದು ಏನೋ ಕೆಲಸನ ನಾವು ಮಾಡ್ತಿದ್ದೇವೆ ಆಯುಷ್ ಮಂಡಲದಿಂದ. ತುಂಬಾ ಚೆನ್ನಾಗಿತ್ತು ಕ್ಲಾಸ್ ನಿಮ್ದು, ತುಂಬಾ ಧನ್ಯವಾದ. ಓಕೆ, ಇನ್ನೊಂದು ಯಾರೊಬ್ರು ಕೇಳಿ ರಕ್ತಸಾಲಿ ಅನ್ನೋದು ಆಯುಷ್ ಮಂಡಲಂ .ಶಾಪ್ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ತಗೊಳ್ಬೋದು. ನಿಮ್ಗೇನಾದ್ರು ಆ್ಯಪ್ ಬೇಕಂದ್ರೆ ಅಲ್ಲಿ ಮೇಲ್ಗಡೆ ಹೋಗಿ ಅದನ್ನ ಒಂದು ಆ್ಯಡ್ ಹೋಮ್ ಸ್ಕ್ರೀನ್ ಅಂತ ಕೊಟ್ಟರೆ ಆ್ಯಪ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಪ್ರತಿ ಬಾರಿ ಕೂಡ ನೀವು ಅದನ್ನ ನಿಮ್ಮ ಮೊಬೈಲಲ್ಲೇ ಇರುತ್ತೆ, ಹೋಗಿ ಪ್ರೆಸ್ ಮಾಡೋದ್ರಿಂದ ಓಪನ್ ಆಗುತ್ತೆ. ರಕ್ತಸಾಲಿ ಅಕ್ಕಿನ ನೀವು ತುಂಬಾ ಗಟ್ಟಿ ಅಕ್ಕಿ ಇದು. ಇದನ್ನ ನೀವು ತಿನ್ಬೇಕಂದ್ರೆ ಹಿಂದಿನ ದಿವಸ ನೀರಲ್ಲಿ ನೆನೆಸಿಟ್ಟು ಅದನ್ನ ಊಟ ಮಾಡಿದಾಗ ಅದರ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಮತ್ತೆ ಗಂಜಿನ ಕುಡಿದಾಗ 3 ರಿಂದ 4 ದಿವಸ ನಿಮಗೆ ಕಿಡ್ನಿ ಸ್ಟೋನ್ ಇದ್ದವ್ರಿಗೆ ಸ್ವಲ್ಪ ಪೇನ್ ಆಗುತ್ತೆ, ಸ್ವಲ್ಪ ತಡ್ಕೊಳ್ಬೇಕಾಗುತ್ತೆ. ಆಮೇಲೆ ಅದು ಹೊರಗೆ ಹೋಗ್ತಾ ಇರುತ್ತೆ, ಅದಕ್ಕೆ ಆ ಮೂಮೆಂಟ್ ಸ್ವಲ್ಪ ಪೇನ್ ಆಗ್ಬೋದು. ಗಂಜಿನ ತಗೊಳ್ಬೇಕು, ಫುಡ್ನ ತಗೊಳ್ಳಿಕ್ಕೆ ಹೋಗ್ಬಾರ್ದು ಕಿಡ್ನಿ ಸ್ಟೋನ್ ಇದ್ದವರು. ಮತ್ತೆ ನಾರ್ಮಲ್ ಆಗಿ ಪಿತ್ತ ಇದ್ದವ್ರಿಗೆ ನೀವು ಅದನ್ನ ಗಂಜಿನ ಮತ್ತೆ ಊಟ ಎರಡು ತಗೊಳ್ಬೋದು. ಒಂದು ಸಲ ಊಟ ಮಾಡಿದ್ರೆ ಸಾಕು, ಸಂಜೆ ಮಟ ನಿಮಗೆ ಹಸು ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಈ ಅಕ್ಕಿ ಬಗ್ಗೆನೇ 1-2 ಕ್ಲಾಸ್ಗಳನ್ನ ಮಾಡುವ, ಅವಾಗ ನಿಮ್ಗೆ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಫುಡ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇನ್ನೊಬ್ಬರು ಕೇಳ್ತಾ ಇದ್ರು, ಇವರು ಯಾರು ಅವರು ಇವರಿದಾರಲ್ಲ, ಇವರು ಪ್ರೇರಣರೆ ಖಾದರ್ ಅಂತ ಹೇಳಿ, ಅವ್ರು ಅಕ್ಕಿ ತಗೋಬೇಡ ಅಂತ ಹೇಳಿದಾರಂತೆ. ಅವ್ರು ಏನು ಯಾವ ಅಕ್ಕಿ ತಗೋಬೇಡ ಅಂತ ಹೇಳಿದಾರೆ ಅಂದ್ರೆ ಹೈಬ್ರಿಡ್ ಅಕ್ಕಿಗಳನ್ನ ತಿನ್ಬೇಡ ಅಂತ ಹೇಳಿದಾರೆ. ಅವ್ರು ಎಲ್ಲಿ ಕೂಡ ನಾಟಿ ಅಕ್ಕಿನ ತಗೋಬೇಡಿ ಅಂತ ಹೇಳಿಲ್ಲ. ನಾಟಿ ಅಕ್ಕಿಗಳು ಎಲ್ಲೂ ಸಿಗಲ್ಲ ಅಂತ ಹೇಳಿ ಆ ಕಾರಣಕ್ಕೆ ಅವ್ರು ಹೇಳಿರೋದು ಅಷ್ಟೇ, ಮಿಲೆಟ್ಸ್ ತಗೊಳ್ಳಿ ಅಂತ ಹೇಳಿ. ಸೊ ಹಾಗಾಗಿ ನಾಟಿ ಅಕ್ಕಿ ಸಿಕ್ಕರೆ ತಗೊಳ್ಳಿ, ನಾಟಿ ಅಕ್ಕಿಲೇನೆ ಜೀವ ಇರೋದು, ಈ ಹೈಬ್ರಿಡ್ ಅಕ್ಕಿಗಳು ಇರಲ್ಲ. ಯಾಕಂದ್ರೆ DNA ಮಾಡಿಫೈ ಮಾಡಿದಾಗ ಅದ್ರ ಸ್ಟ್ರೆಂತ್ ಕಡಿಮೆ ಆಗಿರುತ್ತೆ. ಅದನ್ನ ಪ್ರತಿ ಸಾರಿ ಕ್ಲಾಸಲ್ಲಿ ಹೇಳಿದ್ದೇನೆ. ಮುಂದಿನ ದಿನಗಳಲ್ಲಿ ಅದು ಸಪ್ರೇಟ್ ಆಗಿ ಒಂದು PPT ಮಾಡಿ ನಾವು ಕ್ಲಾಸ್ನ ಮಾಡುವ. ತುಂಬಾ ಧನ್ಯವಾದ ಪ್ರವೀಣ್ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಆಲ್.